ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎನ್ನುವ ಪಾಠವನ್ನು ನೋಡೋಣ. 10ನೇ ತರಗತಿಯ 2ನೇ ಪಾಠ. ಈ ಪಾಠದಲ್ಲಿ ಮೊದಲಿಗೆ ನಿಮಗೆ ಆಮ್ಲಗಳು ಯಾವುದು, ಪ್ರತ್ಯಾಮ್ಲಗಳು ಯಾವುದು, ನಾವು ದಿನನಿತ್ಯ ಬಳಸುವ ಆಮ್ಲ ಯಾವುದು ಅಂತ ನಿಮಗೆ ಗೊತ್ತಿದೆ. ಸೊ ನಾವು ದಿನನಿತ್ಯ ಬಳಸುವಂತಹ ಟೊಮ್ಯಾಟೊ ಅಥವಾ ಹುಣಸೆ ಹಣ್ಣು, ನಿಂಬೆಹಣ್ಣು ಇವುಗಳಲ್ಲಿ ಆಮ್ಲಗಳಿರುತ್ತೆ. ಹಾಗಾದರೆ ಪ್ರತ್ಯಾಮ್ಲ ಯಾವುದು ಅಂತ ಹೇಳಿದ್ರೆ ನಾವು ದಿನನಿತ್ಯ ಬಳಸುವಂತಹ ಟೂತ್ ಪೇಸ್ಟ್ ಆಗಿರಬಹುದು ಅಥವಾ ಸೋಪಿನ ಪುಡಿ ಆಗಿರಬಹುದು, ಇದೆಲ್ಲ ಪ್ರತ್ಯಾಮ್ಲಗಳನ್ನು ಒಳಗೊಂಡಿರುತ್ತೆ. ಸೊ ಹಾಗಾದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಅವುಗಳ ಲವಣಗಳಲ್ಲಿ ಯಾವ ಯಾವ ಗುಣಲಕ್ಷಣಗಳಿದೆ, ಭೌತ ಗುಣಲಕ್ಷಣ, ರಾಸಾಯನಿಕ ಗುಣಲಕ್ಷಣ, ಲವಣಗಳನ್ನು ಹೇಗೆ ತಯಾರಿಸೋದು ಅದರ ಬಗ್ಗೆ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಮೊದಲನೇದಾಗಿ ನೋಡೋಣ, ಆಮ್ಲಗಳು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳೇನು, ಅಥವಾ ಆಮ್ಲಗಳು ಎಂದರೇನು, ಪ್ರತ್ಯಾಮ್ಲಗಳು ಎಂದರೇನು, ಉದಾಹರಣೆ ಕೊಡಿ, ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲಕ್ಕೆ ಇರುವಂತಹ ವ್ಯತ್ಯಾಸ ಏನು, ಈ ರೀತಿಯ ಪ್ರಶ್ನೆಯನ್ನ ಮೊದಲಿಗೆ ಕೇಳ್ತಾರೆ. ನೋಡೋಣ, ಆಮ್ಲಗಳು ಎಂದರೇನು ಅಂತ ಹೇಳಿದ್ರೆ ಯಾವ ವಸ್ತುಗಳು ಹುಳಿ ರುಚಿಯನ್ನು ಹೊಂದಿರುತ್ತದೋ ಅಂತಹ ವಸ್ತುಗಳನ್ನು ಆಮ್ಲಗಳು ಎಂದು ಕರೆಯುತ್ತಾರೆ. ಯಾವ ವಸ್ತುಗಳು ಹುಳಿ ರುಚಿಯನ್ನು ಹೊಂದಿದ್ದು, ಅದರ ಜೊತೆಗೆ ಬೇರೆ ನೀವು ಇದನ್ನು ಕೂಡ ಗುಣಗಳನ್ನು ಕೂಡ ಹೇಳಿಕೊಳ್ಬಹುದು, ಸೇರಿಸ್ಕೊಳ್ಬಹುದು. ಇಲ್ಲಿ ಆಮ್ಲಗಳು ಅಂತ ಹೇಳಿದಾಗ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ, ಅಂತಹ ವಸ್ತುಗಳನ್ನ ಆಮ್ಲಗಳು ಎಂದು ಕರೆಯುತ್ತಾರೆ. ಇನ್ನು ಪ್ರತ್ಯಾಮ್ಲಕ್ಕೆ ಬಂದ್ರೆ ಕಹಿ ರುಚಿಯನ್ನ ಹೊಂದಿರುತ್ತಂತೆ. ಪ್ರತ್ಯಾಮ್ಲಗಳೆಲ್ಲವೂ ಕಹಿ ರುಚಿಯನ್ನ ಹೊಂದಿರುತ್ತೆ ಮತ್ತು ಇದು ಹೈಡ್ರಾಕ್ಸಿಲ್ ಅಯಾನುಗಳನ್ನ ಬಿಡುಗಡೆ ಮಾಡುತ್ತೆ. ಇದು ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಆಮ್ಲಗಳು ಬಿಡುಗಡೆ ಮಾಡೋದು ಹೈಡ್ರೋಜನ್ ಅಯಾನ್, H+ ಅಯಾನ್. ಪ್ರತ್ಯಾಮ್ಲಗಳು ಬಿಡುಗಡೆ ಮಾಡೋದು ಹೈಡ್ರಾಕ್ಸಿಲ್ ಅಯಾನ್, OH- ಅಯಾನುಗಳನ್ನ ಬಿಡುಗಡೆ ಮಾಡುತ್ತೆ. ಹಾಗಾದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ಹೈಡ್ರೋಜನ್ ಅಯಾನನ್ನು ಬಿಡುಗಡೆ ಮಾಡುತ್ತದೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ. ನಂತರ ಬಂದ್ರೆ ಮತ್ತೊಂದು ಗುಣಕ್ಕೆ ಏನಾದರೂ ಬಂದ್ರೆ, ಲಿಟ್ಮಸ್ ಕಾಗದವನ್ನ ನೀವು ಈಗಾಗಲೇ ನೋಡಿರ್ತೀರಾ. 8, 9ನೇ ತರಗತಿನಲ್ಲಿ ಲಿಟ್ಮಸ್ ಕಾಗದ ನೋಡಿರ್ತೀರಾ. ಉದಾಹರಣೆಗೆ ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ಅನ್ನು ತಗೊಂಡು ಯಾವುದೋ ಒಂದು ಸೊಲ್ಯೂಷನ್, ಈಗ ಆಮ್ಲನೇ ತಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಆಮ್ಲವನ್ನು ತೆಗೆದುಕೊಂಡಾಗ ನಾನು ಈಗ ಇಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದುತ್ತಾ ಇದ್ದೀನಿ. ಏನ ಅದ್ದುತ್ತಾ ಇದ್ದೀನಿ? ಕೆಂಪು ಲಿಟ್ಮಸ್ ಕಾಗದವನ್ನ ಈಗ ಅದ್ದುತ್ತಾ ಇದ್ದೀನಿ. ಈ ಆಮ್ಲದ ಒಳಗೆ ಯಾವ ಬಣ್ಣದ ಚೇಂಜು ಇರೋದಿಲ್ಲ, ಅಂದ್ರೆ ಲಿಟ್ಮಸ್ ಕಾಗದದ ಬಣ್ಣದಲ್ಲಿ ಯಾವ ಬದಲಾವಣೆ ನೋಡೋದಿಲ್ಲ. ಹಾಗಾದ್ರೆ ನಾನು ಇನ್ನೊಂದು ನೀಲಿ ಲಿಟ್ಮಸ್ ಕಾಗದ ತಗೊಳ್ತೀನಿ. ನೀಲಿ ಲಿಟ್ಮಸ್ ಕಾಗದವನ್ನ ಇದಕ್ಕೆ ಅದ್ದಿದಾಗ ಇದು ನೀಲಿ ಲಿಟ್ಮಸ್ ಸ್ವಲ್ಪ ಅದ್ದಿದ್ದೀನಿ ಅನ್ಕೊಳ್ಳಿ, ಇಷ್ಟು ಭಾಗ ಅದ್ದಿದ್ದೀನಿ ಅಂದ್ರೆ ಇದೇನಾಗುತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹಾಗಾದರೆ ಇಲ್ಲಿ ಮತ್ತೊಂದು ಆಮ್ಲದ ಗುಣಲಕ್ಷಣ ಯಾವುದು ಅಂತ ಹೇಳಿದ್ರೆ ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ. ನೋಡಿ, ಈ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಅದೇ ಕೆಂಪು ಬಣ್ಣ ಅದ್ದಿದ್ರೆ ಏನಾಗಿದೆ, ಕೆಂಪಾಗಿ ಇದೆ. ಹಾಗಾದ್ರೆ ಫೈನಲ್ ರಿಸಲ್ಟ್ ಅಲ್ಲಿ, ಅಂದ್ರೆ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ಮೇಲೆ ಆ ರಿಸಲ್ಟ್ ಅನ್ನ ಇಟ್ಕೊಂಡು ನೋಡಿದಾಗ ನೀವು ನೀಲಿನಾದ್ರೂ ಅದ್ದಿರಿ, ಕೆಂಪಾದ್ರೂ ಅದ್ದಿರಿ, ಫೈನಲ್ ಅಲ್ಲಿ ಕೆಂಪು ಇದ್ರೆ ಅದು ಆಮ್ಲ ಅಂತ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಫೈನಲ್ ಅಲ್ಲಿ ಕೆಂಪು ಇದ್ರೆ ಏನು, ಅದು ಆಮ್ಲ. ಯಾವ ಲಿಟ್ಮಸ್ ಕಾಗದನಾದ್ರೂ ಅದ್ದಿ, ಕೆಂಪು ಲಿಟ್ಮಸ್ ಕಾಗದ ಆದ್ರೂ ಅದ್ದಿ, ನೀಲಿ ಲಿಟ್ಮಸ್ ಕಾಗದನಾದ್ರೂ ಅದ್ದಿ, ಅದ್ದಿದ ನಂತರ ನೋಡ್ತಿರಲ್ಲ ನೀವು, ಕೆಂಪು ಬಣ್ಣ ಇದ್ರೆ ಅದು ಆಮ್ಲ. ಮತ್ತೆ ಇನ್ನೊಂದು ಪ್ರತ್ಯಾಮ್ಲಗಳು. ಪ್ರತ್ಯಾಮ್ಲಗಳು ಏನ್ ಮಾಡುತ್ತೆ, ಕೆಂಪನ್ನ ನೀಲಿ ಆಗುತ್ತೆ. ನೋಡಿ, ಇದು ನೀಲಿ ಕೆಂಪಾಯ್ತು ಅಲ್ವಾ, ಇದು ನೀಲಿ ಕೆಂಪಾಗಿದೆ. ಈಗ ಕೆಂಪು ಏನಾಗುತ್ತೆ, ನೀಲಿ ಆಗುತ್ತೆ. ಇದ್ರದ್ದು ಮತ್ತೆ ಒಂದು ಬರೆಯೋಣ. ನೋಡಿ, ಇಲ್ಲಿ ನಾನು ಪ್ರತ್ಯಾಮ್ಲದ ಬರಿತಾ ಇದ್ದೀನಿ. ಪ್ರತ್ಯಾಮ್ಲವನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ. ಒಂದು ಕೆಂಪು ಲಿಟ್ಮಸ್ ಕಾಗದವನ್ನ ತೆಗೆದುಕೊಳ್ತಾ ಇದ್ದೀನಿ, ಮತ್ತೊಂದು ನೀಲಿ ಲಿಟ್ಮಸ್ ಕಾಗದವನ್ನ ತೆಗೆದುಕೊಳ್ತಾ ಇದ್ದೀನಿ. ಎರಡನ್ನೂ ಅದ್ದಿದಾಗ ನೀಲಿ ಲಿಟ್ಮಸ್ ಅಲ್ಲಿ ಯಾವ ಬದಲಾವಣೆನೂ ಆಗಲ್ಲ, ನೀಲಿ ನೀಲಿಯಾಗೆ ಇರುತ್ತೆ. ಆದರೆ ಕೆಂಪು ಲಿಟ್ಮಸ್ ಅನ್ನ ನಾವು ತೆಗೆದುಕೊಂಡಾಗ ನೋಡಿ ನೀಲಿ ಬಣ್ಣಕ್ಕೆ ಬರುತ್ತೆ. ಹಾಗಾದ್ರೆ ರಿಸಲ್ಟ್ ಅಲ್ಲಿ ಏನಾಗಿರ್ಬೇಕು, ಪ್ರತ್ಯಾಮ್ಲ ಆದ್ರೆ ರಿಸಲ್ಟ್ ಅಲ್ಲಿ ನೀಲಿ ಆಗಿರ್ಬೇಕು, ರಿಸಲ್ಟ್ ಅಲ್ಲಿ ನೀಲಿ ಆಗಿರ್ಬೇಕು. ಅದೇ ನಾವು ಆಮ್ಲ ತೆಗೆದುಕೊಂಡ್ರೆ ರಿಸಲ್ಟ್ ಅಲ್ಲಿ ರೆಡ್ ಆಗಿರ್ಬೇಕು. ಅಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಮಾಡುತ್ತೆ ಆಮ್ಲ. ಅದೇ ಪ್ರತ್ಯಾಮ್ಲ ಆದ್ರೆ ಕೆಂಪು ಲಿಟ್ಮಸ್ ಅನ್ನು ನೀಲಿ ಲಿಟ್ಮಸ್ ಆಗಿ ಪರಿವರ್ತನೆ ಮಾಡುತ್ತೆ. ನೋಡಿ, ಇಲ್ಲಿ ಕೆಂಪು ಬಣ್ಣ ಬರ್ತಿದ್ದೀನಿ, ನೀಲಿಯಾಗಿ ಪರಿವರ್ತನೆ ಆಗಿದೆ. ಸೊ ಇದು ಆಮ್ಲ ಮತ್ತು ಪ್ರತ್ಯಾಮ್ಲದ ಮತ್ತೊಂದು ಗುಣ. ಹಾಗಾದ್ರೆ ಇದುವರೆಗೂ ನೀವು ಆಮ್ಲ ಪ್ರತ್ಯಾಮ್ಲದ ಗುಣಗಳನ್ನ ತಿಳ್ಕೊಂಡ್ರಿ. ಮತ್ತೊಂದ್ಸಲ ಹೇಳ್ತೀನಿ, ಆಮ್ಲಗಳು ಎಂದರೇನು, ಪ್ರತ್ಯಾಮ್ಲಗಳು ಎಂದರೇನು ಅಂದ್ರೂ ಇದೇ ಬರೀರಿ. ಆಮ್ಲ ಮತ್ತು ಪ್ರತ್ಯಾಮ್ಲಕ್ಕೆ ಇರುವ ವ್ಯತ್ಯಾಸ ಬರೆಯಿರಿ ಅಂದ್ರೂ ಇದೇ ಬರೀರಿ. ಉದಾಹರಣೆ ಆಮೇಲೆ ನೋಡೋಣ. ಸೊ ಇಲ್ಲಿ ಆಮ್ಲಗಳು ಎಂದರೇನು ಅಥವಾ ಆಮ್ಲ ಪ್ರತ್ಯಾಮ್ಲದ ವ್ಯತ್ಯಾಸ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ ಹಾಗೂ
ಕೆಂಪು ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಇರಿಸುತ್ತೆ, ಆದರೆ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪಾಗಿಸುತ್ತದೆ. ಕನ್ಫ್ಯೂಷನ್ ಬೇಡ, ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ ಒಂದೇ ಬೇಕಾದ್ರೂ ಇಟ್ಕೊಳ್ಳಿ. ಸೊ ನೀಲಿ ಲಿಟ್ಮಸ್ ಅನ್ನು ಕೆಂಪು, ಒಟ್ಟಲ್ಲಿ ಫೈನಲ್ ರಿಸಲ್ಟ್ ಅಲ್ಲಿ ಏನಿರಬೇಕು, ಕೆಂಪು ಇರಬೇಕು. ನೀವು ನೀಲಿನಾದ್ರೂ ತಗೊಳ್ಳಿ, ಕೆಂಪಾದ್ರೂ ತಗೊಳ್ಳಿ, ಕೆಂಪು ಇದ್ರೆ ಆಮ್ಲ ಅಂತ ಹೇಳಿ. ನಂತರ ಪ್ರತ್ಯಾಮ್ಲಕ್ಕೆ ಬಂದ್ರೆ ಇಲ್ಲಿ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತೆ, ಹೈಡ್ರಾಕ್ಸಿಲ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತೆ, ಹಾಗೂ ನೀಲಿ ಲಿಟ್ಮಸ್ ಅನ್ನ ನೀಲಿಯಾಗಿ ಇರಿಸುತ್ತೆ. ಕೆಂಪು ಲಿಟ್ಮಸ್ ಆದ್ರೆ ನೀಲಿಯಾಗಿ ಬಣ್ಣ. ಫೈನಲ್ ರಿಸಲ್ಟ್ ಅಲ್ಲಿ ನೀಲಿ ಇರಬೇಕು. ಹಾಗಾದ್ರೆ ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಹಾಕ್ಸಿದ್ರೆ ಇದು ನೀಲಿ ಲಿಟ್ಮಸ್ ಅನ್ನ ಕೆಂಪಾಗಿಸುತ್ತೆ. ಅದನ್ನಾದ್ರೂ ಜ್ಞಾಪಕ ಇಟ್ಕೊಳ್ಬಹುದು ನೀವು. ಯಾವ್ದು ಎರಡೂ ಜ್ಞಾಪಕ ಇಟ್ಕೊಳ್ಬಹುದು. ಅಥವಾ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇಲ್ಲಿ ನೀಲಿ ಲಿಟ್ಮಸ್ ಅನ್ನ ಕೆಂಪಾಗಿಸುತ್ತದೆ, ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿಸುತ್ತದೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನಂತರ ಬಂದ್ರೆ ಉದಾಹರಣೆಯಲ್ಲಿ ಇಲ್ಲಿ ನೀವು 4 ಆಮ್ಲಗಳು ಹಾಗೂ 2 ಪ್ರತ್ಯಾಮ್ಲಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಕೊನೆ ಈ ರಾಸಾಯನಶಾಸ್ತ್ರದಲ್ಲಿ ಬರುವಂತಹ ಯಾವುದೇ ಒಂದು ಸಮೀಕರಣವನ್ನ ಸುಲಭವಾಗಿ ನೀವು ಬರೀಬಹುದು. ಆಮ್ಲಗಳು ಅಂತ ಅಂದಾಗ ನೀವು ಯಾವುದು ಆಮ್ಲ ಅಂತ ಅದೇ ಗೊತ್ತಿರಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಆಮ್ಲಕ್ಕೆ 4 ಆಮ್ಲಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾವುದು ಅಂದ್ರೆ HCl ಹೈಡ್ರೋಕ್ಲೋರಿಕ್ ಆಮ್ಲ, H2SO4 ಸಲ್ಫ್ಯೂರಿಕ್ ಆಮ್ಲ, HNO3 ನೈಟ್ರಿಕ್ ಆಮ್ಲ, CH3COOH ಅಸಿಟಿಕ್ ಆಮ್ಲ. ನೋಡಿ ಇಲ್ಲಿ ಬರ್ದಿದ್ದೀನಿ ನಾನು, HCl, HNO3, H2SO4, CH3COOH ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಸೊ ಇಲ್ಲೆಲ್ಲ H+ ಅಯಾನುಗಳಿರುತ್ತೆ. ನೋಡಿ H+ ಅಯಾನುಗಳು ಎಲ್ಲೆಲ್ಲಿ ಇರುತ್ತೆ H+ ಅಯಾನು. ಇಲ್ಲಿ ಮಾತ್ರ COOH OH ಅಂತ ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. COOH ಅನ್ನೋದು ಕ್ರಿಯಾ ಗುಂಪು, ಅದು ಮುಂದೆ ನಿಮಗೆ ಬರುತ್ತೆ. ಸೊ ಇಲ್ಲಿ OH ಇದೆ ಅಂತ ಪ್ರತ್ಯಾಮ್ಲ ಅನ್ಬಾರ್ದು, ಇಲ್ಲೆಲ್ಲ H ಇದೆ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಅಸಿಟಿಕ್ ಆಮ್ಲ. ನಂತರ ಬಂದ್ರೆ ಪ್ರತ್ಯಾಮ್ಲದಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಬಹುದು 2 ಪ್ರತ್ಯಾಮ್ಲಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ KOH ಮತ್ತು NaOH. ನೋಡಿ OH, ಎಲ್ಲಿ OH ನಾನು ಹೇಳಿದೆ OH ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ. ಎಲ್ಲೆಲ್ಲಿ OH ಇದೆ ಅದೆಲ್ಲ ಪ್ರತ್ಯಾಮ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ 2 ಪ್ರತ್ಯಾಮ್ಲಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು, KOH ಮತ್ತು NaOH. ಓಕೆ, ಸೊ ಇದು ಆಮ್ಲ ಮತ್ತು ಪ್ರತ್ಯಾಮ್ಲದ ವ್ಯತ್ಯಾಸಗಳು ಮತ್ತು ಉದಾಹರಣೆಗಳು. ನಂತರ ನೋಡೋಣ ನಾವು ಆಮ್ಲಗಳು ಪ್ರತ್ಯಾಮ್ಲಗಳಲ್ಲಿ ಇಷ್ಟನ್ನ ನೋಡಿದ್ರಿ. ಈಗ ಸೂಚಕಗಳ ಬಗ್ಗೆ ನೋಡೋಣ. ಈಗ ಇಲ್ಲಿ ಲಿಟ್ಮಸ್ ಅಂತ ನಾನು ಯೂಸ್ ಮಾಡಿದ್ನಲ್ಲ, ಯಾಕೆ ಕೊಟ್ಟಿರುವ ವಸ್ತು ಆಮ್ಲನ ಪ್ರತ್ಯಾಮ್ಲನ ಅಂತ ಕಂಡುಹಿಡಿಯೋದಕ್ಕೆ ಇಲ್ಲಿ ಏನನ್ನ ಯೂಸ್ ಮಾಡಿದೆ, ಲಿಟ್ಮಸ್ ಕಾಗದವನ್ನ ಯೂಸ್ ಮಾಡಿದೆ. ಅದೇ ತರ ಇಲ್ಲಿ ಅದನ್ನ ಸೂಚಕ ಅಂತ ಹೇಳ್ತಾರೆ. ಲಿಟ್ಮಸ್ ಕಾಗದವನ್ನ ಏನ್ ಹೇಳ್ತಾರೆ, ಸೂಚಕ ಅಂತ ಹೇಳ್ತಾರೆ. ಸೂಚಕ ಎಂದರೇನು, ಅದರ ವಿಧಗಳು ಯಾವುವು, ಉದಾಹರಣೆಗಳು ಯಾವುದು, ಅದನ್ನ ನೀವು ಸೆಕೆಂಡ್ ಪಾಯಿಂಟ್ ಈ ಪಾಠದಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು. ಹಾಗಾದ್ರೆ ಸೂಚಕಗಳು ಎಂದರೇನು? ಕೊಟ್ಟಿರುವ ವಸ್ತುಗಳು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಎಂದು ಕಂಡು ಹಿಡಿಯಲು ಬಳಸುವ ವಸ್ತುವೇ ಸೂಚಕ. ಜ್ಞಾಪಕ ಇಟ್ಕೊಳ್ಳಿ. ಸೂಚಕ ಎಂದರೇನು? ಕೊಟ್ಟಿರುವ ವಸ್ತುವು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ಕಂಡು ಹಿಡಿಯೋದಕ್ಕೆ ಬಳಸುವ ವಸ್ತುವೇ ಸೂಚಕ. ಉದಾಹರಣೆಗೆ ಲಿಟ್ಮಸ್ ತಗೊಂಡೆ, 2 ಆಮ್ಲ ಪ್ರತ್ಯಾಮ್ಲ ತಗೊಂಡು ಲಿಟ್ಮಸ್ನ ಅದ್ದಿ ನೋಡಿ ಇದು ಆಮ್ಲ ಇದು ಪ್ರತ್ಯಾಮ್ಲ ಅಂತ ನಾನು ಕಂಡುಹಿಡಿದೆ. ಅದೇ ತರ ಅದಕ್ಕೋಸ್ಕರ ಆ ಲಿಟ್ಮಸ್ ಕಾಗದವನ್ನ ಏನ್ ಹೇಳ್ತಾರೆ, ಸೂಚಕ ಅಂತ ಕರೀತಾರೆ. ಹಾಗಾದ್ರೆ ಸೂಚಕ ಅಂದ್ರೆ ಕೊಟ್ಟಿರುವ ವಸ್ತು ಆಮ್ಲನ ಪ್ರತ್ಯಾಮ್ಲನ ಎಂದು ಕಂಡು ಹಿಡಿಯಲು ಬಳಸುವ ವಸ್ತು ಸೂಚಕ. ಸೂಚಕದಲ್ಲಿ 3 ವಿಧ. ಎಷ್ಟು ವಿಧ ಇದೆ ಸೂಚಕದಲ್ಲಿ? 3 ವಿಧಗಳಿದೆ. ನೈಸರ್ಗಿಕ ಸೂಚಕ, ನೋಡಿ ಇಲ್ಲಿ ಬರ್ದಿದ್ದೀನಿ, ನೈಸರ್ಗಿಕ ಸೂಚಕ, ಸಂಶ್ಲೇಷಿತ ಸೂಚಕ, ಘ್ರಾಣ ಸೂಚಕ. ನೀವು ಜ್ಞಾಪಕ ಇಟ್ಕೊಳ್ಬೇಕು, ಇದರಲ್ಲೂ ಪ್ರಶ್ನೆಯನ್ನ ಕೇಳುವಂತಹ ಸಂಭವ ಇರುತ್ತೆ. ಸೊ ಸೂಚಕಗಳು ಎಂದರೇನು, ಸೂಚಕಗಳ ವಿಧಗಳನ್ನು ತಿಳಿಸಿ. ನೈಸರ್ಗಿಕ ಸೂಚಕ, ಸಂಶ್ಲೇಷಿತ ಸೂಚಕ, ಘ್ರಾಣ ಸೂಚಕ. ನಂತರ ಬಂದ್ರೆ ನೈಸರ್ಗಿಕ ಸೂಚಕ. ನೈಸರ್ಗಿಕ ಸೂಚಕ ಎಂದರೇನು? ನಿಸರ್ಗದಲ್ಲಿ ಸಿಗುವಂತಹ ಸೂಚಕಗಳನ್ನ ನೈಸರ್ಗಿಕ ಸೂಚಕ ಅಂತ ಹೇಳ್ತಾರೆ. ಇನ್ನು ಸಂಶ್ಲೇಷಿತ ಸೂಚಕ ಅಂದ್ರೆ ಮ್ಯಾನ್ ಮೇಡ್ ಅಂತ, ಅಂದ್ರೆ ಮನುಷ್ಯ ತಯಾರು ಮಾಡಿರುವಂತದ್ದು. ಸೊ ಅದನ್ನ ಸಂಶ್ಲೇಷಿತ ಸೂಚಕ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ರೆ ಘ್ರಾಣ ಸೂಚಕ. ವಾಸನೆಯ ಮೂಲಕ ಕೊಟ್ಟಿರುವ ವಸ್ತು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ಕಂಡು ಹಿಡಿಯುವ ಸೂಚಕವೇ ಘ್ರಾಣ ಸೂಚಕ. ಘ್ರಾಣ, ವಾಸನೆ. ಸೊ ಇಲ್ಲಿ ನೈಸರ್ಗಿಕ ಸೂಚಕದಲ್ಲಿ ಉದಾಹರಣೆ ಅರಿಶಿನ, ಲಿಟ್ಮಸ್. ಜ್ಞಾಪಕ ಇಟ್ಕೊಂಡಿರ್ಬೇಕು. ಇವೆರಡನ್ನ ಕೊಟ್ಬಿಟ್ಟು ಈ 3 ಕೊಡ್ತಾರೆ. ಇದರಲ್ಲಿ ಘ್ರಾಣ ಸೂಚಕ ಯಾವುದು ಅಥವಾ ನೈಸರ್ಗಿಕ ಸೂಚಕ ಯಾವುದು ಅಂತ ಹೇಳಿ. ಸೊ ಅದನ್ನ ಮಲ್ಟಿಪಲ್ ಚಾಯ್ಸ್ಗೂ ಕೇಳುವ ಸಾಧ್ಯತೆ ಇರುತ್ತೆ, ಅಥವಾ 1 ಮಾರ್ಕ್ಗೆ ಇದರ ಉದಾಹರಣೆಯನ್ನ ಕೇಳುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ ಅರಿಶಿನ ಮತ್ತು ಲಿಟ್ಮಸ್. ಅರಿಶಿನ, ಸೊ ಇಲ್ಲಿ ಬರ್ದಿದ್ದೀನಿ, ಅರಿಶಿನ ಮತ್ತು ಲಿಟ್ಮಸ್ ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆಯಾದ್ರೆ. ಸಂಶ್ಲೇಷಿತ ಸೂಚಕಕ್ಕೆ ಮೀಥೈಲ್ ಆರೆಂಜ್ ಮತ್ತು ಫಿನಾಫ್ಥಲೀನ್. ಅದನ್ನ ನೀವು ಲ್ಯಾಬೊರೇಟರಿನಲ್ಲಿ ಪ್ರಯೋಗಾಲಯದಲ್ಲಿ ನೋಡಬಹುದು.
ಆ, ಈ ಪಾಠಗಳ ಆದ ನಂತರ ನಾನು ಒಂದು ಪ್ರಯೋಗದ ಪಾಠಗಳನ್ನೇ ಮಾಡುತ್ತೇನೆ. ಆಗ ನಿಮಗೆ ಪ್ರಯೋಗದ ಮೂಲಕ ನೀವು ಇದನ್ನ ತಿಳ್ಕೊಳ್ತೀರಾ. ಓಕೆ, ಈಗ ಸಂಶ್ಲೇಷಿತ ಸೂಚಕಕ್ಕೆ ಉದಾಹರಣೆ ಹೇಳಿದೆ ಈಗ ಮೀಥೈಲ್ ಆರೆಂಜ್ ಮತ್ತು ಫಿನಾಫ್ಥಲೀನ್ ಅಂತ ಹೇಳಿ. ನಂತರ ಬಂದ್ರೆ ಘ್ರಾಣ ಸೂಚಕ. ಘ್ರಾಣ ಸೂಚಕ ಅಂದ್ರೆ ವಾಸನೆ, ಈರುಳ್ಳಿ ವಾಸನೆ ಇರುತ್ತೆ ನೋಡಿದ್ದೀರಾ, ಹೆಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದ್ರೆ ತುಂಬಾ ವಾಸನೆ ಇರುತ್ತೆ ನೋಡಿರ್ತೀರಾ. ಸೊ ಈರುಳ್ಳಿ, ಲವಂಗದ ಎಣ್ಣೆ ಮತ್ತು ವೆನಿಲ್ಲಾ ಎಸೆನ್ಸ್, ಸೊ ಇವು 3 ಘ್ರಾಣ ಸೂಚಕಕ್ಕೆ ಉದಾಹರಣೆ. ಹಾಗಾದ್ರೆ ಈರುಳ್ಳಿ, ಲವಂಗದ ಎಣ್ಣೆ ಮತ್ತು ವೆನಿಲ್ಲಾ ಘ್ರಾಣ ಸೂಚಕಕ್ಕೆ ಉದಾಹರಣೆ ಅಂತ ತಿಳ್ಕೊಳ್ಬಹುದು. ಇವುಗಳೆಲ್ಲ ಸೂಚಕಗಳು, ಅದರ ವಿಧಗಳು ಮತ್ತು ಅದರ ಉದಾಹರಣೆ ನೀವು 2ನೇ ಪ್ರಮುಖ ಅಂಶ ಈ ಪಾಠದಲ್ಲಿ ತಿಳ್ಕೊಳ್ಬೇಕಾಗಿದ್ದು. ನಂತರ ಬಂದ್ರೆ ಅವ್ರು ಏನ್ ಹೇಳಿದ್ದಾರೆ ನಿಮಗೆ ಅಂತ ಹೇಳಿದ್ರೆ ಘ್ರಾಣ ಸೂಚಕದ ಬಗ್ಗೆ ಕೊಟ್ಟಿದ್ದಾರೆ. ಘ್ರಾಣ ಸೂಚಕ 6 ತುಂಡುಗಳ ಬಟ್ಟೆಗಳನ್ನ ತಗೊಳ್ಬೇಕಂತ, ಪೀಸ್ ಮಾಡಿರುವಂತಹ 6 ಬಟ್ಟೆ ತಗೊಳ್ಳಿ. ಮೊದಲ 3 ಬಟ್ಟೆಗಳನ್ನ ಆಮ್ಲದಲ್ಲಿ ಅದ್ದಿ. ಯಾವ್ದ್ರಲ್ಲಿ ಅದ್ದಿ? ಆಮ್ಲದಲ್ಲಿ ಅದ್ದಿ. 2ನೇ ಲೈನಲ್ಲಿ ಇರೋದೆಲ್ಲ ಯಾವ್ದ್ರಲ್ಲಿ ಅದ್ಬೇಕಂತೆ? ಪ್ರತ್ಯಾಮ್ಲಗಳಲ್ಲಿ ಅದ್ಬಿಟ್ಟು ಲೈನ್ಗೆ ಜೋಡಿಸ್ಕೊಳ್ಳಿ. ನಂತರ ಈರುಳ್ಳಿಯ ರಸವನ್ನ ಆಮ್ಲಕ್ಕೆ ಅದ್ದಿರುವ ಬಟ್ಟೆ, ಪ್ರತ್ಯಾಮ್ಲಕ್ಕೆ ಅದ್ದಿರುವ ಬಟ್ಟೆ 2ಕ್ಕೂ ಹಾಕಿ. ಅದೇ ತರ ಲವಂಗದ ಎಣ್ಣೆ, ಅದೇ ತರ ವೆನಿಲ್ಲಾ 2ಕ್ಕೂ ಹಾಕಿ, ಒಂದೊಂದು ತೊಟ್ಟು 2ಕ್ಕೂ ಹಾಕಿ ವಾಸನೆಯನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಈರುಳ್ಳಿಯ ರಸವನ್ನ ನಾನು ಆಮ್ಲ ಅದ್ದಿರುವ ಬಟ್ಟೆಗೆ ಹಾಕಿದ ತಕ್ಷಣ ವಾಸನೆ ಹೆಚ್ಚಾಯ್ತು. ವಾಸನೆ ಏನಾದ್ರೂ ಹೆಚ್ಚಾದ್ರೆ ಆಮ್ಲ ಅಂತ ತಿಳ್ಕೊಳ್ಬೇಕು. ಆ ವಾಸನೆಯ ಪ್ರಮಾಣ ಇನ್ನು ಕಡಿಮೆ ಆದ್ರೆ, ಇದ್ದಿದ್ದಕ್ಕಿಂತ ಇನ್ನು ಕಡಿಮೆ ಆದ್ರೆ ಪ್ರತ್ಯಾಮ್ಲ ಅಂತ. ಇದೆಲ್ಲ ಪ್ರಯೋಗ ಮಾಡಿ ತಿಳ್ಕೊಳ್ಬೇಕು. ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಸಾಧ್ಯವಾದ್ರೆ ನಾನು ಪ್ರಯೋಗ ಕೂಡ ಮಾಡ್ತೀನಿ. ಸೊ ಇಲ್ಲಿ ಲವಂಗದ ಎಣ್ಣೆ ಹಾಕಿದಾಗಲೂ ಅಷ್ಟೇ, ಆಮ್ಲದಲ್ಲಿ ಹಾಕಿದಾಗ ಹೆಚ್ಚು ಆಯ್ತು, ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಇಲ್ಲಿ ಏನು ಚೇಂಜಸ್ ನಮಗೆ ಕಾಣಲಿಲ್ಲ. ಅದೇ ತರ ನಿಮಗೆ ವೆನಿಲ್ಲಾ ಎಸೆನ್ಸ್ ಹಾಕಿದಾಗ ಆಮ್ಲದಲ್ಲಿ ಹೆಚ್ಚಾಯ್ತು, ಇಲ್ಲಿ ಕಡಿಮೆ ಆಯ್ತು. ಈ ರೀತಿಯಾಗಿ ವಾಸನೆ ತುಂಬಾ ಹೆಚ್ಚಾದ್ರೆ ಕೊಟ್ಟಿರುವ ವಸ್ತು ಆಮ್ಲ ಅಂದ್ರೆ ಇದು ಅದ್ದಿರುವಂತಹ ಬಟ್ಟೆ ಯಾವ್ದ್ರಲ್ಲಿ? ಆಮ್ಲದಲ್ಲಿ ಅಂತ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ. ಇದುವರೆಗೂ ನೀವು ಸೂಚಕಗಳ ಬಗ್ಗೆ ತಿಳ್ಕೊಂಡ್ರಿ. ಆಮ್ಲ ಎಂದರೇನು, ಪ್ರತ್ಯಾಮ್ಲ ಎಂದರೇನು, ವ್ಯತ್ಯಾಸಗಳನ್ನ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ಈ ಬಾಕ್ಸ್, ನೀವು ನೋಡಬಹುದು ಮತ್ತೆ ಫಿಲಪ್ ಮಾಡ್ಕೊಳ್ಬಹುದು. ಇದ್ರ ಮೇಲೂ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಏನಿದು ಅಂತ ಹೇಳಿದ್ರೆ ದ್ರಾವಣದ ಮಾದರಿ ತಗೊಂಡಿದ್ದಾರೆ. ಅಂದ್ರೆ ದ್ರಾವಣದ ಮಾದರಿ ಅಂತ ಹೇಳಿದಾಗ ನೋಡಿ, ಇಲ್ಲಿ ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ತಾ ಇದ್ದೀನಿ. 1 2 3 4. ಸೊ 4 ಟೆಸ್ಟ್ ಟ್ಯೂಬ್. ಯಾವುದಕ್ಕೆ? ಈ ಲೈನಿಗೆ 4 ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ಇದನ್ನ ಮುಗಿಸ್ಬಿಡೋಣ. ಸೊ ಈ ಲೈನಲ್ಲೆಲ್ಲ ಏನ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ HCl ಆಮ್ಲ. ಸೊ ಎಲ್ಲದಕ್ಕೂ HCl ಅನ್ನ ನಾನು ತೆಗೆದುಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು? 1ನೇದಕ್ಕೆ ಕೆಂಪು ಲಿಟ್ಮಸ್ ದ್ರಾವಣವನ್ನ ಹಾಕಿ, 2ನೇದಕ್ಕೆ ನೀಲಿ ಲಿಟ್ಮಸ್ ದ್ರಾವಣವನ್ನ ಹಾಕಿ, 3ನೇದಕ್ಕೆ ಫಿನಾಫ್ಥಲೀನ್ ಹಾಕಿ, 4ನೇದಕ್ಕೆ ಮೀಥೈಲ್ ಆರೆಂಜ್. ಇದೆಲ್ಲ ಸೂಚಕಗಳು. ಇದೆಲ್ಲ ಏನು? ಸೂಚಕ. ಇದೇನು? ಆಮ್ಲ ಅಥವಾ ಪ್ರತ್ಯಾಮ್ಲಕ್ಕೆ ಏನನ್ನ ಹಾಕ್ತಾ ಇದ್ದಾರೆ? ಸೂಚಕವನ್ನ ಹಾಕಿ ಆಮ್ಲದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಬಣ್ಣ, ಪ್ರತ್ಯಾಮ್ಲದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಬಣ್ಣ, ಅಥವಾ ಈ ಸೂಚಕಗಳನ್ನ ಬಳಸ್ಕೊಂಡು ಕೊಟ್ಟಿರೋದು ಆಮ್ಲನ ಪ್ರತ್ಯಾಮ್ಲನ ಅಂತ ಕಂಡುಹಿಡಿಯೋದು ಹೇಗೆ? ನಿಮಗೆ ಬೇಕಾದ್ರೆ ಹೇಳಿರಲ್ಲ, ಇದ್ರಲ್ಲಿ ಆಮ್ಲ ಕೊಟ್ಟಿದೀವಿ ಪ್ರತ್ಯಾಮ್ಲ ಕೊಟ್ಟಿದೀವಿ ಅಂತ ಹೇಳಿರಲ್ಲ, ದ್ರಾವಣ ಮಾತ್ರ ಕೊಟ್ಟಿರ್ತಾರೆ. ಆದ್ರೆ ಇದನ್ನ ಬಳಸ್ಕೊಂಡು ಕೊಟ್ಟಿರೋದು ಆಮ್ಲನ ಪ್ರತ್ಯಾಮ್ಲನ ಕಂಡುಹಿಡಿಯೋದು. ಇದೇ ಲ್ಯಾಬ್ ಅಲ್ಲಿ ನೀವು ಕಂಡುಹಿಡಿಯುವಂತಹ ಒಂದು ಪ್ರಯೋಗ. ಈಗ ಕೆಂಪು ಲಿಟ್ಮಸ್ ದ್ರಾವಣನಾದ್ರೂ ತಗೊಳ್ಬಹುದು, ಕಾಗದ ಆದ್ರೂ ತಗೊಳ್ಬಹುದು. ಇಲ್ಲಿ ದ್ರಾವಣ ತಗೊಂಡಿದ್ದಾರೆ. ಆ ದ್ರಾವಣದ ರೂಪದಲ್ಲಿ ಕೆಂಪು ಲಿಟ್ಮಸ್ ಅನ್ನ ಹಾಕಿದಾಗ ಇದು ಆಲ್ರೆಡಿ ಆಮ್ಲ ಅಂತ ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಯಾವ ಬಣ್ಣ? ಕೆಂಪು. ಆಮ್ಲಕ್ಕೆ ಹಾಕಿದಾಗ ಫೈನಲ್ ರಿಸಲ್ಟ್ ಏನ್ ಬರ್ಬೇಕಂತ ಹೇಳಿದೆ? ಆಮ್ಲದಲ್ಲಿ ಕೆಂಪೆ. ಸೊ ಕೆಂಪಾಗೆ ಉಳಿತು. ನೆಕ್ಸ್ಟ್ ಬಂದ್ರೆ ನೀಲಿ ಲಿಟ್ಮಸ್ ದ್ರಾವಣವನ್ನ ಹಾಕ್ತಾ ಇದ್ದಾರೆ. ನೀಲಿನಾನ ಹಾಕಿ ಕೆಂಪನ ಹಾಕಿ ಅದ್ರ ರಿಸಲ್ಟ್ ಫೈನಲ್ ರೆಡ್ ಬಂದ್ರೆ ಏನು? ಕೊಟ್ಟಿರೋದು ಆಮ್ಲ. ಸೊ ಇದು ಆಮ್ಲ ಇರೋದ್ರಿಂದ ಇದು ಕೂಡ ಕೆಂಪಾಯ್ತು. ನೆಕ್ಸ್ಟ್ ಬಂದ್ರೆ ಫಿನಾಫ್ಥಲೀನ್ ದ್ರಾವಣ. ನೀರ್ ತರ ಇರುತ್ತೆ ನೋಡೋಕೆ. ಆಮ್ಲ ಕೂಡ ನೀರ್ ತರನೇ ಇದೆ, ಫಿನಾಫ್ಥಲೀನ್ ದ್ರಾವಣ ಕೂಡ ನೀರ್ ತರನೇ ಇದೆ. ಫಿನಾಫ್ಥಲೀನ್ ಹಾಕಿದಾಗ ನೋ ಚೇಂಜ್ ಇನ್ ದ ಕಲರ್ ಅಲ್ಲಿ ಯಾವ ಚೇಂಜಸ್ ನಾವು ನೋಡೋದಿಲ್ಲ, ಹಾಗೆ ಇರುತ್ತೆ. ಸೊ ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀನಿ. ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಫಿನಾಫ್ಥಲೀನ್ ಆಮ್ಲಕ್ಕೆ ಹಾಕಿದಾಗ. ನೆಕ್ಸ್ಟ್ ಬಂದ್ರೆ ಮೀಥೈಲ್ ಆರೆಂಜ್ ಕಲರ್ ಇರುತ್ತೆ.
ಸೊ ಮಿಥೈಲ್ ಆರೆಂಜ್ನ ಹಾಕಿದಾಗ ಕೆಂಪು ಬಣ್ಣ ಆಗುತ್ತೆ. ಯಾಕೆ? ಆಮ್ಲಗಳೆಲ್ಲವೂ ಕೆಂಪು ಬಣ್ಣ, ನೋಡಿ ಕೆಂಪು ಬಣ್ಣ ತೋರಿಸಿದೆ ಫಿನಾಫ್ಥಲೀನ್ ಹೊರತುಪಡಿಸಿ. ಸೊ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು, ಆಮ್ಲಕ್ಕೆ ಮಿಥೈಲ್ ಆರೆಂಜ್ ಅನ್ನು ಹಾಕಿದಾಗ ಯಾವ ಬಣ್ಣಕ್ಕೆ ತಿರುಗುತ್ತದೆ? ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅಥವಾ ಆಮ್ಲಕ್ಕೆ ಫಿನಾಫ್ಥಲೀನ್ ದ್ರಾವಣವನ್ನು ಹಾಕಿದಾಗ ಯಾವ ಬಣ್ಣಕ್ಕೆ ತಿರುಗುತ್ತದೆ? ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ನೀವು ಬರೀಬಹುದು. ಅದೇ ತರ ನೀವಿನ್ನೇನು ಮಾಡಬೇಕು? ಮತ್ತೆ 4 ಟೆಸ್ಟ್ ಟ್ಯೂಬ್ ತಗೊಳ್ಬೇಕು. ಇಲ್ಲೆಲ್ಲ ಪ್ರತ್ಯಾಮ್ಲ ಅಂದಾಗ NaOH ಆದ್ರೂ ತಗೊಳ್ಳಿ, KOH ಆದ್ರೂ ತಗೊಳ್ಳಿ. ಸೊ ಈ ರೀತಿ ತಗೊಂಡಿದ್ದೀರ. ಈಗ ಅದೇ ಕೆಂಪು ಲಿಟ್ಮಸ್ ದ್ರಾವಣ, ನೀಲಿ, ಫಿನಾಫ್ಥಲೀನ್, ಮಿಥೈಲ್ ಆರೆಂಜ್ ಹಾಕೊಳ್ಬೇಕು. ಹಾಕೊಂಡಿದ ನಂತರ ನಿಮ್ಗೆ ಏನಾಗುತ್ತೆ? ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಈಗ ಪ್ರತ್ಯಾಮ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಪ್ರತ್ಯಾಮ್ಲ ಅಂದ್ರೆ ರಿಸಲ್ಟ್ ಅಲ್ಲಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ನೀಲಿ ಆಗಿರ್ಬೇಕು. ಸೊ ಇಲ್ಲಿ ಕೆಂಪು ಲಿಟ್ಮಸ್ ಅನ್ನ ಹಾಕಿ ನೀಲಿ ಲಿಟ್ಮಸ್ ಅನ್ನ ಹಾಕಿ ರಿಸಲ್ಟ್ ಅಲ್ಲಿ ಏನ್ ಬಂತು? ನೀಲಿ. ಪ್ರತ್ಯಾಮ್ಲ ಹಾಕಿರೋದ್ರಿಂದ ನೆಕ್ಸ್ಟ್ ಬಂದ್ರೆ ಫಿನಾಫ್ಥಲೀನ್ ದ್ರಾವಣ ಹಾಕಿದ್ವಿ. ಹಾಕಿದ ತಕ್ಷಣ ಪಿಂಕ್ ಕಲರ್, ಗುಲಾಬಿ ಬಣ್ಣ ಬಂತಂತೆ, ಪಿಂಕ್ ಕಲರ್ ಬರುತ್ತೆ. ಸೊ ಫಿನಾಫ್ಥಲೀನ್ ದ್ರಾವಣ ಪ್ರತ್ಯಾಮ್ಲಕ್ಕೆ ಹಾಕಿದಾಗ, ಆಮ್ಲಕ್ಕೆ ಹಾಕಿದಾಗ ಯಾವ ಬಣ್ಣದ ಬದಲಾವಣೆ ಇರೋದಿಲ್ಲ. ಆದರೆ ಫಿನಾಫ್ಥಲೀನ್ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಪಿಂಕ್ ಕಲರ್ ಬರುತ್ತೆ, ನೋಡ್ಕೊಳ್ಳಿ, ಗುಲಾಬಿ ಬಣ್ಣ. ನೆಕ್ಸ್ಟ್ ಬಂದ್ರೆ ಮಿಥೈಲ್ ಆರೆಂಜ್ ಕಲರ್ ಇರುತ್ತೆ, ಲೈಟ್ ಆರೆಂಜ್ ಕಲರು. ಸೊ ಇಲ್ಲಿ ಲೈಟ್ ಆರೆಂಜ್ ಕಲರೇ ಉಳಿಯುತ್ತೆ, ಯಾವ ಬಣ್ಣದಲ್ಲಿ ಯಾವ ಬದಲಾವಣೆ ಇರೋದಿಲ್ಲ. ಸೊ ಈ ಚಾರ್ಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ, ನೀವು ಬರ್ಕೊಂಡು ಕಲ್ತ್ಕೊಳ್ಬಹುದು. ನೆಕ್ಸ್ಟ್ ಬರೋಣ, ಆಮ್ಲಗಳು ಹೇಗೆ ವರ್ತನೆ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಈಗ ತಿಳ್ಕೊಳ್ಳೋಣ. ಈ 1 ನಿಮಿಷ ಇಲ್ಲಿ ರಿಯಾಕ್ಷನ್ಸ್ ನ ಮೊದಲು ಬರೆದು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ರಾಸಾಯನಿಕ ಸಮೀಕರಣಗಳನ್ನು ನೋಡೋಣ. ಆಮ್ಲಗಳು ಪ್ರತ್ಯಾಮ್ಲಗಳು ಹೇಗೆ ವರ್ತಿಸುತ್ತೆ? ಇತರ ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತೆ? ಲೋಹೀಯ ಕಾರ್ಬೋನೇಟ್ ಒಂದಿಗೆ ಹೇಗೆ ವರ್ತಿಸುತ್ತೆ? ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್ ಒಂದಿಗೆ, ಅಥವಾ ಅಲೋಹೀಯ ಆಕ್ಸೈಡ್ಗಳೊಂದಿಗೆ, ಲೋಹೀಯ ಆಕ್ಸೈಡ್ಗಳೊಂದಿಗೆ ಇದೆಲ್ಲ ಹೇಗೆ ವರ್ತಿಸುತ್ತೆ ಅಂತ ನೋಡುವಂಥದ್ದು. ನೋಡೋಣ. ಮೊದಲನೇ ನಮ್ಮ ಸಮೀಕರಣ ಅಂತ ಹೇಳಿದ್ರೆ ಲೋಹಗಳು ಹೇಗೆ ಆಮ್ಲ ಅಥವಾ ಪ್ರತ್ಯಾಮ್ಲ. ಈಗ ನಾವು ಆಮ್ಲ ಪ್ರತ್ಯಾಮ್ಲದ ಬಗ್ಗೆ ಓದ್ತಾ ಇರೋದ್ರಿಂದ ಆಮ್ಲ ಪ್ರತ್ಯಾಮ್ಲನೇ ತಗೊಳ್ಳೋಣ. ಆಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತೆ? ಮೊದಲನೇ ರಿಯಾಕ್ಷನ್ ಏನು? ಆಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ನಾವು ಈಗ ನೋಡೋಣ. ಸೊ ಆಮ್ಲ ಅಂತ ಹೇಳಿದಾಗ ನಾನು H2SO4 ಆದ್ರೂ ತಗೊಳ್ಬೋದು, HCl ಆದ್ರೂ ತಗೊಳ್ಬೋದು. ನಿಮಗೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ನಿಮ್ಮ ಪೇಜ್ ನಂಬರ್ 24ರಲ್ಲಿ ಈ ಚಿತ್ರ ಇದೆ ನೋಡಿ. ಸೊ ಈ ಚಿತ್ರವನ್ನ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ಇದನ್ನ ನಿಮಗೆ ಕೇಳ್ತಾರೆ. ಸೊ ಈ ಚಿತ್ರವನ್ನ ಕಲ್ತ್ಕೊಳ್ಳಿ. ಈ ಚಿತ್ರದಲ್ಲಿ ಏನು ರಿಯಾಕ್ಷನ್ ನಡೀತಾ ಇದೆ, ಸಮೀಕರಣ ನಡೀತಾ ಇದೆ, ಪ್ರಯೋಗ ನಡೀತಾ ಇದೆ, ಅದನ್ನ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಟೆಸ್ಟ್ ಟ್ಯೂಬ್ ಅನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನ ತೆಗೆದುಕೊಳ್ತಾ ಇದ್ದಾರೆ. ನಂತರ ಆ ಸಲ್ಫ್ಯೂರಿಕ್ ಆಮ್ಲಕ್ಕೆ ಏನನ್ನ ಹಾಕಿದ್ರು? ಸಲ್ಫ್ಯೂರಿಕ್ ಆಮ್ಲ ಅನ್ನೋದು ಇದು ಆಮ್ಲದ ಜೊತೆ ಯಾವ ವರ್ತನೆ? ಲೋಹದ ವರ್ತನೆ. ನೀವೀಗ ನೋಡ್ತಾ ಇರೋದು ಯಾವ ಲೋಹ ಆದ್ರೂ ತಗೊಳ್ಬಹುದು. ಈಗ ಇಲ್ಲಿ ತಗೊಂಡಿರುವಂತದ್ದೇ ನಾನು ತಗೊಂಡಿದ್ದೀನಿ, ಜಿಂಕ್ ಸತುವನ್ನ ತೆಗೆದುಕೊಂಡಿದ್ದಾರೆ. ಕನ್ನಡದಲ್ಲಿ ಸತು ಅಥವಾ ಇಂಗ್ಲಿಷ್ ಅಲ್ಲಿ ಜಿಂಕ್, ZN ಅಂತ ಇದರ ಸೂತ್ರ. ಸೊ ಜಿಂಕ್ ಅನ್ನ ತೆಗೆದುಕೊಂಡು, ಜಿಂಕ್ ಗ್ರಾನ್ಯೂಲ್ಸ್ ಉಂಡೆಯಾಗಿ ಸಣ್ಣದಾಗಿ ಇರುತ್ತೆ, ಅದನ್ನ ತೆಗೆದುಕೊಂಡಿದ್ದಾರೆ. ಹಾಕಿದ ತಕ್ಷಣ ಏನಾಯ್ತು? ಜಿಂಕ್ ಇದೆಯಲ್ಲ, ಗ್ರಾನ್ಯೂಲ್ಸ್ ಸಣ್ಣದು, ಸತುವಿನ ಚೂರಿನ ಮೇಲೆ ಗುಳ್ಳೆಗಳು ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸಮೀಕರಣ ನಡೀತಾ ಇದೆ ಅಂತ ಅನ್ಬಿಟ್ಟು, ಎರಡರ ಮಧ್ಯೆ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದು ಇದು ತೋರಿಸುತ್ತೆ. ನಂತರ ಏನ್ ಮಾಡ್ತು? ಹೈಡ್ರೋಜನ್ ಗ್ಯಾಸ್ ಇಲ್ಲಿ ಉತ್ಪತ್ತಿಯಾಗಿದೆ. ಯಾವ ಗ್ಯಾಸ್ ಉತ್ಪತ್ತಿಯಾಗಿದೆ? ಅನಿಲ ಉತ್ಪತ್ತಿಯಾಗಿದೆ, ಹೈಡ್ರೋಜನ್ ಅನಿಲ. ನೀವು ನಾಲ್ಕ ಇಟ್ಕೊಂಡಿರ್ಬೇಕು ನೋಡಿ, ಇಲ್ಲಿ ಕೊಟ್ಟಿದೆ. ಯಾವ ಅನಿಲ ಉತ್ಪತ್ತಿಯಾಗುತ್ತದೆ? ಆಮ್ಲವು ಲೋಹದೊಂದಿಗೆ ವರ್ತಿಸಿ ಉತ್ಪತ್ತಿಯಾಗುವ ಅನಿಲ ಯಾವುದು? ಹೈಡ್ರೋಜನ್ ಅನಿಲ. ಈ ಹೈಡ್ರೋಜನ್ ಅನಿಲವನ್ನ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬೀಕರ್ನಲ್ಲಿ ಸೋಪಿನ ನೀರನ್ನ ತಗೊಂಡಿರ್ತಾರೆ. ಸೋಪಿನ ನೀರನ್ನ ತೆಗೆದುಕೊಂಡು ಆ ಹೈಡ್ರೋಜನ್ ಅನಿಲವನ್ನ ಸೋಪಿನ ನೀರಿನ ಒಳಗೆ ಹಾಕ್ತಾರೆ. ಆಗ ಬಬಲ್ಸ್, ಗುಳ್ಳೆಗಳು ಏಳಕ್ಕೆ ಪ್ರಾರಂಭ ಮಾಡುತ್ತೆ. ಆ ಗುಳ್ಳೆಗಳ ಹತ್ತಿರ ನೀವು ಉರಿಯುತ್ತಿರುವ ಮೇಣದ ಬತ್ತಿಯನ್ನ ನೀವು ಇಟ್ಟಾಗ ಪಾಪ್ 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 ಅಂತ ಅನ್ಬಿಟ್ಟು, ಅಂದ್ರೆ ಟಪ್ 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 ಅಂತ ಸೌಂಡ್ ಬರುತ್ತಲ್ಲ, ಆ ರೀತಿಯಾಗಿ ಇಲ್ಲಿ ಗುಳ್ಳೆಗಳು ಓಡ್ಕೊಳ್ಳುತ್ತೆ. ಅಂದ್ರೆ ಪಾಪ್ ಸೌಂಡ್ ಮಾಡಿಕೊಂಡು ಅದು ಗುಳ್ಳೆಗಳು ಓಡ್ಕೊಳ್ತು ಅಂದ್ರೆ ಇಲ್ಲಿ ತಯಾರಾಗಿರುವಂತಹ ಅನಿಲ ಹೈಡ್ರೋಜನ್ ಅನಿಲ. ಹಾಗಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಕೊಟ್ಟಿರುವಂತದ್ದು
ನೋಡಿ ಇಲ್ಲಿ ಟೆಸ್ಟ್ ಟ್ಯೂಬ್ ಇದೆ, ಅದರಲ್ಲಿ H2SO4 ಸಲ್ಫ್ಯೂರಿಕ್ ಆಮ್ಲ ತೆಗೆದುಕೊಂಡಿದ್ದಾರೆ, ಅದಕ್ಕೆ ಸತುವನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಸಲ್ಫ್ಯೂರಿಕ್ ಆಮ್ಲ ಸತುವಿನೊಡನೆ ವರ್ತಿಸಿ ಅಂದ್ರೆ ಆಮ್ಲ ಲೋಹದೊಡನೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಬಿಡುಗಡೆದ ಆಯದ ಹೈಡ್ರೋಜನ್ ಅನಿಲವನ್ನ ಇಲ್ಲಿ ಬೆಂಟ್ ಟ್ಯೂಬ್ ಮುಖಾಂತರ ಕಳಿಸಿದಾಗ, ಸೋಪಿನ ನೀರಿಗೆ ಹಾಯಿಸಿದಾಗ ಅಲ್ಲಿ ಗುಳ್ಳೆಗಳು ಏಳಲು ಆರಂಭಿಸಿತು. ಆ ಗುಳ್ಳೆಗಳ ಹತ್ತಿರ ಉರಿಯುತ್ತಿರುವ ಮೇಣದ ಬತ್ತಿ ತೆಗೆದುಕೊಂಡು ಬಂದಾಗ ಪಾಪ್ ಎನ್ನುವ ಶಬ್ದದೊಂದಿಗೆ ಅದು ಶಬ್ದ ಮಾಡುತ್ತೆ. ಈ ರೀತಿಯಾಗಿ ನಾವು ಬಿಡುಗಡೆಯಾದ ಅನಿಲ ಹೈಡ್ರೋಜನ್ ಅಂತ ಮಾಡಬಹುದು, ನಿರೂಪಿಸಬಹುದು. ಸೊ ಇದು ಬಿಡುಗಡೆಯಾಗಿರುವ ಅನಿಲ ಹೈಡ್ರೋಜನ್ನೇ ಎಂದು ಹೇಗೆ ನಿರೂಪಿಸುತ್ತೀರಾ ಅಂದ್ರೂ ಇದೇ ಚಿತ್ರ ಬರಿಬೇಕು. ಅಥವಾ ಸಲ್ಫ್ಯೂರಿಕ್ ಆಮ್ಲ ಮತ್ತು ಜಿಂಕ್ ಸತುವಿನೊಡನೆ ವರ್ತಿಸುವಂತಹ ಒಂದು ಚಿತ್ರವನ್ನ ಬರೆಯಿರಿ ಅಂತ ಅಂದ್ರೂ ಇದೇ ಬರಿಬೇಕು. ಸೊ ಈ ಚಿತ್ರ ಎಕ್ಸಾಮ್ಗೆ ಇರುತ್ತೆ, 2 ಅಥವಾ 3 ಅಂಕಗಳಿಗೆ ಇದನ್ನ ಕೇಳ್ತಾರೆ. ಸೊ ಇದು ನೆಕ್ಸ್ಟ್ ಬಂದ್ರೆ ನಿಮಗೆ ಈಗ ಲೋಹದ ಜೊತೆ ವರ್ತನೆ ಆಗಿದೆ. ಯಾವುದು? ಆಮ್ಲ ಪ್ಲಸ್ ಲೋಹ. ಅದೇ ಆಮ್ಲ ಅಲೋಹದೊಂದಿಗೆ ಪ್ರತ್ಯಾಮ್ಲದೊಂದಿಗೆ ಆಮ್ಲದೊಂದಿಗೆ ಆಯ್ತು. ಈಗ ಆಮ್ಲದೊಂದಿಗೆ ಲೋಹದ ವರ್ತನೆ, ಅದೇ ಪ್ರತ್ಯಾಮ್ಲದೊಂದಿಗೆ ಲೋಹದ ವರ್ತನೆ. ಅದೇ ಲೋಹ ಒಂದೇ, ಆದ್ರೆ ಒಂದು ಆಮ್ಲ ಹಾಕ್ಬೇಕು, ಇನ್ನೊಂದು ಪ್ರತ್ಯಾಮ್ಲ ಹಾಕ್ಬೇಕು. ನೋಡಿ ಇಲ್ಲಿ ಪ್ರತ್ಯಾಮ್ಲ NaOH ಹೇಳಿದೆ, ಪ್ರತ್ಯಾಮ್ಲ 2 ಜ್ಞಾಪಕ ಇಟ್ಕೊಳ್ಳಿ, ಆಮ್ಲ 4 ಜ್ಞಾಪಕ ಇಟ್ಕೊಳ್ಳಿ ಅಂತ. ಪ್ರತ್ಯಾಮ್ಲ ಇಲ್ಲಿ NaOHಗೆ ಸತುವನ್ನ ಹಾಕ್ತಾ ಇದ್ದೀನಿ. NaOHಗೆ ಸತುವನ್ನ ಹಾಕಿದಾಗ ಸೋಡಿಯಂ ಜಿಂಕೇಟ್, ಒಂದು ಲವಣ ಮತ್ತು ಹೈಡ್ರೋಜನ್ ಅನಿಲ. ಇಲ್ಲೂ ಅಷ್ಟೇ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಆಮ್ಲನಾದ್ರೂ ತಗೊಳ್ಳಿ, ಪ್ರತ್ಯಾಮ್ಲನಾದ್ರೂ ತಗೊಳ್ಳಿ, ಪ್ರತ್ಯಾಮ್ಲನಾದ್ರೂ ತಗೊಳ್ಳಿ, ಅದಕ್ಕೆ ಏನು ಹಾಕ್ಬೇಕು? ಲೋಹವನ್ನ ಹಾಕ್ಬೇಕು. ಆಮ್ಲ ಪ್ಲಸ್ ಲೋಹ ಹಾಕಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ, ಪ್ರತ್ಯಾಮ್ಲ ಪ್ಲಸ್ ಲೋಹ ಲವಣ ಮತ್ತು ಹೈಡ್ರೋಜನ್ ಅನಿಲ. ಹಾಗಾದ್ರೆ ಆಮ್ಲದ ಜೊತೆ ಲೋಹ, ಹೈಡ್ರೋಜನ್ ಅನಿಲ ಬಿಡುಗಡೆ ಅಂದ್ರೆ ಅದ್ರ ಜೊತೆ ಲವಣ. ಸೊ ಆಮ್ಲ ಪ್ರತ್ಯಾಮ್ಲ, ಲೋಹದ ಒಡನೆ ವರ್ತನೆ, ಹೈಡ್ರೋಜನ್ ಅನಿಲ ಬಿಡುಗಡೆ. ಇದು ಮೊದಲನೆಯ ರಿಯಾಕ್ಷನ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಬಂದ್ರೆ ಲೋಹದ ಕಾರ್ಬೊನೇಟ್, ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ ವರ್ತನೆ ಆಮ್ಲದೊಂದಿಗೆ ಮಾತ್ರ, ಇಲ್ಲಿ ಪ್ರತ್ಯಾಮ್ಲ ಬರಲ್ಲ. ಇಲ್ಲಿ ಆಮ್ಲ ಪ್ರತ್ಯಾಮ್ಲ 2 ಬಂತು. ಆಮ್ಲ ಪ್ರತ್ಯಾಮ್ಲ ಲೋಹದೊಂದಿಗೆ, ಅದೇ ಇಲ್ಲಿ ಆಮ್ಲ ಲೋಹದ ಕಾರ್ಬೊನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ ನೊಂದಿಗೆ ಹೇಗೆ ವರ್ತಿಸುತ್ತೆ ಅನ್ನೋದು. ಸೊ ಲೋಹದ ಕಾರ್ಬೊನೇಟ್ ಅಂದ್ರೆ ಸೋಡಿಯಂ ಕಾರ್ಬೊನೇಟ್ ಇಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಸೋಡಿಯಂ ಕಾರ್ಬೊನೇಟ್ ಅನ್ನೋದು ಲೋಹದ ಕಾರ್ಬೊನೇಟ್ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ ಅಂತ. ಲೋಹದ ಕಾರ್ಬೊನೇಟ್ ಆಮ್ಲದೊಂದಿಗೆ ವರ್ತಿಸಿ ನೋಡಿ, ಇಲ್ಲಿ ಒಂದು ಲವಣ, ನೀರು, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಯಿತು. ಇಲ್ಲಿ ಬಿಡುಗಡೆಯಾದ ಅನಿಲ ಹೈಡ್ರೋಜನ್ ಅನಿಲ, ಇಲ್ಲಿ ಬಿಡುಗಡೆ ಆಗ್ತಾ ಇರೋ ಅನಿಲ ಇಂಗಾಲದ ಡೈಆಕ್ಸೈಡ್ ಅನಿಲ. ಜ್ಞಾಪಕ ಇಟ್ಕೊಳ್ಳಿ, ಲೋಹದ ಕಾರ್ಬೊನೇಟ್ ಹೆಸರೇ ಸೂಚಿಸ್ತಾ ಇದೆ ಕಾರ್ಬೊನೇಟ್ ಅಂತ ಹೇಳಿ. ಸೊ ಲೋಹದ ಕಾರ್ಬೊನೇಟ್ ಹೈಡ್ರೋಜನ್ ಅನಿಲ, ಲೋಹದ ಕಾರ್ಬೊನೇಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ನೋಡಿ ಇಲ್ಲಿ ಇದು ಒಂದು ಲೋಹೀಯ ಕಾರ್ಬೊನೇಟ್, ಆಮ್ಲದೊಂದಿಗೆ ವರ್ತಿಸಿ ಲವಣ, ನೀರು, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅದೇ ತರ ಲೋಹೀಯ ಹೈಡ್ರೋಜನ್ ಕಾರ್ಬೊನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಹೇಳ್ತಾರೆ. ಇದು ಸೋಡಿಯಂ ಕಾರ್ಬೊನೇಟ್, ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಅದೇ ಆಮ್ಲದೊಂದಿಗೆ, ಆಮ್ಲ ಸೇಮ್ ಇದೆ ಇಲ್ಲಿ, ಆದ್ರೆ ಇದು ಲೋಹದ ಕಾರ್ಬೊನೇಟ್, ಇದು ಲೋಹೀಯ ಹೈಡ್ರೋಜನ್ ಕಾರ್ಬೊನೇಟ್, ಲವಣ, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. ಹಾಗಾದ್ರೆ ಪ್ರಶ್ನೆಯನ್ನ ಕೇಳ್ತಾರೆ, ಲೋಹದ ಕಾರ್ಬೊನೇಟ್ ಆಮ್ಲದೊಂದಿಗೆ ವರ್ತಿಸುವ ಅಥವಾ ಜರುಗುವ ಕ್ರಿಯೆಯನ್ನು ಬರೆಯಿರಿ. ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ ಅದಾದ್ರೂ ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೆ ಹಾಗಾದ್ರೆ ಇಲ್ಲಿ ಬಿಡುಗಡೆಯಾದಂತಹ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್. ಆ ಇಂಗಾಲದ ಡೈಆಕ್ಸೈಡ್ ನ ತಗೊಂಡು ಸುಣ್ಣದ ತಿಳಿನೀರು, ನೀವು ನೋಡಿರ್ಬೋದು, ಸುಣ್ಣದ ತಿಳಿನೀರಿಗೆ ಹಾಯಿಸ್ತಾರಂತೆ. ಎಲ್ಲಿಗೆ ಹಾಯಿಸ್ತಾರೆ? ಸುಣ್ಣದ ತಿಳಿನೀರಿಗೆ. ಅದು ಕೂಡ ನಿಮಗೆ ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದಾರೆ, ಸುಣ್ಣದ ತಿಳಿನೀರು ತಗೊಂಡಿದ್ದಾರೆ. ಏನನ್ನ ತೆಗೆದುಕೊಂಡಿದ್ದಾರೆ? ಸುಣ್ಣದ ತಿಳಿನೀರನ್ನು ತೆಗೆದುಕೊಂಡಿದ್ದಾರೆ. ಅಥವಾ ಈ ಜರುಗುವ ಕ್ರಿಯೆಯನ್ನ ಇಲ್ಲಿ ಮಾಡಿಕೊಂಡು ಇಲ್ಲಿ ಇಂಗಾಲದ ಡೈಆಕ್ಸೈಡ್ ನ ಉತ್ಪತ್ತಿ ಮಾಡಿ ಆ ಇಂಗಾಲದ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿನೀರಿಗೆ ಹಾಯಿಸಬಹುದು. ಆ ಇಂಗಾಲದ ಡೈಆಕ್ಸೈಡ್ ನ ಸುಣ್ಣದ ತಿಳಿನೀರಿಗೆ ಹಾಯಿಸಿದ್ರೆ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಸುಣ್ಣದ ತಿಳಿನೀರು ಏನಾಯ್ತು? ಹಾಲಿನಂತೆ ಬೆಳ್ಳಗಾಯ್ತು. ಪ್ರಶ್ನೆ ಯಾವ ರೀತಿ ಬೇಕಾದ್ರೂ ಕೇಳಬಹುದು. ಸುಣ್ಣದ ತಿಳಿನೀರಿಗೆ ಯಾವ ಅನಿಲವನ್ನು ಹಾಯಿಸಿದಾಗ ಹಾಲಿನಂತೆ ಬೆಳ್ಳಗಾಗುತ್ತದೆ? ಇಂಗಾಲದ ಡೈಆಕ್ಸೈಡ್. ಸುಣ್ಣದ ತಿಳಿನೀರಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಏನಾಗುತ್ತದೆ? ಹಾಲಿನಂತೆ ಬೆಳ್ಳಗಾಗುತ್ತದೆ. ಸೊ ನೀವು ಜ್ಞಾಪಕ ಇಟ್ಕೊಂಡಿರಿ, ಸುಣ್ಣದ ತಿಳಿನೀರಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ.
ಸೊ ಇಲ್ಲಿ ಅದರ ರಿಯಾಕ್ಷನ್ ಕೂಡ ನಾನು ಬರೆದಿದ್ದೀನಿ ನೋಡಿ. ಇಲ್ಲಿ ಸುಣ್ಣದ ತಿಳಿ ನೀರು, ಇದು ಇಂಗಾಲದ ಡೈಆಕ್ಸೈಡ್ ಅನ್ನ ಹಾಯಿಸ್ತಾ ಇರೋದು. ಹಾಲಿನಂತೆ ಬೆಳ್ಳಗಾಗಿದೆ, ಬಿಳಿಯ ಪ್ರಕ್ಷೇಪ, ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಾರೆ. ಅದರ ಜೊತೆಗೆ ನೀರು ಬರುತ್ತೆ. ಸೊ ಇದು ಅಕಸ್ಮಾತ್ ಬಂದದ್ದು ಈಗ ಹಾಲಿನಂತೆ ಬೆಳ್ಳಗಾಗಿದೆ, ಇದು ಹಾಲಿನಂತೆ ಬೆಳ್ಳಗಾಗಿದೆ. ಈ ಹಾಲಿನಂತೆ ಬೆಳ್ಳಗಾದ್ಮೇಲೂ ಸಹ ಮತ್ತಷ್ಟು ಇಂಗಾಲದ ಡೈಆಕ್ಸೈಡ್ ನಾನು ಹಾಯಿಸ್ತೀನಿ. ಇದನ್ನ ತಗೊಂಡು ನೋಡಿ, ಇಲ್ಲಿ ತಗೊಂಡಿದ್ದೀನಿ, ಸೇಮ್ ಇದನ್ನ ತಗೊಂಡಿದ್ದೀನಿ. ಹಾಲಿನಂತೆ ಬೆಳ್ಳಗಾಗಿದೆ, ಅದಕ್ಕೆ ಮತ್ತಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಹಾಕಿದಾಗ ಜಲ ವಿಲೀನಗೊಳ್ಳುವಂತಹ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಉತ್ಪತ್ತಿಯಾಗುತ್ತದೆ. ಗೊತ್ತಾಯ್ತಾ? ಸೊ ಸ್ವಲ್ಪ ಇಂಗಾಲದ ಡೈಆಕ್ಸೈಡ್ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಂತು, ಅದಕ್ಕೆ ಇನ್ನಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ನಮಗೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬಂದಿದೆ. ಸೊ ಇದನ್ನ ನಿಮಗೆ ಇಂಪಾರ್ಟೆಂಟ್, ಇದು ಇಂಗಾಲದ ಡೈಆಕ್ಸೈಡ್ ಅನಿಲ ಮತ್ತು ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಹಾಯಿಸಿದಾಗ ಅಂತ ಹೇಳಿದಾಗ ಇದನ್ನ ಬರೀ ಇಂಗಾಲದ ಡೈಆಕ್ಸೈಡ್ ಹಾಯಿಸಿದಾಗ ಜರುಗುವ ಪ್ರತಿಕ್ರಿಯೆಯನ್ನು ಬರೆಯಿರಿ ಅಥವಾ ರಾಸಾಯನಿಕ ಸಮೀಕರಣ ಬರೀರಿ ಅಂದ್ರೆ ಇದು ಬರೀಬೇಕು. ಮೂರನೇದು, ಹೆಚ್ಚುವರಿ ಇಂಗಾಲದ ಡೈಆಕ್ಸೈಡ್ ಹಾಯಿಸಿದಾಗ ಅಂದಾಗ ಈ ರಿಯಾಕ್ಷನ್ ನ ಬರೀಬೇಕು. ಈ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ಲೋಹದ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತನೆ, ನೆಕ್ಸ್ಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತನೆ. ಇಲ್ಲಿ ಬಿಡುಗಡೆಯಾದ ಅನಿಲವನ್ನ ಎಲ್ಲಿ ಹಾಯಿಸ್ತಾ ಇದ್ದಾರೆ? ಸುಣ್ಣದ ತಿಳಿನೀರಿಗೆ ಹಾಯಿಸ್ತಾ ಇದ್ದಾರೆ. ಇದು ಹೆಚ್ಚುವರಿ ಇಂಗಾಲದ ಡೈಆಕ್ಸೈಡ್ ನ ಬಂದಂತಹ ಬಿಳಿಯ ಪ್ರಕ್ಷೇಪಕ್ಕೆ ಹಾಯಿಸಿದಾಗ ಇದಾಗುತ್ತೆ. ಸೊ ಹೆಚ್ಚುವರಿ ಇಂಗಾಲದ ಡೈಆಕ್ಸೈಡ್ ಹಾಯಿಸಿದಾಗ ಇದು ಹೇಳಿ, ಸುಣ್ಣದ ತಿಳಿನೀರಿಗೆ ಇಂಗಾಲದ ಡೈಆಕ್ಸೈಡ್ ಹೇಳಿದಾಗ ಇದು ಹೇಳಿ, ಆಮ್ಲ ಲೋಹೀಯ ಕಾರ್ಬೋನೇಟ್, ಆಮ್ಲದ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ ರಿಯಾಕ್ಷನ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಬಂದ್ರೆ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತೆ. ಈಗ ನಾವಿಲ್ಲಿ ಮಾತಾಡ್ತಿರೋದೇ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ. ಸೊ ಆಮ್ಲಗಳು ಪ್ರತ್ಯಾಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಅಸಿಡಿಟಿ ಆದಾಗ ಈನೋ ಕುಡಿತೀರ, ಗೊತ್ತಲ್ವಾ? ಸೊ ಅಸಿಡಿಟಿ ಅಂದ್ರೆ ಏನು? ಆಮ್ಲ ಉತ್ಪತ್ತಿ ಆಗಿರುತ್ತೆ ಜಠರದಲ್ಲಿ. ಪ್ರತ್ಯಾಮ್ಲವಾದ ಯಾವುದಾದ್ರೂ ಒಂದು ಆಹಾರವನ್ನು ನೀವು ಸೇರಿಸಿದ್ರೆ ತಟಸ್ಥ ಆಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಅದೇ ತರ ಇಲ್ಲೂ ಕೂಡ ಆಮ್ಲಕ್ಕೆ ನೋಡಿ, ಆಮ್ಲ ಅಂದಾಗ HCl H2SO4 ಯಾವ್ದಾದ್ರು ತಗೊಳ್ಳಿ. ಸೊ ಆಮ್ಲವನ್ನ ತೆಗೆದುಕೊಂಡು ಅದಕ್ಕೆ ಪ್ರತ್ಯಾಮ್ಲ ಅಂತಿದಂಗೆ NaOH ಜ್ಞಾಪಕ ಇಟ್ಕೊಳ್ಳಿ. NaOH ಅಥವಾ KOH ಎಲ್ಲದಕ್ಕೂ ಪ್ರತ್ಯಾಮ್ಲ ಅಂತಿದಂಗೆ NaOH ಯೂಸ್ ಮಾಡಿ. ಸೊ ಸಮೀಕರಣದಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಆಮ್ಲ ಅಂತಿದಂಗೆ HCl ಅಥವಾ H2SO4 ಯೂಸ್ ಮಾಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಮ್ಲಕ್ಕೆ ಪ್ರತ್ಯಾಮ್ಲವನ್ನ ಹಾಕಿದಾಗ ಒಂದು ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ. ಅಂದರೆ ಆಮ್ಲಕ್ಕೆ ಪ್ರತ್ಯಾಮ್ಲವನ್ನ ಹಾಕಿದಾಗ ತಟಸ್ಥ ಆಗುತ್ತೆ. ಈ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಎಂದರೇನು? ಅದರ ರಿಯಾಕ್ಷನ್ ಬರೀರಿ ಅಂದ್ರೆ ಇದನ್ನು ಬರೀಬೇಕು. ಆಮ್ಲಕ್ಕೆ ಪ್ರತ್ಯಾಮ್ಲವನ್ನ ಹಾಕಿದಾಗ ಆಮ್ಲದ ಗುಣ ತಟಸ್ಥವಾಗುತ್ತೆ. ಇಂತಹ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಅಂತಾರೆ. ಉದಾಹರಣೆಗೆ ಆಮ್ಲ ಯಾವ್ದಾದ್ರು ತಗೊಳ್ಳಿ, ಪ್ರತ್ಯಾಮ್ಲ ಯಾವ್ದಾದ್ರು ತಗೊಂಡು ಹಾಕಿದಾಗ ನಿಮಗೆ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತದೆ. ಸೊ ಇದು ನೆಕ್ಸ್ಟ್ ಬಂದ್ರೆ ನಿಮಗೆ ಇಲ್ಲಿ ಈ ಇದರಲ್ಲೇ ನಿಮಗೆ ಲೋಹೀಯ ಕಾರ್ಬೋನೇಟ್, ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್ ನಲ್ಲಿ ನಿಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಬಹುರೂಪಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಉತ್ಪತ್ತಿ ಆಯ್ತಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್, ಬಿಳಿಯ ಪ್ರಕ್ಷೇಪ. ಸೊ ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವ ಯಾವ ರೂಪಗಳಲ್ಲಿ ದೊರೆಯುತ್ತೆ ನೋಡಿ. ಇಲ್ಲಿ ಸುಣ್ಣದ ಕಲ್ಲಿನ ರೂಪದಲ್ಲಿ ದೊರೆಯುತ್ತೆ, ಸೀಮೆ ಸುಣ್ಣದ ರೂಪದಲ್ಲಿ, ಅಮೃತಶಿಲೆಯ ರೂಪದಲ್ಲಿ ಅದು ದೊರೆಯುತ್ತೆ. ಸೊ ಈ ಪ್ರಶ್ನೆ ಕೇಳುವ ಸಂಭವ ಇರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಬಹುರೂಪಗಳನ್ನು ತಿಳಿಸಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಬಹುರೂಪಗಳನ್ನು ತಿಳಿಸಿ. ಸುಣ್ಣದ ಕಾರ್ಬೋನೇಟ್, ಸೀಮೆ ಸುಣ್ಣ, ಅಮೃತಶಿಲೆ ಬರೀಬೇಕು. ಸೊ ಇಲ್ಲಿ ಒಂದು ರಿಯಾಕ್ಷನ್, ಎರಡು ರಿಯಾಕ್ಷನ್ ನೋಡಿದ್ರಿ, ಆಮ್ಲ ಪ್ರತ್ಯಾಮ್ಲ 3 ರಿಯಾಕ್ಷನ್ ನೋಡಿದ್ರಿ. ಈಗ 4ನೇ ರಿಯಾಕ್ಷನ್ ಯಾವುದು ಅಂತ ಹೇಳಿದ್ರೆ, ಆಮ್ಲವು ಲೋಹೀಯ ಆಕ್ಸೈಡ್ನೊಂದಿಗೆ ಹೇಗೆ ವರ್ತಿಸುತ್ತೆ. ಆಮ್ಲವು ಲೋಹೀಯ ಆಕ್ಸೈಡ್ನೊಂದಿಗೆ ಹೇಗೆ ವರ್ತಿಸುತ್ತೆ. ಆಮ್ಲ ತಗೊಳ್ಳೋಣ, HCl. ಎಲ್ಲದಕ್ಕೂ HCl ತಗೊಳ್ಳಿ ನೀವು, ಪರವಾಗಿಲ್ಲ. ಸೊ HCl ಆಮ್ಲ ತಗೊಂಡ್ರೆ ಲೋಹದ ಆಕ್ಸೈಡ್, ಯಾವ ಲೋಹ? ತಾಮ್ರ ಒಂದು ಲೋಹ ಅಲ್ವಾ. ಆಕ್ಸೈಡ್ ಅಂದ್ರೆ ಓ ಸೇರಿಸ್ಬೇಕಷ್ಟೇ ನೋಡಿ. ತಾಮ್ರದ ಆಕ್ಸೈಡ್ ತಗೊಂಡಿರೋದು. ಸೊ ತಾಮ್ರದ ಆಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿ ಒಂದು ಲವಣ ಮತ್ತು ನೀರು ಬಿಡುಗಡೆ ಆಗಿದೆ. ನಂತರ ನೋಡಿ, ಬರೀ ಆಮ್ಲದೊಂದಿಗೆ ಮಾತ್ರ ವರ್ತಿಸುತ್ತಂತೆ ಲೋಹದ ಆಕ್ಸೈಡ್, ಪ್ರತ್ಯಾಮ್ಲದೊಂದಿಗೆ ವರ್ತಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಲೋಹೀಯ ಆಕ್ಸೈಡ್ ಎಲ್ಲ ಪ್ರತ್ಯಾಮ್ಲೀಯ ಆಕ್ಸೈಡುಗಳು. ಲೋಹೀಯ ಆಕ್ಸೈಡುಗಳು ಪ್ರತ್ಯಾಮ್ಲೀಯ ಆಕ್ಸೈಡ್, ಅದೇ ಪ್ರತ್ಯಾಮ್ಲೀಯ ಆಗಿದೆ. ಮತ್ತೊಂದು ಪ್ರತ್ಯಾಮ್ಲದಲ್ಲಿ ಅದೇನೋ ವರ್ಸಕೋಲ ಆಮ್ಲದೊಂದಿಗೆ ವರ್ತಿಸಿ ಲವಣ ನೀರನ್ನ ಬಿಡುಗಡೆ ಮಾಡುತ್ತೆ. ಗೊತ್ತಾಯ್ತಾ? ಎಲ್ಲ ಲೋಹೀಯ ಆಕ್ಸೈಡುಗಳು ಪ್ರತ್ಯಾಮ್ಲೀಯ ಆಕ್ಸೈಡುಗಳಾಗಿರುತ್ತವೆ. ಜ್ಞಾಪಿಸ್ಕೊಳ್ಳಿ, ಎಲ್ಲ ಲೋಹೀಯ ಆಕ್ಸೈಡುಗಳು ಪ್ರತ್ಯಾಮ್ಲೀಯ ಆಕ್ಸೈಡುಗಳಾಗಿರುತ್ತವೆ.
ಆದ್ದರಿಂದ ಅದು ಆಮ್ಲದೊಂದಿಗೆ ವರ್ತಿಸುತ್ತದೆ. ಹಾಗಾದ್ರೆ ಆಮ್ಲದೊಂದಿಗೆ ಲೋಹೀಯ ಆಕ್ಸೈಡ್ ವರ್ತಿಸಿ ಏನು ಲವಣ ನೀರನ್ನು ಬಿಡುಗಡೆ ಮಾಡುತ್ತದೆ. ಇದನ್ನ ನೀವು ಬರ್ಕೊಳ್ಬಹುದು. ಈ ರಿಯಾಕ್ಷನ್ ಬರ್ಕೊಳ್ಳಿ. ಹೆಡ್ಡಿಂಗ್ ಕೊಟ್ಟಿದ್ದಾರೆ ಅಲ್ಲೇನೆ, ಆಮ್ಲ ಲೋಹೀಯ ಆಕ್ಸೈಡ್ನೊಂದಿಗೆ ಹೇಗೆ ವರ್ತಿಸುತ್ತದೆ ಅಂತ. ರಿಯಾಕ್ಷನ್ ಏನು ಕೊಟ್ಟಿಲ್ಲ, ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ರಿಯಾಕ್ಷನ್ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ಬನ್ನಿ, ಅದೇ ಆಮ್ಲ ಅಲೋಹೀಯ ಆಕ್ಸೈಡ್, ಇಲ್ಲಿ ಲೋಹೀಯ ಆಕ್ಸೈಡ್ ಅಲ್ಲಿ ಅಲೋಹೀಯ ಆಕ್ಸೈಡ್ ನೊಂದಿಗೆ ಹೇಗೆ ವರ್ತಿಸುತ್ತದೆ. ಸೊ ಅಲೋಹೀಯ ಆಕ್ಸೈಡ್ ತಗೊಂಡಿದ್ದೀನಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಆಮ್ಲ ಇಲ್ಲಿ ಅಲೋಹೀಯ ಆಕ್ಸೈಡ್ ಇಲ್ಲಿ ಪ್ರತ್ಯಾಮ್ಲ ಅಂತ ಬರಿಬೇಕು. ಏನ್ ಬರಿಬೇಕು? ಪ್ರತ್ಯಾಮ್ಲ. ಸೊ ಇಲ್ಲಿ ಪ್ರತ್ಯಾಮ್ಲ ತಗೊಂಡಿದ್ದೀನಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಲೋಹೀಯ ಆಕ್ಸೈಡ್ ಇದು ಕಾರ್ಬನ್ ಡೈಆಕ್ಸೈಡ್, ಅಲೋಹೀಯ ಆಕ್ಸೈಡ್. ಸೊ ಇಲ್ಲಿ ಪ್ರತ್ಯಾಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ನೋಡಿ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನ ಹೊಂದಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಇಲ್ಲಿ ಆಮ್ಲೀಯ ಗುಣ, ಅಲೋಹೀಯ ಆಕ್ಸೈಡ್ ಈನಲ್ಲಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನೀವು ಅಲೋಹೀಯ ಆಕ್ಸೈಡ್ಗಳು ಯಾವ ಗುಣವನ್ನು ಹೊಂದಿರುತ್ತದೆ? ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಹಾಗಾದ್ರೆ ಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲೀಯ, ಅಲೋಹೀಯ ಆಮ್ಲೀಯ, ಅಲೋಹೀಯ ಆಕ್ಸೈಡ್ ಆಮ್ಲೀಯ ಗುಣ, ಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲೀಯ ಗುಣ. ಅದನ್ನ ನೋಡ್ಕೊಳ್ಳಿ ನೀವು. ಸೊ ಇದಿಷ್ಟು ರಿಯಾಕ್ಷನ್ಸ್ ನೀವು ಈ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಕಲ್ತ್ಕೊಳ್ಬೇಕಾಗಿರೋದು. ಈಗ ಇನ್ನೊಂದ್ಸಲ ಸಮ್ಮರೈಸ್ ಮಾಡ್ತೀನಿ, ಇದನ್ನ ಸಮಪ್ ಮಾಡ್ತೀನಿ. ನೋಡಿ ಏನೇನು ಕಲ್ತ್ಕೊಂಡ್ರಿ ಈಗ ಅಂತ ಹೇಳಿದ್ರೆ, ಆಮ್ಲ ತಗೊಂಡ್ವಿ, ಆಮ್ಲ ತಗೊಂಡು ಲೋಹದೊಂದಿಗೆ ಹಾಕಿದಾಗ ಏನಾಯ್ತು? ಲವಣ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಯ್ತು. ಒಂದನೇ ರಿಯಾಕ್ಷನ್. ಎರಡನೇ ರಿಯಾಕ್ಷನ್, ಅದೇ ಆಮ್ಲ ಪ್ಲಸ್ ಲೋಹೀಯ ಕಾರ್ಬೋನೇಟ್ ತಗೊಂಡ್ವಿ, ಲವಣ ಪ್ಲಸ್ ನೀರು ಪ್ಲಸ್ CO2 ಬಂತು. ಅದೇ ಮೂರನೇ ರಿಯಾಕ್ಷನ್, ಅದೇ ಆಮ್ಲಕ್ಕೆ ಏನ್ ಮಾಡಿದ್ವಿ? ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್ ತಗೊಂಡ್ವಿ, ಲವಣ ನೀರು ಇಂಗಾಲದ ಡೈಆಕ್ಸೈಡ್. ಇದಿಷ್ಟು ಇದು. ನೆಕ್ಸ್ಟ್ ಬಂದ್ರೆ ನಾಲ್ಕನೇ ರಿಯಾಕ್ಷನ್ ನೀವು ಕಲ್ತ್ಕೊಂಡಿರೋದು ಆಮ್ಲ ಪ್ಲಸ್ ಪ್ರತ್ಯಾಮ್ಲ, ತಟಸ್ಥೀಕರಣ ಕ್ರಿಯೆ ಆಯ್ತು, ಲವಣ ಪ್ಲಸ್ ನೀರು ಬಂತು, ಯಾವ ಅನಿಲ ಬಿಡುಗಡೆ ಆಗಲ್ಲ ಇಲ್ಲಿ. ನೆಕ್ಸ್ಟ್ ಬಂದ್ರೆ ಅದೇ ಆಮ್ಲ ಪ್ಲಸ್ ಲೋಹೀಯ ಆಕ್ಸೈಡ್, ಸೊ ಇಲ್ಲೂ ಅಷ್ಟೇ ಲವಣ ಪ್ಲಸ್ ನೀರು. ಅದೇ ತರ ಪ್ರತ್ಯಾಮ್ಲ, ಇಲ್ಲಿ ಬಂದ್ರೆ ಪ್ರತ್ಯಾಮ್ಲ ಪ್ಲಸ್ ಅಲೋಹೀಯ ಆಕ್ಸೈಡ್, ಇಲ್ಲೂ ಕೂಡ ಲವಣ ಪ್ಲಸ್ ನೀರು. ಇದಿಷ್ಟನ್ನ ನೀವು ಈಗ ಕಲ್ತ್ಕೊಂಡಿರೋದು. ನಾನೀಗೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೆಲ್ಲ ಇಲ್ಲೇ ಇದೆ ನೋಡಿ. ಸಮರೈಸ್ ಮಾಡ್ಕೊಳ್ಬೇಕು, ನೀವೇ ಸಮಪ್ ಮಾಡ್ಕೊಳ್ಬೇಕು. ಆಮ್ಲ ಪ್ಲಸ್ ಲೋಹ, ಲವಣ ನೀರು ಬಂತು. ಆಮ್ಲ ಪ್ಲಸ್ ಲೋಹದ ಕಾರ್ಬೋನೇಟ್, ಇಲ್ಲ ಹೈಡ್ರೋಜನ್ ಬಂದಿದೆ, ಲವಣ ನೀರು ಇಂಗಾಲದ ಡೈಆಕ್ಸೈಡ್, ಆಮ್ಲ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್, ಆಮ್ಲ ಪ್ರತ್ಯಾಮ್ಲ, ಆಮ್ಲ ಲೋಹದ ಆಕ್ಸೈಡ್. ಸೊ ನೋಡಿ ಇಲ್ಲಿ ಆಮ್ಲ ಲೋಹದ ಆಕ್ಸೈಡ್, ಆಮ್ಲ ಲೋಹದ ಕಾರ್ಬೋನೇಟ್, ಆಮ್ಲ ಲೋಹೀಯ ಹೈಡ್ರೋಜನ್ ಕಾರ್ಬೋನೇಟ್. ಈ ರೀತಿ ನೀವು ನಿಮ್ಮ ಆರ್ಡರ್ಗೆ ತಕ್ಕಂತೆ ಬರ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಒಂದು ರಿಯಾಕ್ಷನ್ ನಿಮಗೆ ಕೊಡ್ತಾರೆ. ಒಂದು ಪ್ರಶ್ನೆ ಇಷ್ಟರಲ್ಲಿ ಯಾವ ತರ ಬೇಕಾದರೂ ಕೇಳ್ಬೋದು. ಇಂಗಾಲದ ಡೈಆಕ್ಸೈಡ್ ಮೇಲಾದರೂ ಕೇಳ್ಬೋದು, ಹೈಡ್ರೋಜನ್ ಅನಿಲದಾದರೂ ಕೇಳ್ಬೋದು, ಅಥವಾ ಚಿತ್ರವನ್ನ ಕೇಳಬಹುದು, ಅಥವಾ ಅಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ಹೇಗೆ ವರ್ತಿಸುತ್ತದೆ, ಅದರಲ್ಲಿ ಜರುಗುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ಬೋದು. ಒಂದು ಪೇಜಲ್ಲಿ ಇಷ್ಟು ರಿಯಾಕ್ಷನ್ನ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ಇದು ಮುಗಿತು. ಯಾವ ರೀತಿ ರಾಸಾಯನಿಕ ಕ್ರಿಯೆಗಳು ಜರುಗ್ತಾ ಇದೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿ. ಬನ್ನಿ ನೋಡೋಣ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಕೊಟ್ಟಿರೋಂಥದ್ದು ಬುಕ್ಕಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂತ ಹೇಳಿ. ಏನು ಸಾಮಾನ್ಯವಾಗಿದೆ? ಎಲ್ಲ ಆಮ್ಲಗಳಲ್ಲೂ ಏನಿದೆ, ಎಲ್ಲ ಪ್ರತ್ಯಾಮ್ಲಗಳಲ್ಲೂ ಏನಿದೆ ಅಂತ ನೋಡೋದಾದ್ರೆ, ಸೊ ಆಮ್ಲಗಳಲ್ಲಿ ನೋಡೋದಾದ್ರೆ ಹೈಡ್ರೋಜನ್ ಅಯಾನುಗಳು ಇರುತ್ತೆ ಮತ್ತು ಹೈಡ್ರೋನಿಯಂ ಅಯಾನು ಕೂಡ ಇರುತ್ತೆ. ಅದನ್ನು ನೋಡೋಣ. ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು? ಹೈಡ್ರೋಜನ್ ಅಯಾನ್. ಫಾರ್ ಎಕ್ಸಾಂಪಲ್ HCl ತಗೊಳ್ಳಿ, H+ ಅಯಾನು ಇದೆ. H2SO4 ತಗೊಳ್ಳಿ, H ಇದೆ. HNO3 ತಗೊಳ್ಳಿ, H ಇದೆ. CH3COOH ಅಲ್ಲಿ ಈ ಲಾಸ್ಟ್ H ತಗೊಳ್ಬೇಕು. ಸೊ ಎಲ್ಲ ಆಮ್ಲಗಳಲ್ಲಿ ಏನಿದೆ? ಸಾಮಾನ್ಯವಾಗಿ ಹೈಡ್ರೋಜನ್ ಅಯಾನುಗಳಿವೆ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೈಡ್ರೋಜನ್ ಅಯಾನು, ಹೈಡ್ರೋಜನ್ H+ ಇದೆಯಲ್ಲ,
ಇತರೆ ನೀರಿನ ಅಣುಗಳೊಂದಿಗೆ ವರ್ತಿಸಿ H+ ಅಯಾನು ನೀರಿನ ಅಣುಗಳೊಂದಿಗೆ ವರ್ತಿಸಿ H2O+ಗೆ ವರ್ತಿಸಿ ಏನಾಗ್ಬಿಡುತ್ತೆ H3O+ ಆಗ್ಬಿಡುತ್ತೆ. ಇದನ್ನ ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತಾರೆ, ಹೈಡ್ರೋನಿಯಂ ಅಯಾನ್. ಸೊ ಆಮ್ಲಗಳು ಏನಾದರೂ ನೀರಿನಲ್ಲಿ ವರ್ತಿಸಿದಾಗ ಅದರಲ್ಲಿ ಹೈಡ್ರೋನಿಯಂ ಅಯಾನು ಇರುತ್ತೆ. ಸೊ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವುದು ಹೈಡ್ರೋಜನ್ ಅಯಾನ್, ಸಮ್ಟೈಮ್ಸ್ ಕೆಲವೊಂದು ಸಲ ಹೈಡ್ರೋನಿಯಂ ಅಯಾನು ಕೂಡ ಇರುತ್ತೆ ಆಮ್ಲಗಳಲ್ಲಿ. ಹಾಗಾದ್ರೆ ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು? ಹೈಡ್ರಾಕ್ಸಿಲ್ ಅಯಾನ್. ಪ್ರತ್ಯಾಮ್ಲಗಳಲ್ಲಿ ಇರುವುದು ಹೈಡ್ರಾಕ್ಸಿಲ್. ನೋಡಿ NaOH, OH ಇದೆ, ಅದೇ ರೀತಿ KOH, OH ಇದೆ. ಸೊ ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದು ಹೈಡ್ರಾಕ್ಸಿಲ್ ಅಂತಾರೆ. OH ನ ಹೈಡ್ರಾಕ್ಸಿಲ್. ಹೈಡ್ರಾಕ್ಸಿಲ್ ಅಯಾನ್. ಆಮ್ಲಗಳಲ್ಲಿ ಸಾಮಾನ್ಯವಾಗಿರುವುದು ಹೈಡ್ರೋಜನ್ ಅಯಾನ್ ಅಥವಾ ಕೆಲವೊಂದು ವೇಳೆ ಹೈಡ್ರೋನಿಯಂ ಅಯಾನ್. ಹೈಡ್ರೋಜನ್, ಹೈಡ್ರೋನಿಯಂ, ಇದು ಹೈಡ್ರಾಕ್ಸಿಲ್ ಅಯಾನ್ಗಳು ಇರುತ್ತೆ. ಸೊ ಇದು ಆಮ್ಲಗಳು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವುದು. ನಂತರ ಬಂದ್ರೆ ನಿಮಗೆ ಇದನ್ನ ಕೊಟ್ಟಿದ್ದಾರೆ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನ ಪ್ರವಹಿಸುತ್ತಿರುವುದು. ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಚಿತ್ರವನ್ನ ನೀವು ಪರೀಕ್ಷಾ ದೃಷ್ಟಿಯಿಂದ ಅಭ್ಯಾಸ ಮಾಡಬೇಕು. ಸೊ ಇಲ್ಲಿ ಏನು ವಿದ್ಯುತ್ತನ್ನ ಹರಿಸ್ತಾ ಇದೆಯಲ್ಲ, ಏನಿದು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ಅಂತ ಕೊಟ್ಟಿದ್ದಾರೆ. ಆಮ್ಲೀಯ ದ್ರಾವಣ ಅಂದಾಗ HCl, H2SO4 ಅವುಗಳು ನೀರಿನಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಬೇಕಾಗುತ್ತೆ. ಅದಕ್ಕೆ ನೀರನ್ನ ಹಾಕಿದಾಗ ಅಥವಾ ಅದ್ರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ವಿದ್ಯುತ್ ಹರಿತಾ ಇದೆಯಾ ಇಲ್ವಾ ನೋಡುವಂಥದ್ದು. ಅದ್ರ ಜೊತೆಗೆ ಬೇರೆ ಬೇರೆ ದ್ರಾವಣವನ್ನು ಕೂಡ ತಗೊಂಡು ಪರೀಕ್ಷೆ ಮಾಡಿದ್ದಾರೆ. ಹಾಗಾದ್ರೆ ನೋಡೋಣ, ಇದು ಚಿತ್ರ ನಿಮಗೆ ಕೊಟ್ಟಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಬೀಕರ್ ಅನ್ನ ತಗೊಂಡಿದ್ದಾರೆ, ಮೊಳೆಯನ್ನ ಹೊಡೆದಿದ್ದಾರೆ. ಸೊ ನಂತರ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಮಾಡಿದ್ದಾರೆ, ಬಲ್ಬ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು, ಇದೇ ರೀತಿ ನೀವು 4 ಚಿತ್ರವನ್ನ ಬರ್ಕೊಳ್ಬೇಕು. ಅರ್ಥ ಆಗೋದಕ್ಕೆ, ಸುಲಭವಾಗಿ ಅರ್ಥ ಆಗೋದಕ್ಕೆ 4 ಚಿತ್ರವನ್ನ ಬರ್ಕೊಂಡು ಒಂದಕ್ಕೆ ಗ್ಲೂಕೋಸ್ ದ್ರಾವಣ ತಗೊಳ್ಳಿ. ಏನ ತಗೊಳ್ಳಿ? ಗ್ಲೂಕೋಸ್ ದ್ರಾವಣ, ಗ್ಲೂಕೋಸ್. ನೆಕ್ಸ್ಟ್ ಇನ್ನೊಂದರಲ್ಲಿ ನೀವು ಸಕ್ಕರೆ ದ್ರಾವಣವನ್ನ ತಗೊಳ್ಳಿ. ಸಕ್ಕರೆ ದ್ರಾವಣ ಬೇಡ, ಇದೇ ಗ್ಲೂಕೋಸೇ ಆಗುತ್ತೆ. ಆಲ್ಕೋಹಾಲ್ ತಗೊಳ್ಳಿ, ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ತಗೊಳ್ಳಿ. ನಂತರ HCl ತಗೊಳ್ಳಿ, H2SO4 ತಗೊಳ್ಳಿ. HClಗೆ ಸ್ವಲ್ಪ ನೀರು ಹಾಕಿದ್ರು ನಡೆದಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲ ಕಡೆ ವಿದ್ಯುತ್ ಕನೆಕ್ಷನ್ಸ್ನ ಏನು ಮಾಡ್ಬೇಕು ನೀವು? ಎಲ್ಲ ಕಡೆ ವಿದ್ಯುತ್ ಕನೆಕ್ಷನ್ಸ್ನ ಕೊಟ್ಟಿರಬೇಕು. ಎಲ್ಲ ಕಡೆ ವಿದ್ಯುತ್ ಕನೆಕ್ಷನ್ ಕೊಟ್ಟು ಬಲ್ಬನ್ನು ಹೊಳಿತಾ ಇದೆಯಾ ನೋಡಿ, ಉರಿತಾ ಇದೆಯಾ ನೋಡಿ. ಇಲ್ಲಿ ಬಲ್ಬ್ ಉರಿಲಿಲ್ಲ, ಯಾವುದರಲ್ಲಿ? ಗ್ಲೂಕೋಸ್ ದ್ರಾವಣದಲ್ಲಿ ಬಲ್ಬ್ ಉರಿದಿಲ್ಲ. ಇಲ್ಲೂ ಕೂಡ ಆಲ್ಕೋಹಾಲ್ ಅಲ್ಲಿ ಬಲ್ಬ್ ಉರಿದಿಲ್ಲ. HCl ಅಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಇದೆ, HCl ಅಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಇದೆ. ಇಲ್ಲಿ ನೋಡಿದ್ರೆ ತುಂಬಾ ಪ್ರಕಾಶಮಾನವಾಗಿ ಉರಿತಾ ಇದೆ. ಹಾಗಾದ್ರೆ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಯಾಕೆ ಇಲ್ಲಿ ಬಲ್ಬ್ ಉರಿಲಿಲ್ಲ, ಇಲ್ಲಿ ಸ್ವಲ್ಪನೇ ಪ್ರಕಾಶಮಾನ ಇದೆ, ಇಲ್ಲಿ ಹೆಚ್ಚು ಪ್ರಕಾಶಮಾನವಾಗಿದೆ, ಏನು ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ವಿದ್ಯುತ್ ಹರಿಬೇಕು ಅಂದ್ರೆ ಅಯಾನುಗಳ ಅವಶ್ಯಕತೆ ಇದೆ. ಯಾವ ಅವಶ್ಯಕತೆ? ಅಯಾನುಗಳ ಅವಶ್ಯಕತೆ ಇದೆ. ಇಲ್ಲಿ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಅಲ್ಲಿ ಅಯಾನುಗಳು ಇರೋದಿಲ್ಲ, ಫ್ರೀ ಅಯಾನ್ಸ್ ಅಂತ ಹೇಳ್ತೀವಿ, ಸ್ವತಂತ್ರವಾಗಿ ಚಲಿಸುವ ಅಯಾನುಗಳು. ಇಲ್ಲಿ ಸ್ವತಂತ್ರವಾಗಿ ಚಲಿಸುವ ಅಯಾನುಗಳು ಇರಲಿಲ್ಲ, ಅದಕ್ಕೆ ತನ್ನ ಮೂಲಕ ವಿದ್ಯುತ್ತನ್ನ ಹರಿಸಲಿಲ್ಲ. ಯಾವುದು? ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣ. HCl ಅಲ್ಲಿ ಸ್ವಲ್ಪನೇ ಬಲ್ಬ್ ಗ್ಲೋ ಆಗ್ತಾ ಇತ್ತು. ಯಾಕೆ? ತುಂಬಾ ನೀರು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಸೊ ಅದು ಬಲ್ಬು ನಿಧಾನಕ್ಕೆ ಉರಿತಾ ಇದೆ. ಅಥವಾ ನೀವು ಜಾಸ್ತಿ ಕಾನ್ಸಂಟ್ರೇಟೆಡ್ ತಗೊಂಡ್ರೆ ಅಲ್ಲಿ ಬಲ್ಬ್ ಚೆನ್ನಾಗಿ ಉರಿಯುತ್ತೆ. ನೀರು ಹಾಕಿದ್ರೆ ಸ್ವಲ್ಪ ನಿಧಾನ. ಯಾಕೆ? ಅಯಾನುಗಳ ಸಾರತೆ ಕಡಿಮೆ ಇದ್ರೆ ನಿಧಾನವಾಗಿ ಉರಿಯುತ್ತೆ. ಅದೇ H2SO4 ಅಲ್ಲಿ ನೋಡಿ ಹೆಚ್ಚು ಪ್ರಕಾಶಮಾನವಾಗಿ ಉರಿತಾ ಇದೆ ಅಂದ್ರೆ ಅಯಾನುಗಳ ಸಾರತೆ ಹೆಚ್ಚಿದೆ. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆಮ್ಲೀಯ ದ್ರಾವಣದಲ್ಲಿ ಅಯಾನುಗಳು ಇತ್ತು, ಹೈಡ್ರೋಜನ್ ಅಯಾನುಗಳಿತ್ತು, ಆ ಅಯಾನುಗಳ ಮೂಲಕ ವಿದ್ಯುತ್ ಹರಿಯುತ್ತೆ ಎಂದು ತೋರಿಸುವ ಚಿತ್ರದ ಸಮೇತ ನೀವು ಎಕ್ಸ್ಪ್ಲೈನ್ ಮಾಡಬಹುದು. ಗ್ಲೂಕೋಸ್ ಅಲ್ಲಿ ಯಾಕೆ ವಿದ್ಯುತ್ ಹರಿಲಿಲ್ಲ, ಗ್ಲೂಕೋಸ್ ದ್ರಾವಣದಲ್ಲಿ H2SO4 ಅಥವಾ ಆಮ್ಲದಲ್ಲಿ ಯಾಕೆ ಹರಿತು ಅಂದ್ರೆ, ಆಮ್ಲದಲ್ಲಿ ಸ್ವತಂತ್ರವಾಗಿ ಚಲಿಸುವ ಅಯಾನ್ ಇತ್ತು, ಅದಕ್ಕೆ ವಿದ್ಯುತ್ ಹರಿತು. ಇಲ್ಲಿ ಸ್ವತಂತ್ರವಾಗಿ ಚಲಿಸುವ ಅಯಾನುಗಳು ಇರಲಿಲ್ಲ, ವಿದ್ಯುತ್ ಹರಿಯಲಿಲ್ಲ ಅಂತ ಈ ಕಾನ್ಸೆಪ್ಟ್ ನ ನೀವು ಹೇಳ್ಬಹುದು. ಓಕೆ, ಸೊ ಇನ್ನು ನೆಕ್ಸ್ಟ್ ಬಂದ್ರೆ ನಮಗೆ ಕೊಟ್ಟಿರುವಂತದ್ದು ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಏನಾಗುತ್ತೆ. ಆಮ್ಲಕ್ಕೆ ಹಾಕಿದಾಗ ನೀರನ್ನ
ನೀರಿಗೆ ಅಥವಾ ನೀರನ್ನು ಆಮ್ಲಕ್ಕೆ ಹಾಕಿದಾಗ ಏನಾಗುತ್ತೆ ಅಥವಾ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಏನಾಗುತ್ತೆ ಅದರ ವರ್ತನೆ ನೋಡಿ ಅಂತ ಹೇಳಿದರೆ, ಅದನ್ನು ನೋಡೋದಕ್ಕೆ ಮುಂಚೆ ಒಂದು ಅನಿಲವನ್ನು ತಯಾರು ಮಾಡ್ಕೊಂಡಿದ್ದಾರೆ, ಆಮ್ಲವನ್ನು ತಯಾರು ಮಾಡ್ಕೊಂಡಿದ್ದಾರೆ ಅನಿಲ ರೂಪದಲ್ಲಿ. ನೀರಿನ ಅಂಶ ಇಲ್ಲ ಅಲ್ಲಿ. ನೋಡಿ ಇಲ್ಲಿ ಒಂದು ಪ್ರತ್ಯಾಮ್ಲ ತಗೊಂಡು ಒಂದು ಆಮ್ಲ ತಗೊಂಡಿದ್ದಾರೆ, ಎರಡನ್ನ ಸೇರಿಸಿದಾಗ HCl ಅನಿಲ ರೂಪದಲ್ಲಿ ದೊರೆಯುತ್ತೆ ನಮಗೆ. HCl ಅನ್ನೋದು ಆಮ್ಲನೇ, ಆದರೆ ಯಾವ ರೂಪದಲ್ಲಿದೆ? ಶುಷ್ಕ ರೂಪದಲ್ಲಿದೆ, ಅನಿಲ ರೂಪದಲ್ಲಿದೆ. ನಮಗೆ ಗೊತ್ತಿದೆ ಆಮ್ಲಕ್ಕೆ ಕೆಂಪು ಲಿಟ್ಮಸ್ ಅಥವಾ ನೀಲಿ ಲಿಟ್ಮಸ್. ಕೆಂಪು ಲಿಟ್ಮಸ್ ಅಥವಾ ನೀಲಿ ಲಿಟ್ಮಸ್ ಅನ್ನ ತಂದಾಗ ಏನಾಗುತ್ತೆ? ಬಣ್ಣದಲ್ಲಿ ಬದಲಾವಣೆ ಅದು ತೋರಿಸ್ಬೇಕು. ಕೆಂಪು ತಂದಾಗೂ ಈ HCl ಅನಿಲ ರೂಪದಲ್ಲಿರುತ್ತೆ ಅಂತ ಹೇಳಿದ್ನಲ್ಲ, ಈ ಅನಿಲ ರೂಪನ ನಾವು ಒಂದು ಟೆಸ್ಟ್ ಟ್ಯೂಬ್ ಮೂಲಕ ನೋಡಿ, ಇಲ್ಲಿ HCl ಅನಿಲ ಬಂದಿದೆ, ಒಂದು ಬೆಂಟ್ ಟ್ಯೂಬ್ ಮೂಲಕ ಇಲ್ಲಿ ಅನಿಲವನ್ನು ಪಾಸ್ ಮಾಡೋಣ. ಅನಿಲವನ್ನು ಪಾಸ್ ಮಾಡಿ ಬ್ಲೂ ಲಿಟ್ಮಸ್ ಇಟ್ಕೊಳ್ಳಿ, ರೆಡ್ ಲಿಟ್ಮಸ್ ಇಟ್ಕೊಳ್ಳಿ. ಯಾವ ಬದಲಾವಣೆನೂ ಕಾಣಿಸ್ತಾ ಇಲ್ಲ, ಅನಿಲ ಮಾತ್ರ ಬಿಡುಗಡೆ ಆಗಿದೆ. ಯಾವ ಅನಿಲ? ಆಮ್ಲ ಬಿಡುಗಡೆ ಆಗಿದೆ. ಒಣ ಅಂದರೆ ನೀರಿನ ಅಂಶ ಇಲ್ಲದಿರುವಂತಹ ಆಮ್ಲ ಬಿಡುಗಡೆ ಆಗಿದೆ ಅನಿಲ ರೂಪದಲ್ಲಿ. ಆ ಆಮ್ಲ ನಿಮಗೆ ಗೊತ್ತಿದೆ, ಆಮ್ಲ ನೀಲಿ ಲಿಟ್ಮಸ್ ಅನ್ನ ಕೆಂಪಾಗಿಸುತ್ತೆ ಅಂತ ಹೇಳಿ. ಆದರೆ ಯಾವ ಬದಲಾವಣೆ ಇಲ್ಲ, ಕೆಂಪು ಲಿಟ್ಮಸ್ ಇಟ್ಟರು ಇಲ್ಲ, ನೀಲಿ ಲಿಟ್ಮಸ್ ಇಟ್ಟರು ಇಲ್ಲ. ಅದೇ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಅಥವಾ ಇಲ್ಲಿ ನೀರು ಹಾಕೋದಕ್ಕೆ ಸಾಧ್ಯ ಆಗಿದ್ರೆ ಇದನ್ನೇ ಒದ್ದೆ ಮಾಡಿ. ಎಲ್ಲಾದ್ರೂ ಸರಿ ನೀರಿನ ಅಂಶ ಇರಬೇಕು. ಇವೆರಡನ್ನೂ ಒದ್ದೆ ಮಾಡಿ ಹತ್ರಕ್ಕೆ ತಂದಿದ ತಕ್ಷಣ ನೀಲಿ ಲಿಟ್ಮಸ್ ಕಾಗದ ಏನಾಯ್ತು? ರೆಡ್ ಆಯ್ತು. ನೀಲಿ ಲಿಟ್ಮಸ್ ಒದ್ದೆ ಮಾಡಿದಾಗ. ಹಾಗಾದರೆ ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಅಯಾನುಗಳನ್ನು ಬಿಡುಗಡೆ ಮಾಡೋದಿಲ್ಲ, ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಅದು ಅಯಾನುಗಳನ್ನು ಬಿಡುಗಡೆ ಮಾಡುತ್ತೆ ಅಂತ ಇದು ತೋರಿಸುತ್ತೆ. ನೋಡಿ, ಇಲ್ಲಿ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡು ನೀರಿಗೆ ಹಾಕಿದಾಗ ನೋಡಿ ಅಯಾನುಗಳು ಬಿಡುಗಡೆ ಆಗುತ್ತೆ ನೀರಿನ ಉಪಸ್ಥಿತಿಯಲ್ಲಿ. ಅದೇ ತರ ಆಮ್ಲ, ಇದು ಪ್ರತ್ಯಾಮ್ಲ, ಇದು ಆಮ್ಲಕ್ಕೂ ನೀರು ಹಾಕ್ತಾರೆ, ಪ್ರತ್ಯಾಮ್ಲಕ್ಕೂ ನೀರು ಹಾಕ್ತಾ ಇದ್ದಾರೆ. ಸೊ ಪ್ರತ್ಯಾಮ್ಲ ಆಮ್ಲಕ್ಕೆ ನೀರನ್ನು ಹಾಕಿದಾಗ ಅದರ ಅಯಾನುಗಳು ಬಿಡುಗಡೆ ಆಗಿದೆ. ಸೊ ಇದರ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ನಿಮಗೆ ಈ ರೀತಿಯ ಒಂದು ಸಿಂಬಲ್ ಕೊಟ್ಟಿದ್ದಾರೆ ನೋಡಿ. ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ರೀತಿಯ ಸಿಂಬಲ್ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟು ಈ ಸಿಂಬಲ್ಲು. ಸೊ ಈ ಸಿಂಬಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಿ ಕಾಣಿಸ್ತೀರಾ ನೀವು ಈ ಸಿಂಬಲ್ನ? ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಈ ಸಿಂಬಲ್ನ. ಸೊ ಈ ಸಿಂಬಲ್ ನೀವು ಎಲ್ಲಿ ಕಾಣ್ತೀರಾ, ಏನನ್ನ ತೋರಿಸ್ತಾ ಇದೆ ಈ ಸಿಂಬಲ್ ಅಂತ ಹೇಳ್ಬಿಟ್ಟು, ಇದು ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಆಮ್ಲಗಳ ಜಾಡಿಯನ್ನು ನೋಡಿರ್ಬೋದು ನೀವು ಪ್ರಯೋಗಾಲಯದಲ್ಲಿ. ಆಮ್ಲದ ಆ ಜಾರ್ ಏನು ಬಾಟಲ್ ಅಂತ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳ್ತೀವಿ. ಅಂದರೆ ಪ್ರಬಲ H2SO4, ಪ್ರಬಲ H2SO4 ಅಥವಾ ಪ್ರಬಲ HCl ಅದ ಮೇಲೆ ನೀವು ನೋಡಿದ್ರೆ ಆ ಸಿಂಬಲ್ ಅನ್ನ ನೋಡ್ತೀರಾ. ಆ ಸಿಂಬಲ್ ಅನ್ನ ನೋಡಿದ್ರೆ ಏನು ಹಾಗಾದ್ರೆ ಈ ಸಿಂಬಲ್ ತೋರಿಸುತ್ತೆ ಅಂತ ಹೇಳೋದಾದ್ರೆ, ಇದು ಅತಿ ಬಹಿರುಷ್ಣಕ. ಏನಿದು? ಅತಿ ಬಹಿರುಷ್ಣಕ. ಅಕಸ್ಮಾತ್ ಏನಾದರೂ ನಿಮ್ಮ ಕೈ ಮೇಲೆ ಬಿದ್ದರೆ ನಿಮ್ಮ ಕೈಯೆಲ್ಲ ಸುತ್ತೋಗುತ್ತೆ. ಸೊ ಹುಷಾರಾಗಿ ನೀವು ಬಳಸಿ ಅಂತ ಹೇಳಿ. ಅದಷ್ಟೇ ಅಲ್ಲ, ನೀವು ಇದನ್ನು ದುರ್ಬಲ ಆಮ್ಲ ಮಾಡ್ಕೋಬೇಕು. ಇದು ತುಂಬ ಪ್ರಬಲ ಆಮ್ಲ, ಹಾಗೆ ಉಪಯೋಗಿಸೋದಕ್ಕೆ ಕಷ್ಟ. ಕೆಲವೊಂದು ಪ್ರಯೋಗ ಮಾಡಬೇಕು ಅಂದರೆ ದುರ್ಬಲ ಆಮ್ಲ ಬೇಕು. ದುರ್ಬಲ ಆಮ್ಲ ಹೇಗೆ ಪ್ರಿಪೇರ್ ಮಾಡೋದು? ಅದಕ್ಕೆ ನೀರನ್ನು ಹಾಕಿ. ಹಾಗಾದರೆ ನೋಡಿ, ಇಲ್ಲಿ ನೀರನ್ನು ತಗೊಂಡಿದ್ದೀನಿ, ಆಮ್ಲವನ್ನು ಹಾಕ್ತಾ ಇದ್ದೀನಿ. ಏನನ್ನು ಹಾಕ್ತಾ ಇದ್ದೀನಿ? ಆಮ್ಲವನ್ನು ಹಾಕ್ತಾ ಇದ್ದೀನಿ. ಅದೇ ಇನ್ನೊಂದರಲ್ಲಿ ಆಮ್ಲವನ್ನು ತಗೊಂಡಿದ್ದೀನಿ, ನೀರನ್ನು ಹಾಕ್ತಾ ಇದ್ದೀನಿ. ಹಾಗಾದರೆ ಯಾವುದು ಸರಿ, ಯಾವುದು ತಪ್ಪು, ಯಾಕೆ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸಲ್ಫ್ಯೂರಿಕ್ ಆಮ್ಲ ಬಹಳ ಪ್ರಬಲವಾಗಿರುತ್ತೆ, ಅತಿ ಬಹಿರುಷ್ಣಕವಾಗಿರುತ್ತೆ. ಹುಷಾರಾಗಿ ನೀವು ನೋಡಿಕೊಂಡು ದುರ್ಬಲ ಆಮ್ಲ ಮಾಡ್ಕೊಳ್ಬೇಕು. ದುರ್ಬಲ ಆಮ್ಲ ಮಾಡ್ಕೋಬೇಕು ಅಂದರೆ ನೀರು ಹಾಕಬೇಕು. ಹಾಗಾದರೆ ಆಮ್ಲಕ್ಕೆ ನೀರನ್ನು ಹಾಕಬೇಕು ಅಥವಾ ನೀರಿಗೆ ಆಮ್ಲವನ್ನು ಹಾಕಬೇಕು? ಸೊ ಯಾವುದು ಸರಿ ಅಂತ ಹೇಳಿದ್ರೆ ಇಲ್ಲಿ ಇದು ಸರಿ, ಇದು ತಪ್ಪು. ಯಾಕೆ ಅನ್ನೋದು ಹೇಳ್ತೀನಿ ನೋಡಿ. ನೀರನ್ನು ತಗೊಂಡು ಸ್ವಲ್ಪನೇ ಆಮ್ಲವನ್ನು ಹಾಕ್ಕೊಳ್ತಾ ಇದರಲ್ಲಿ ಕಡ್ಡಿಯಲ್ಲಿ ಕಲಕುತ್ತಾ ಸ್ವಲ್ಪನೇ ಆಮ್ಲ ಹಾಕ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಅತಿ ಬಹಿರುಷ್ಣಕ, ಮೇಲೆ ಜಂಪ್ ಆಗುವಂತಹ ಒಂದು ಮೇಲೆ ಎಗರುವಂತಹ ಒಂದು ಇದು ಇರುತ್ತೆ, ಬೇಗ ರಿಯಾಕ್ಷನ್ ಆಗಿ. ಅಲ್ಲದೆ ಈ ಕಂಟೈನರ್ ಇರುತ್ತಲ್ಲ, ಈ ಬೀಕರು ಒಡೆದು ಹೋಗುವ ಸಂಭವ ಇರುತ್ತೆ. ಯಾವ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಆಮ್ಲ ತಗೊಂಡಿದ್ದೀನಿ, ನೀರು ಹಾಕಿದ ತಕ್ಷಣ ಅದು ಅತಿ ಬಹಿರುಷ್ಣಕ ಹೇಳಿದೆ,
ಮೇಲ್ಗಡೆ ಕೆಗರ್ಬೋದು, ನಮಗೆ ಸ್ಕಿನ್ ಹಾಳಾಗ್ಬೋದು ಮುಖದ ಮೇಲೆ ಎಗರಿ, ಅಥವಾ ಈ ಕಂಟೈನರ್ ಐತಲ್ಲ ಅತಿ ಬಹಿರುಷ್ಣ ಕ್ರಿಯೆ ನಡೆದು ಈ ಕಂಟೈನರ್ ಒಡೆದೋಗ್ಬೋದು. ಅದಕ್ಕೋಸ್ಕರ ನೀರನ್ನ ಆಮ್ಲಕ್ಕೆ ಯಾವತ್ತೂ ಹಾಕಬಾರ್ದು. ಆದರೆ ನೀರಿಗೆ ಆಮ್ಲವನ್ನು ನೀರಿಗೆ ಆಮ್ಲವನ್ನು ಸ್ವಲ್ಪವಾಗಿ ಕಲಕುತ್ತಾ ಹಾಕಬೇಕು. ಅವರು ಕೇಳಬಹುದು, ನೀರಿಗೆ ಆಮ್ಲವನ್ನು ನಿಧಾನವಾಗಿ ಹಾಕಬೇಕೇ ಹೊರತು ಆಮ್ಲಕ್ಕೆ ನೀರನ್ನ ಹಾಕಬಾರದು ಏಕೆ? ಇದು ಅತಿ ಬಹಿರುಷ್ಣಕ, ಮೇಲೆ ಎಗರುವ ಸಂಭವವಿರುತ್ತೆ ಮತ್ತು ಜಾಡಿ ಒಡೆದು ಹೋಗುವ ಸಂಭವವಿರುತ್ತೆ, ಅಥವಾ ಪ್ರಣಾಳದಲ್ಲಿ ತಗೊಂಡ್ರೆ ಪ್ರಣಾಳ ಬೀಕರ್ ಒಡೆದು ಹೋಗುವ ಸಂಭವ ಇರುತ್ತೆ. ಆದ್ದರಿಂದ ನಾವು ಯಾವಾಗಲೂ ಆಮ್ಲವನ್ನ ಸ್ವಲ್ಪನೇ ಕಲಕುತ್ತಾ ನೀರಿಗೆ ಹಾಕಬೇಕು, ಆಮ್ಲವನ್ನ ನೀರಿಗೆ ಹಾಕಬೇಕು. ಆಯ್ತಾ? ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂಶಕ್ಕೆ ನಾವು ಹೋಗೋಣ. ಸೊ ಆ ಸಿಂಬಲ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಈ ಸಿಂಬಲ್ನ ಕೊಟ್ಟು ಈ ಸಿಂಬಲ್ ಏನನ್ನ ಸೂಚಿಸುತ್ತೆ, ಯಾಕೆ ಈ ರೀತಿಯಾಗಿ ಕೊಟ್ಟಿರ್ತಾರೆ ಅಂತ ಕೇಳಬಹುದು. ನೀವು ಈ ಸಿಂಬಲ್ನ ನೋಡ್ಕೊಳ್ಳಿ. ಬನ್ನಿ ಈಗ ನೋಡೋಣ pH ಬಗ್ಗೆ. ಏನು ಇದು pH ಅಂತ ಹೇಳಿದ್ರೆ, ಈಗಾಗಲೇ ನೀವು ಲಿಟ್ಮಸ್ ಕಾಗದವನ್ನೆಲ್ಲ ನೋಡಿದ್ದೀರಾ, ಸೂಚಕಗಳನ್ನು ನೋಡಿದ್ದೀರಾ, ಅನೇಕ ಸೂಚಕ. ಇದು ಅಷ್ಟೇ, ಅನೇಕ ರೀತಿಯ ಸೂಚಕಗಳು ಮಿಕ್ಸ್ ಮಾಡಿ ಎಲ್ಲವನ್ನು ಮಿಶ್ರಣ ಮಾಡಿ ಪಡೆದಂತಹ ಸೂಚಕ ಸಾರ್ವತ್ರಿಕ ಸೂಚಕ ಅಂತ ಹೇಳ್ತಾರೆ. ಸಾರ್ವತ್ರಿಕ ಸೂಚಕ ಅಂದ್ರೆ ಅನೇಕ ಸೂಚಕಗಳ ಮಿಶ್ರಣವನ್ನ ಸಾರ್ವತ್ರಿಕ ಸೂಚಕ ಅಂತ ಹೇಳ್ತಾರೆ. ಇಲ್ಲಿ pH ಅನ್ನು ನಾವು ಸಾರ್ವತ್ರಿಕ ಸೂಚಕವಾಗಿ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ pH ಎಂದರೇನು ಅಂತ ಏನಾದರೂ ಕೇಳಿದ್ರೆ ನೋಡಿ, ದ್ರಾವಣದಲ್ಲಿನ ಹೈಡ್ರೋಜನ್ ಸಾರತೆಯನ್ನು ಅಳೆಯಲು ಬಳಸುವ ಒಂದು ಏಕಮಾನವೇ pH. ಅಂದ್ರೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯುವಂತಹ ಒಂದು ಏಕಮಾನ pH. ಅದನ್ನ ಕೇಳಿದ್ರೆ ನೀವು ಬರಿಬೇಕಾಗುತ್ತೆ. ಸಾರ್ವತ್ರಿಕ ಸೂಚಕ ಎಂದರೇನು? ಅನೇಕ ಸೂಚಕಗಳ ಮಿಶ್ರಣವನ್ನು ಸಾರ್ವತ್ರಿಕ ಸೂಚಕ ಎನ್ನುವರು. pH ಎಂದರೇನು? ಸೊ ಅದನ್ನ ನೀವು ನೋಡಿ. ನೆಕ್ಸ್ಟ್ ಬಂದ್ರೆ ನಿಮಗೆ pH ಅಂತ ಹೇಳಿದ್ರೆ, ನೀವು ಈಗ ಅಡ್ವರ್ಟೈಸಲ್ಲೆಲ್ಲ ನೀವು ಡವ್ ಸೋಪ್ ಮೇಲೆ ಒಂದು pH ಪೇಪರ್ನ ಹಿಂಗೆ ಇಡ್ತಾರೆ ನೋಡಿ, ಇದು ಸೌಮ್ಯವಾಗಿದೆ, ಬೇರೆ ಸೋಪ್ ಮೇಲೆ ಇಡ್ತಾರೆ ಕಲರ್ ಚೇಂಜ್ ಆಗುತ್ತೆ, ನೋಡಿದ್ದೀರಾ? ಸೊ ಅಥವಾ ಮಣ್ಣು ಪರೀಕ್ಷೆಗೆ ರೈತನ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಣ್ಣು ಪರೀಕ್ಷೆಗೆ ರೈತ ತೆಗೆದುಕೊಂಡು ಹೋಗೋದು, ಅಲ್ಲಿ ಒಂದು ಸಾರ್ವತ್ರಿಕ ಸೂಚಕವನ್ನು ಹಾಕಿ ಆಮ್ಲನ ಪ್ರತ್ಯಾಮ್ಲನ ಮಣ್ಣು ಅಂತ ಕಂಡುಹಿಡಿಯೋದು. ಸೋಪು ಅಷ್ಟೇ, ಆಮ್ಲೀಯವಾಗಿದೆಯಾ, ಪ್ರತ್ಯಾಮ್ಲೀಯವಾಗಿದೆಯಾ, ಸೌಮ್ಯವಾಗಿದೆಯಾ ಅನ್ನೋದನ್ನ ಕಂಡುಹಿಡಿಯಬಹುದು. ನಾವು ಬಳಸುವ ವಸ್ತು ಎಲ್ಲ ಆಮ್ಲ ಪ್ರತ್ಯಾಮ್ಲ ಅಂತ ತುಂಬಾ ಈಸಿಯಾಗಿ pH ಕಾಗದವನ್ನ ಬಳಸಿ ಕಂಡುಹಿಡಿಬಹುದು. ಏನಿದು pH ಕಾಗದ ಅಂತ ಹೇಳಿದ್ರೆ, ಲಿಟ್ಮಸ್ ಕಾಗದ ನೀವು ನೋಡಿರ್ತೀರಲ್ಲ, ಅದೇ ತರ ಇಷ್ಟಿಷ್ಟುದ್ದ ಈ ರೀತಿ ಕಟ್ ಮಾಡಿರ್ತಾರೆ ಪೇಪರ್. ಲಿಟ್ಮಸ್ ಕಾಗದ ಹೇಗಿರುತ್ತೋ ಈ ರೀತಿ ಕಟ್ ಮಾಡಿರ್ತಾರೆ ಪೇಪರ್. ಸೊ ಇದೆಲ್ಲ ಕಟ್ ಮಾಡಿ ಪಿನ್ ಮಾಡಿರ್ತಾರೆ. ಅದ್ರ ಮೇಲ್ಗಡೆ ಒಂದು ರಟ್ಟಿನ ಶೀಟ್ ಇಟ್ಟಿರ್ತಾರೆ, ರಟ್ಟಿನ ಕಲರ್ ಚಾರ್ಟ್. ಯಾವ ತರ ಇರುತ್ತೆ ಆ ಕಲರ್ ಚಾರ್ಟ್ ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾದಂತಹ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಟ್ಕೊಂಡ್ರೆ ನೀವು ಈ ಚಾರ್ಟ್, ಸೊ ಇದು ಚಾರ್ಟು ಅದ್ರ ಮೇಲೆ ನೋಡಿ, ಇದ್ರ ಮೇಲೆ ಈ ಚಾರ್ಟ್ ಈ ರೀತಿ ಕಲರ್ ಐಡೆಂಟಿಫಿಕೇಶನ್ಗೆ ಕೊಟ್ಟಿರ್ತಾರೆ. ಈಗ ನೆಕ್ಸ್ಟ್ ಸೊ ಐಡೆಂಟಿಫಿಕೇಶನ್ಗೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಏನು ಅಂತ ನೋಡೋಣ ಇಲ್ಲಿ. ಸೊ ನೀವು ಕೊಟ್ಟಿರುವಂತಹ ಆಮ್ಲ ಅಥವಾ ಪ್ರತ್ಯಾಮ್ಲಕ್ಕೆ, ಅಥವಾ ಈಗ ಮಣ್ಣು ತಗೊಳ್ಳಿ, ಮಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ಮಣ್ಣು ಆಮ್ಲನ ಪ್ರತ್ಯಾಮ್ಲನ ಸೌಮ್ಯವಾಗಿದೆಯಾ, ಹೆಚ್ಚು ಪ್ರತ್ಯಾಮ್ಲ ಆಗೈತಾ ಅಥವಾ ಹೆಚ್ಚು ಆಮ್ಲವಾಗೈತಾ ಅಂತ ಕಂಡುಹಿಡಿಬೇಕು ಅಂದ್ರೆ ಮಣ್ಣಿಗೆ ಸ್ವಲ್ಪ ನೀರು ಹಾಕೋದು. ಇಲ್ಲಿ ಈ pH ಕಾಗದ ಇದೆಯಲ್ಲ, ಅದು ಬಣ್ಣ ಬದಲಾಗುತ್ತೆ. ಸೊ ಬಣ್ಣ ಬದಲಾದಾಗ ಈ ರೀತಿ ಚಾರ್ಟ್ ಅಂತ ಹೇಳಿದ್ನಲ್ಲ ನಾನು, ಈ ರೀತಿ ಚಾರ್ಟ್ ಅಲ್ಲಿ ಇಟ್ಕೊಂಡು ಬರಬೇಕು. ಯಾವ ಕಲರ್ಗೆ ಮ್ಯಾಚ್ ಆಗುತ್ತೆ ನೋಡಬೇಕು. ಆ ಕಲರ್ಗೆ ಮ್ಯಾಚ್ ಆದ ಮೇಲ್ಗಡೆ ಒಂದು ನಂಬರ್ ಇದೆ, ಆ ನಂಬರೇ pH ಮೌಲ್ಯ. ಗೊತ್ತಾಯ್ತಾ? pH ಮೌಲ್ಯವನ್ನ ಅಳೆಯೋದು ಅಂತ ಹೇಳಿ ನೋಡಿ. ಫಾರ್ ಎಕ್ಸಾಂಪಲ್, ಇದು pH ಕಾಗದ, ಇದು pH ಅನ್ನು ಅಳತೆ ಮಾಡುವ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಇಲ್ಲೇ ಇದೆ ಡಿಫ್ರೆಂಟ್ ಕಲರ್ಸ್, ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಈ ರೀತಿ ಅಂತ ಅನ್ಕೊಳ್ಳಿ. pH ಕಲರ್ ಫುಲ್ ಬೇರೆ ಕಲರ್ ಇದೆ, ಬೇರೆ ಕಲರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ನಾನು ಈಗ ಅದ್ದಿದ್ದೀನಿ, ಸಾಬೂನಿಗೆ ಅದ್ದಿದ್ದೀನಿ. ಸಾಬೂನಿಗೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಅಷ್ಟೇ ಇದು ವರ್ಕ್ ಆಗೋದು, ನೀರು ಇಲ್ಲದೆ ಒಣ ಇದರಲ್ಲಿ ಆಗೋದಿಲ್ಲ, ತೋರಿಸೋದಿಲ್ಲ. ಸೊ ನೀರು ಹಾಕಿ ಇದು ಮಾಡಿದಾಗ ಕಲರ್ ಚೇಂಜ್ ಆಯಿತು. ಸೊ ಕಲರ್ ಚೇಂಜ್ ಆಗಿದ್ದನ್ನ ಇದನ್ನ ತೆಗೆದು ಎಲ್ಲಿಗೆ ಬರಬೇಕು, ಇಲ್ಲೆಲ್ಲ ಕಲರು ನೋಡ್ಕೊಂಡು ಬರಬೇಕು. ಫಾರ್ ಎಕ್ಸಾಂಪಲ್ 5ಕ್ಕಿದೆ ಅಂತ ಹೇಳ್ಕೊಳ್ಳಿ. ಸೊ 5ಕ್ಕಿದ್ರೆ ಆಮ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಆಮ್ಲನ, ಪ್ರತ್ಯಾಮ್ಲನ, ಪ್ರಬಲನ, ದುರ್ಬಲನ ಅಂತ ಕಂಡುಹಿಡಿಬಹುದು. ಹೇಗೆ ನೋಡೋಣ. pH ಅಳತೆ ಪಟ್ಟಿಗೆ ಬಂದ್ಬಿಡೋಣ. ಈಗ ನೋಡಿ, pH ಅಳತೆ ಪಟ್ಟಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ 0ಯಿಂದ 14ರವರೆಗೆ pH ಅಳತೆ ಪಟ್ಟಿಯಲ್ಲಿ ಇರುವ ನಂಬರ್. 0ಯಿಂದ 14 ಇದನ್ನು ಕೇಳಬಹುದು. pH ಅಳತೆ ಪಟ್ಟಿಯಲ್ಲಿರುವಂತಹ ನಂಬರ್ ಎಷ್ಟು? 0ಯಿಂದ 14.
ಅದರಲ್ಲಿ 7 ಅಂತ ಹೇಳೋದು ತಟಸ್ಥ. 7 ಅಂತ ಎನ್ನುವಂತಹ pH ನೋಡಿ 0 ಇಂದ 7ರವರೆಗೆ ಆಮ್ಲ ಅಂತ ಹೇಳ್ತಾರೆ, 7 ರಿಂದ 14ರವರೆಗೆ ಪ್ರತ್ಯಾಮ್ಲ. ಗೊತ್ತಾಯ್ತಾ? 0 ಇಂದ 7ರವರೆಗೆ ಇರುವಂತದ್ದೇನು ಆಮ್ಲ ತೋರಿಸುತ್ತೆ. ಇದು ಆಮ್ಲ, ಕೊಟ್ಟಿರೋ ವಸ್ತುನ ಆಮ್ಲನ ಪ್ರತ್ಯಾಮ್ಲನ ಅದಕ್ಕೆ ಮ್ಯಾಚ್ ಆದ್ರೆ 0 ಇಂದ 7 ತನಕ ಮ್ಯಾಚ್ ಆದ್ರೆ, 7 ರಿಂದ 14ರಲ್ಲಿ ಮ್ಯಾಚ್ ಆದ್ರೆ ಏನು ಪ್ರತ್ಯಾಮ್ಲ. ಹಾಗಾದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ಆಮ್ಲ, ಹೈಡ್ರೋಜನ್ ಅಯಾನುಸಾರತೆ ಜಾಸ್ತಿ ಆಗ್ತಾ ಇದೆ, ಈ ಕಡೆ ಜಾಸ್ತಿ ಆಗ್ತಾ ಇದೆ ಹಿಂದೆಗಡೆಗೆ, ಅಂದ್ರೆ ನಂಬರ್ ಕಡಿಮೆ ಆದಷ್ಟು ತುಂಬಾ ಪ್ರಬಲ ಅಂತ. ಆಮ್ಲದ ಗುಣ ಪ್ರಬಲವಾಗಿರುತ್ತೆ. ಯಾಕೆ? ಹೈಡ್ರೋಜನ್ ಸಾರತೆ ಜಾಸ್ತಿ ಇರುತ್ತೆ. ಇಲ್ಲಿ ನಂಬರ್ ಕಡಿಮೆ ಆದಷ್ಟು ಏನು ಪ್ರಬಲವಾಗಿದೆ ಅಂತ. ಆದ್ರೆ ಇಲ್ಲಿ ಪ್ರತ್ಯಾಮ್ಲದಲ್ಲಿ ಹಂಗಲ್ಲ, ನಂಬರ್ ಜಾಸ್ತಿ ಆದಷ್ಟು ಇಲ್ಲಿ ಪ್ರತ್ಯಾಮ್ಲದ ಸ್ವಭಾವ ಜಾಸ್ತಿ ಆಗುತ್ತೆ. ಇಲ್ಲಿ ನಂಬರ್ ಜಾಸ್ತಿ ಆದ್ರೆ ಆಮ್ಲದಲ್ಲಿ ಅದರ ಸ್ವಭಾವ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ 6.9 ಅಂತ ಇಟ್ಕೊಳ್ಳಿ. 6.9 ಅನ್ನೋದು ತುಂಬಾ ಲೈಟ್ ಆಗಿರೋ ಆಮ್ಲ ಅಂತ, ತುಂಬಾ ಲೈಟ್ ಸೌಮ್ಯ ಸ್ವಭಾವದ ಆಮ್ಲ. ಅದೇ 0.5 ಅಂತ ತಿಳ್ಕೊಳ್ಳಿ, ಪ್ರಬಲವಾದ ಆಮ್ಲ ಅಂತ. ಫಾರ್ ಎಕ್ಸಾಂಪಲ್ ಕೊಡ್ತಾರೆ 0.5, 5, 5.5 ಅಥವಾ 1.5. ಈ 4ರಲ್ಲಿ ಪ್ರಬಲ ಆಮ್ಲ ಯಾವುದು, ದುರ್ಬಲ ಆಮ್ಲ ಯಾವುದು ಅಂತ ಕೊಡ್ತಾರೆ. ನಾನು ಹೇಳ್ದೆ ಕಡಿಮೆ ನಂಬರ್ ಇರುವಂತದ್ದು ಪ್ರಬಲವಾಗಿರುತ್ತೆ. ಯಾವುದ್ರಲ್ಲಿ? ಆಮ್ಲದಲ್ಲಿ ಕಡಿಮೆ ನಂಬರ್ ಇರುವಂತದ್ದೆಲ್ಲ ಪ್ರಬಲವಾಗಿರುತ್ತೆ. ಹೆಚ್ಚು ನಂಬರ್ ನೋಡಿ, ಹೆಚ್ಚು ನಂಬರ್ ಇದಿದೆ, ಹೆಚ್ಚು ನಂಬರ್ ಇರೋದು ದುರ್ಬಲವಾಗಿರುತ್ತೆ. ಹಾಗಾದ್ರೆ 0 ಇಂದ 7ರ ತನಕ ಅಂದ್ರೆ 7ರ ಒಳಗೆ 6.99, ಸೊ ಅಷ್ಟರ ಒಳಗಡೆ ಇರುವಂತದ್ದು ಆಮ್ಲ. ಮತ್ತು ಈ ಕಡೆ ಇರೋದೆಲ್ಲ ಪ್ರಬಲವಾಗಿರುತ್ತೆ. ಬರ್ತಾ ಬರ್ತಾ ಆಮ್ಲೀಯ ಸ್ವಭಾವ ಇಲ್ಲಿನವರೆಗೂ ಏನಾಗುತ್ತೆ, ದುರ್ಬಲ ಆಗುತ್ತೆ. ನೆಕ್ಸ್ಟ್ ಬಂದ್ರೆ ಪ್ರತ್ಯಾಮ್ಲದ ಸ್ವಭಾವ. ಪ್ರತ್ಯಾಮ್ಲದಲ್ಲಿ 7 ರಿಂದ 14 ಒಂದೇ, 7.5, 7.8 ಈ ರೀತಿ ಇದ್ರೆ ಪ್ರತ್ಯಾಮ್ಲ ದುರ್ಬಲ. ಇಲ್ಲಿ ಬರ್ತಾ ಇದ್ದಂಗೆ ಇದು ಪ್ರಬಲ. ಗೊತ್ತಾಯ್ತಾ? ಇದು ಪ್ರಬಲವಾಗಿರುತ್ತೆ. ನೋಡಿ OH ಇಲ್ಲಿ ಬರ್ತಾ ಬರ್ತಾ OH ಜಾಸ್ತಿ ಆಗ್ತಾ ಇದೆ. ಸೊ ಈ ನಂಬರ್ ಜಾಸ್ತಿ ಆದಂಗೆ ಪ್ರತ್ಯಾಮ್ಲದ ಗುಣನೂ ಜಾಸ್ತಿ ಆಗುತ್ತೆ. ಆದ್ರೆ ಆಮ್ಲದಲ್ಲಿ ನಂಬರು ಜಾಸ್ತಿ ಆದಂಗೆ ಆಮ್ಲದ ಗುಣ ಕಡಿಮೆ ಆಗುತ್ತೆ. ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ನಂತರ ಬಂದ್ರೆ ಸೊ ಈ ರೀತಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು pH ಎಷ್ಟು ಅಂತ. ನಿಂಬೆ ರಸ, ಹುಣಸೆ ಹಣ್ಣಿನ ರಸ, ಟೊಮ್ಯಾಟೊ ಜ್ಯೂಸು ಅವೆಲ್ಲ ತಗೊಂಡು ನೀವು ಸೋಪು, ಟೂತ್ ಪೇಸ್ಟು ಅವುಗಳನ್ನೆಲ್ಲ ತಗೊಂಡು ಈ pH ಕಾಗದವನ್ನ ಆ ದ್ರಾವಣಕ್ಕೆ ಸ್ವಲ್ಪ ಅದ್ದಿ, ಬಣ್ಣ ಚೇಂಜ್ ಆಗುತ್ತೆ. ಈ ಬಣ್ಣದ ಕಾಗದದಲ್ಲಿ ಮ್ಯಾಚ್ ಮಾಡ್ಕೊಳ್ತಾ ಹೋಗಿ. ನೋಡಿ 0, 1, 2, 3, 4, 5, 6, 7, 8, 14ವರೆಗೂ ಇರುತ್ತೆ. ಮ್ಯಾಚ್ ಮಾಡ್ಕೊಂಡು ಹೋಗಿ. ಮ್ಯಾಚ್ ಮಾಡ್ಕೊಂಡು ಹೋದ್ರೆ ನಿಮಗೆ ಪ್ರತ್ಯಾಮ್ಲನ, ಆಮ್ಲನ, ಪ್ರಬಲನ, ದುರ್ಬಲನ ಗೊತ್ತಾಗುತ್ತೆ. ಓಕೆ, ಸೊ ಇದಿಷ್ಟು pH ಕಾಗದದ ಬಗ್ಗೆ. ಸೊ pH ಕಾಗದ ಎಷ್ಟರಿಂದ ಎಷ್ಟರವರೆಗೂ ಇರುತ್ತೆ? 0 ಇಂದ 14. 7 ಅನ್ನೋದು ತಟಸ್ಥ. ಯಾವುದು ಇರುತ್ತೆ ತಟಸ್ಥ? ನೀರು ಇರುತ್ತೆ, ಅಥವಾ ನಮ್ಮ ರಕ್ತ ಕೂಡ ಸ್ವಲ್ಪ ಅಲ್ಲಲ್ಲೇ ಅದೇ ರೇಂಜಲ್ಲಿ ಇರುತ್ತೆ. ರಕ್ತ ಕೂಡ ಅದೇ ಮಾದರಿಯಲ್ಲಿ. ಸೊ 7.1 ಆ ರೀತಿಯಾಗಿ. ಸೊ ರಕ್ತದ ದ್ರಾವಣ ಅಥವಾ ನೀರು ತಟಸ್ಥವಾಗಿರುತ್ತೆ. ಅದಕ್ಕೆ ನಾವು ನೀರನ್ನ ಹೆಚ್ಚು ಕುಡಿಬೇಕು. ತಟಸ್ಥ. ಇದು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲನೂ ಅಲ್ಲ, ತಟಸ್ಥ. ನೆಕ್ಸ್ಟ್ ಬಂದ್ರೆ ನಮ್ಮ ದೇಹ ಕಾರ್ಯನಿರ್ವಹಿಸ್ತಾ ಇದೆಯಲ್ಲ, ದೇಹ ಕಾರ್ಯನಿರ್ವಹಿಸ್ತಾ ಇರುವಂತಹ ಆಮ್ಲೀಯ ಗುಣದ ಅಥವಾ ಪ್ರತ್ಯಾಮ್ಲೀಯ ಗುಣದ ವ್ಯಾಪ್ತಿ ಎಷ್ಟು? ದೇಹ ಕಾರ್ಯನಿರ್ವಹಿಸುತ್ತಿರುವಂತಹ ಇದು pH ನ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾರೆ. 7 ರಿಂದ 7.8 pH ವ್ಯಾಪ್ತಿಯಲ್ಲಿ ನಮ್ಮ ದೇಹ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಓಕೆ, ನಮ್ಮ ದೇಹ ಕಾರ್ಯನಿರ್ವಹಿಸುತ್ತಿರುವ pH ನ ವ್ಯಾಪ್ತಿ ಎಷ್ಟು? 7 ರಿಂದ 7.8. ನೆಕ್ಸ್ಟ್ ಬಂದ್ರೆ ಮಳೆ ನೀರಿನ pH ಎಷ್ಟು ಅಂತ ಹೇಳ್ತಾರೆ. ಮಳೆ ನೀರಿನ pH 5.6, 5.6ಕ್ಕಿಂತ ಹೆಚ್ಚು, 5.6ಕ್ಕಿಂತ ಕಡಿಮೆ ಹಿಂಗೆ ಕೊಡ್ತಾರೆ. ಸೊ ನಾವು ಕಟ್ಕೊಂಡಿರ್ಬೇಕು 5.6ಕ್ಕಿಂತ ಕಡಿಮೆ. ಕಡಿಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. 5.6ಕ್ಕಿಂತ ಕಡಿಮೆ ಇದ್ರೆ ಅಂತಹ ನೀರನ್ನ ಏನಂತಾರೆ? ಆಮ್ಲ ಮಳೆ ಅಂತ ಹೇಳ್ತಾರೆ. ಅಂತಹ ಮಳೆ ನೀರನ್ನ ಆಮ್ಲ ಮಳೆ ನೀರು ಅಂತ ಹೇಳ್ತಾರೆ. ಓಕೆ, ಮಳೆ ನೀರಿನ pH 5.6ಕ್ಕಿಂತ ಕಡಿಮೆ ಆದ್ರೆ ಅಂತಹ ಮಳೆ ನೀರನ್ನ ಆಮ್ಲ ಮಳೆ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ರೆ ಹಲ್ಲಿನ ಸವೆತ. ಬಾಯಲ್ಲಿ ಹಲ್ಲಿನ ಸವೆತ ಯಾವಾಗ ಆಗುತ್ತೆ ನೋಡಿ. ಈಗ ನಾವೇನಾದ್ರೂ ಆಹಾರ ತಿಂದಿರ್ತೀವಿ, ಆಹಾರ ಸ್ವಲ್ಪ ಆಹಾರ ಉಳ್ಕೊಂಡಿರುತ್ತೆ. ಆಹಾರ ಉಳ್ಕೊಂಡಾಗ ನಾವೇನ್ ಮಾಡ್ತೀವಿ? ಹಾಗೆ ಬಿಟ್ಬಿಡ್ತೀವಿ. ಆಗ ಅಲ್ಲೇನಾಗುತ್ತೆ? ಬ್ಯಾಕ್ಟೀರಿಯಾ ಬರುತ್ತೆ. ಬ್ಯಾಕ್ಟೀರಿಯಾ ಬಂದು ಅಲ್ಲಿ ಆಮ್ಲವನ್ನು ಉತ್ಪತ್ತಿ ಮಾಡುತ್ತಂತೆ. ಬ್ಯಾಕ್ಟೀರಿಯಾ ಏನನ್ನು ಉತ್ಪತ್ತಿ ಮಾಡುತ್ತೆ? ಆಮ್ಲವನ್ನು ಉತ್ಪತ್ತಿ ಮಾಡ್ತಾ ಇದೆ. ಆ ಆಮ್ಲ ಹಲ್ಲಿನ ಸವೆತ ಉಂಟು ಮಾಡುತ್ತೆ. ಯಾಕೆಂದ್ರೆ ಬಾಯಿಯ pH ಪ್ರಮಾಣ ಏನಾಯ್ತು? ಡಿಫರೆನ್ಸ್ ಆಯ್ತು, ವೇರಿ ಆಯ್ತು.
ಸೊ ಬಾಯಿಯ ಪಿ ಎಚ್ ಪ್ರಮಾಣ ಏನಾದರೂ ಏರುಪೇರಾದ್ರೆ ಏನಾಗುತ್ತೆ, ಹಲ್ಲಿನ ಸವೆತ ಆಗುತ್ತೆ. ಹಾಗಾದ್ರೆ ಹಲ್ಲಿನ ಸವೆತ ಆಗುವಂತಹ ಆ ಬಾಯಿಯ ಪಿ ಎಚ್ ಪ್ರಮಾಣ ಎಷ್ಟು ಇದ್ರೆ ಹಲ್ಲಿನ ಸವೆತ ಆಗುತ್ತೆ? ಪಿ ಎಚ್ 5.5ಕ್ಕಿಂತ ಕಡಿಮೆ ಇದ್ರೆ ಅಲ್ಲಿ ಹಲ್ಲಿನ ಸವೆತ ಆಗುತ್ತೆ. ಹಲ್ಲಿನ ಸವೆತ ಆಗುವುದು ಪಿ ಎಚ್ ಎಷ್ಟರಲ್ಲಿ? 5.5ಕ್ಕಿಂತ ಕಡಿಮೆ ಇದರಲ್ಲಿ. ಮಳೆ ನೀರು ಆಮ್ಲ ಆಗೋದು 5.6ಕ್ಕಿಂತ ಕಡಿಮೆ. ನಮ್ಮ ದೇಹದ ವ್ಯಾಪ್ತಿ ಅಂದ್ರೆ ದೇಹ ಕಾರ್ಯನಿರ್ವಹಿಸುವ ವ್ಯಾಪ್ತಿ 7ರಿಂದ 7.8. ಸೊ ಈ 3 ಜ್ಞಾಪಕ ಇಟ್ಕೊಂಡಿರಿ, ಅದು ಬುಕ್ಕಲ್ಲಿ ಕೊಟ್ಟಿದ್ದಾರೆ. 1 ಮಾರ್ಕ್ ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಮಣ್ಣು ಆಮ್ಲೀಯವಾಗಿಬಿಟ್ರೆ ಏನಾಗುತ್ತೆ? ಬೆಳೆ ಸರಿಯಾಗಿ ಬರೋದಿಲ್ಲ ಅಥವಾ ಬೆಳೆನೇ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ರೈತ ಬೆಳೆ ಬೆಳೆಯೋದಕ್ಕೆ ಮುಂಚೆ ಏನು ಮಾಡಬೇಕು? ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಆಮ್ಲ ಎಷ್ಟಿದೆ, ಅದಕ್ಕೆ ಯಾವ ತಕ್ಕ ಗೊಬ್ಬರ ಹಾಕಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ? ಏನಿಲ್ಲ, ಬೀಕರ್ ತಗೊಳ್ತಾರೆ, ಮಣ್ಣನ್ನು ಹಾಕೊಂಡು ಹೋಗಿರ್ತಾನೆ ರೈತ, ಅದಕ್ಕೆ ಸ್ವಲ್ಪ ನೀರು ಹಾಕ್ತಾರೆ. ನೀರಿನಲ್ಲಿ ಅಷ್ಟೇ ಅದರ ಇದನ್ನ ತೋರಿಸೋದು ಅಂತ ಹೇಳಿದೆ. ಅದಕ್ಕೆ ಪಿ ಎಚ್ ಪೇಪರ್ನ ಅದುತ್ತಾರೆ. ಪಿ ಎಚ್ ಪೇಪರ್ ಬಣ್ಣ ಚೇಂಜ್ ಆಗುತ್ತೆ. ಆ ಬಣ್ಣವನ್ನ ಇದಕ್ಕೆ ಮ್ಯಾಚ್ ಮಾಡ್ತಾರೆ. ಆ ರೀತಿ ಪಿ ಎಚ್ ಎಷ್ಟು ಅಂತ ಕಂಡುಹಿಡಿತಾರೆ, ಅಷ್ಟೇ. ಸೊ ಮಣ್ಣಿನ ಪಿ ಎಚ್ ಆ ರೀತಿ ಬದಲಾದರೆ ಬೆಳೆಯ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ನೆಕ್ಸ್ಟ್ ಬಂದರೆ ಜೀರ್ಣಾಂಗ ವ್ಯೂಹದಲ್ಲಿ ಏನಾಗುತ್ತೆ? ಪಿ ಎಚ್ ನಮ್ಮ ಜಠರದ ಒಳಗಡೆ, ಹೊಟ್ಟೆಯ ಒಳಗಡೆ. ನಿಮಗೆ ಗೊತ್ತಿದೆ, ಹೊಟ್ಟೆಯ ಒಳಗಡೆ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗ್ತಾ ಇರುತ್ತೆ. ಯಾವಾಗಲೂ ಎಂತಹ ಆಮ್ಲ ಬಿಡುಗಡೆ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ. ಯಾಕೆ ಹೈಡ್ರೋಕ್ಲೋರಿಕ್ ಆಮ್ಲ ಹೊಟ್ಟೆಯ ಒಳಗಡೆ ಬಿಡುಗಡೆ ಆಗುತ್ತೆ? ನಾವು ತಿಂದಂತಹ ಆಹಾರ ಜೀರ್ಣ ಆಗೋದಕ್ಕೆ. ನಾವು ತಿಂದಂತಹ ಆಹಾರ ಜೀರ್ಣ ಆಗಬೇಕು ಅಂದರೆ ಆಮ್ಲ ವರ್ತನೆ ಮಾಡಬೇಕಿಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಈಗ ಹೈಡ್ರೋಕ್ಲೋರಿಕ್ ಆಮ್ಲ ಅಕಸ್ಮಾತ್ ನೀವು ಸರಿಯಾಗಿ ಊಟ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಏನಾಗುತ್ತೆ? ಆ ಟೈಮ್ಗೆ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಆ ಆಮ್ಲ ಏನು ಮಾಡುತ್ತೆ? ಆ ಜಠರದ ಗೋಡೆಯ ಮೇಲೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಏನೂ ಇಲ್ಲ, ಅದಕ್ಕೋಸ್ಕರ ಜಠರದ ಗೋಡೆಯ ಮೇಲೆ ವರ್ತನೆ ಮಾಡಿ ಅದು ಕಂಟಿನ್ಯೂ ಆದರೆ ಅಲ್ಸರ್ ಕೂಡ ಆಗ್ಬೋದು. ಸೊ ಕಂಟಿನ್ಯೂ ಆಗದೇ ಇದ್ರೆ ಇಲ್ಲೆಲ್ಲ ಎದೆ ಉರಿಯುತ್ತಾ ಬರೋದು, ಅಥವಾ ವಾಮಿಟ್ ಮಾಡೋ ಹಾಗೆ ಆಗೋದು, ಹೊಟ್ಟೆ ಊದ್ಕೊಳ್ಳೋದು, ಈ ರೀತಿಯಾದಂತಹ ಸಮಸ್ಯೆ ಉಂಟಾಗುತ್ತೆ. ಆಮ್ಲದಲ್ಲಿ ಏರುಪೇರಾದರೆ ಜೀರ್ಣಾಂಗ ವ್ಯೂಹದಲ್ಲಿ ಅದನ್ನೇ ಗ್ಯಾಸ್ಟ್ರೈಟಿಸ್ ಅಂತ. ಈ ಗ್ಯಾಸ್ಟ್ರೈಟಿಸ್ ವಿಪರೀತ ಆದರೆ ಏನಾಗುತ್ತೆ? ಹುಣ್ಣು ಆಗುತ್ತೆ, ಅಲ್ಸರ್, ಸ್ಟಮಕ್ ಅಲ್ಸರ್ ಅಂತೀವಿ. ಮೌತ್ ಅಲ್ಸರೇ ಬೇರೆ, ಸ್ಟಮಕ್ ಅಲ್ಸರೇ ಬೇರೆ. ಮೌತ್ ಅಲ್ಸರ್ ನೋಡಿದ್ದೀರಾ? ಸ್ವಲ್ಪ ಇದಾದ್ರೂ ಕೂಡ ಒಂದು ಗುಳ್ಳೆ ಥರ ಆಗಿರುತ್ತೆ, ನೋಡಿದ್ದೀರಾ ನೀವು? ಹುಣ್ಣು ಅಂತ ಹೇಳ್ತೀರಾ. ಸೊ ಈ ಹುಣ್ಣು ಬಾಯಲ್ಲಾದ್ರೇ ತಡ್ಕೊಳಕ್ಕಾಗೋದಿಲ್ಲ. ಸೊ ಅಂಥದ್ದು ಜಠರದ ಒಳಗಡೆ ಆದರೆ ಇನ್ನೂ ತಡ್ಕೊಳಕ್ಕಾಗಲ್ಲ, ಖಾರ ಏನು ತಿನ್ನೋದಕ್ಕಾಗೋದಿಲ್ಲ. ಸೊ ನಿಮಗೆ ಏನಾದರೂ ಆ ಥರ ಗ್ಯಾಸ್ಟ್ರೈಟಿಸ್ ತುಂಬ ಜಾಸ್ತಿ ಆಗಿದೆ, ಅನ್ಕಂಟ್ರೋಲಬಲ್ ಆಗಿ ಅಲ್ಸರ್ ಆಗಿಬಿಟ್ಟಿದೆ ಜಠರದಲ್ಲಿ ಅಂದರೆ 6 ತಿಂಗಳು ಮೊಸರನ್ನ ತಿನ್ನಬೇಕು, ಏನೂ ತಿನ್ನೋದಕ್ಕಾಗೋದಿಲ್ಲ, ಕೊಟ್ಟ ಮೆಡಿಸಿನ್ ಸರಿಯಾಗಿ ತೊಗೊಳ್ಬೇಕು, ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಟೈಮಿಗೆ ಸರಿಯಾಗಿ ಊಟ ಮಾಡಿ, ನೀರನ್ನು ಹೆಚ್ಚು ಕುಡಿ. ಸೊ ಈಗ ಜೀರ್ಣಾಂಗ ವ್ಯೂಹದಲ್ಲಿ ಏನಾಯಿತು? ಆಹಾರ ತಿಂದಿಲ್ಲ ಅಥವಾ ಜಠರ ಕೊಡದ ಮೇಲೆ ಅದು ವರ್ತನೆ ಮಾಡುತ್ತೆ. ಹಾಗಾದರೆ ಈಗ ಬಂದ್ಬಿಟ್ಟಿದೆ ಗ್ಯಾಸ್, ತುಂಬ ಗ್ಯಾಸ್ ಬಂದ್ಬಿಟ್ಟಿದೆ, ಹೊಟ್ಟೆ ಊದ್ಕೊಂಡಿದೆ, ಇಲ್ಲೆಲ್ಲ ಉರಿತಾ ಇದೆ. ಏನು ಮಾಡಬೇಕು? ಹಾಗಾದರೆ ಆ್ಯಂಟಾಸಿಡ್ನ ತಗೊಳ್ಬೇಕು. ಆಮ್ಲವನ್ನು ಶಮನ ಮಾಡೋದು ಆಮ್ಲ ಶಾಮಕ. ಓಕೆ, ಆಮ್ಲವನ್ನು ಶಮನ ಮಾಡೋದಕ್ಕೆ ಆಮ್ಲ ಶಾಮಕ ತಗೊಳ್ತಾರೆ. ಆಮ್ಲ ಶಾಮಕ ಏನಾಗಿರ್ಬೇಕು? ಸೌಮ್ಯವಾದ ಪ್ರತ್ಯಾಮ್ಲ ಆಗಿರ್ಬೇಕು, ಅದು ಸ್ಟ್ರಾಂಗ್ ಇರಬಾರ್ದು. ಸೌಮ್ಯವಾದ ಪ್ರತ್ಯಾಮ್ಲವನ್ನು ನಾವು ತಗೊಂಡ್ರೆ ಹೊಟ್ಟೆ ಒಳಗೆ ಆಮ್ಲವನ್ನು ಏನು ಮಾಡುತ್ತೆ? ತಟಸ್ಥ ಮಾಡುತ್ತೆ. ಹಿಂದೆ ನೀವು ರಿಯಾಕ್ಷನ್ ಅಲ್ಲಿ ನೋಡಿದ್ದೀರಾ, ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ತಟಸ್ಥ ಲವಣ ಆಗುತ್ತೆ ಅಂತ. ಅದೇ ರೀತಿ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಆಮ್ಲೀಯತೆ ಜಾಸ್ತಿ ಆದರೆ ಏನು ಮಾಡ್ಬೇಕು? ನೀವು ಆಮ್ಲ ಶಾಮಕವನ್ನು ತಗೊಳ್ಬೇಕು. ಆ್ಯಂಟಾಸಿಡ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ಮ್ಯೂಕೆಂಜೆಲ್, ಜೆಲೋಸಿಲ್, ಡೈಜಿನ್ ಈ ರೀತಿಯಾದಂತಹ ಚೀವಬಲ್ಲು ಬರುತ್ತೆ, ಅಂದರೆ ಚೀಪೋದು, ಅಥವಾ ಟಾನಿಕ್ಕು ಬರುತ್ತೆ, ಅದು ತಗೊಳ್ಬೋದು. ಈನೋ ತಗೊಳ್ತಾರೆ, ಗ್ಯಾಸಫಾಸ್ಟ್ ತಗೊಳ್ತಾರೆ. ಸೊ ಅದೆಲ್ಲ ನೀವು ನೋಡಿದ್ದೀರಾ, ಅವೆಲ್ಲ ಆಮ್ಲ ಶಾಮಕವಾಗಿ ಉಪಯೋಗಿಸ್ತಾರೆ. ಸೊ ಅದು ಯಾವುದರಿಂದ ಮಾಡಿರುತ್ತೆ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೊ ಇದು ಆಮ್ಲ ಶಾಮಕ. ಯಾವುದು ಇಲ್ಲಿ ಉಪಯೋಗಿಸ್ತಾ ಇರೋದು? ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಹಾಗಾದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಮಗೆ ಆಮ್ಲದ ಉತ್ಪತ್ತಿ ಜಾಸ್ತಿ ಆದರೆ ಅದನ್ನು ಶಮನಗೊಳಿಸಲು ಏನನ್ನು ಬಳಸುತ್ತೇವೆ? ಆಮ್ಲ ಶಾಮಕ. ತುಂಬ ಇಂಪಾರ್ಟೆಂಟ್ ಇದು. ಆಮ್ಲ ಶಾಮಕವಾದ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸುತ್ತೇವೆ. ಇದನ್ನು ಮಿಲ್ಕ್ ಆಫ್ ಮೆಗ್ನೀಷಿಯಾದ ಹಾಲು, ಕನ್ನಡದಲ್ಲಿ ಮೆಗ್ನೀಷಿಯಾದ ಹಾಲು, ಇಂಗ್ಲೀಷಲ್ಲಾದರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳ್ತಾರೆ. ಅದನ್ನು ತಗೊಂಡ್ರೆ ಆಮ್ಲ ಇರೋದು ಪ್ರತ್ಯಾಮ್ಲ ಸೇರಿಕೊಳ್ತು ತಟಸ್ಥ ಆಯಿತು. ಓಕೆ, ಸೊ ಈ ರೀತಿಯಾಗಿ ನಾವು ತಟಸ್ಥ ಮಾಡಬಹುದು ನಮ್ಮ ಜಠರದಲ್ಲಿ. ಯಾವುದನ್ನು ತಗೊಂಡು ಆಮ್ಲ ಶಾಮಕವನ್ನು, ಯಾವುದನ್ನು ಆಮ್ಲ ಶಾಮಕವಾಗಿ ತಗೊಳ್ತಾ ಇದ್ದೀವಿ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಏನಂತಾರೆ? ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಥವಾ ಮೆಗ್ನೀಷಿಯಾದ ಹಾಲು ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ಆಮ್ಲ ಶಾಮಕ ಆಯಿತು, ಇದೆಲ್ಲ ಆಗಿದೆ.
ನೆಕ್ಸ್ಟ್ ಬಂದರೆ ನಿಮ್ಮ ಇದರಲ್ಲಿ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ಸೊ ಏನಿದು ಚಾರ್ಟ್ ಅಂತ ಹೇಳಿದ್ರೆ ನೋಡಿ, ಈ ಚಾರ್ಟ್ ತುಂಬ ಇಂಪಾರ್ಟೆಂಟ್. ಈ ಚಾರ್ಟು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಏನಿದು ಅಂತ ನೋಡೋಣ. ನೋಡಿ, ನಾನು ಇದೆಲ್ಲ ಬರೆದಿದ್ದೀನಿ. ಸೊ 2 ಲೈನ್ ಬರೆದಿದ್ದೀನಿ ನಾನು. ಸೊ ಅವರು ಹಿಂಗೆ ಈ ರೀತಿ ಬಾಕ್ಸ್ ಹಾಕಿದರೆ ನಾನು ಹಿಂಗೆ ಬರೆದಿದ್ದೀನಿ. ಓಕೆ, ಸೊ ಇದು ನೈಸರ್ಗಿಕ ಆಕಾರ. ಏನಿದು ನೈಸರ್ಗಿಕ ಆಕಾರ? ಇದು ಆಮ್ಲ. ಅಂದರೆ ಇದರಲ್ಲಿ ಇರುವಂತಹ ಆಮ್ಲ ಯಾವುದು ಅಂತ ಕೇಳೋದು ಪ್ರಶ್ನೆ ಹೀಗಿರುತ್ತೆ. ವಿನೆಗರ್ ಒಂದು ನೈಸರ್ಗಿಕ ಆಮ್ಲ, ವಿನೆಗರ್ ಒಂದು ನೈಸರ್ಗಿಕ ವಸ್ತು, ಇದರಲ್ಲಿರುವ ಆಮ್ಲ ಯಾವುದು? ಓಕೆ, ನೈಸರ್ಗಿಕ ಆಕಾರ. ಇದು ನೈಸರ್ಗಿಕ ಆಕಾರ. ಸೊ ನೋಡಿ, ವಿನೆಗರ್ನಲ್ಲಿ ಇರುವ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ. ಕಿತ್ತಳೆಯಲ್ಲಿ ಇರುವ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ. ಹುಣಸೆ ಟಾಟಾರಿಕ್, ಟೊಮ್ಯಾಟೊ ಆಕ್ಸಾಲಿಕ್, ಮೊಸರು ಲ್ಯಾಕ್ಟಿಕ್, ಲಿಂಬೆ ಸಿಟ್ರಿಕ್. ಇರುವೆ ಕಡಿತ. ನೀವು ಹೇಳಿದಿರ, ನಿಮಗೆ ಗೊತ್ತಿದೆ ಇರುವೆ ಕಡಿದ್ಬಿಡ್ತು ಅಂತ. ಹಲ್ಲುಗಳೇನು ಇರೋದಿಲ್ಲ ಇರುವೆನಲ್ಲಿ. ಏನು ಮಾಡುತ್ತೆ? ಸ್ಟಿಂಗ್ಸ್ ಅಂತ ಇರುತ್ತೆ. ಅದಕ್ಕೊಂದು ಇರುವೆನಲ್ಲಿ ಸ್ಟಿಂಗ್ಸ್ ಇರುತ್ತೆ. ಅದು ಏನು ಮಾಡುತ್ತೆ? ಚುಚ್ಚಿದಾಗ ಮೆಥೆನೋಯಿಕ್ ಆಮ್ಲವನ್ನು ಬಿಡುಗಡೆ ಮಾಡಿಬಿಡುತ್ತೆ ಇರುವೆ. ಏನನ್ನು ಬಿಡುಗಡೆ ಮಾಡುತ್ತೆ? ಮೆಥೆನೋಯಿಕ್ ಆಮ್ಲವನ್ನು ಬಿಡುಗಡೆ ಮಾಡುತ್ತೆ. ನಿಮಗೆ ಗೊತ್ತಿದೆ, ಆಮ್ಲವನ್ನು ಒಂಚೂರು ಹಾಕೊಂಡ್ರೆ ಉರಿ ಬರುತ್ತೆ. ಅದೇ ಥರ ಇಲ್ಲೂ ಕೂಡ ಇರುವೆ ಏನು ಮಾಡ್ತು? ಮೆಥೆನೋಯಿಕ್ ಆಮ್ಲವನ್ನು ಹಿಂಗೆ ಚುಚ್ಚಿ ಮೆಥೆನೋಯಿಕ್ ಆಮ್ಲವನ್ನು ಬಿಡುಗಡೆ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಮಗೆ ಒಂಥರ ಉರಿ ಅನುಭವ ಆಗುತ್ತೆ. ಆಗ ನಾವು ಯಾವುದಾದ್ರೂ ಒಂದು ಪ್ರತ್ಯಾಮ್ಲವನ್ನು ಅಲ್ಲಿಗೆ ಹಾಕ್ಕೊಂಡ್ರೆ ಅದು ತಣ್ಣಗೆ ಆಗುತ್ತೆ. ಉದಾಹರಣೆಗೆ ಅಡುಗೆ ಸೋಡಾನಾದರೂ ಒಂದು ಸ್ವಲ್ಪ, ಅಥವಾ ಸೋಪಿನ ಪುಡಿ ಕೂಡ ಪ್ರತ್ಯಾಮ್ಲ, ಸ್ವಲ್ಪ ಲೈಟಾಗಿ ಇರುವಂಥದ್ದು ಸ್ವಲ್ಪ ಅಲ್ಲಿಗೆ ಹಾಕ್ಕೊಂಡ್ರೆ, ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡ್ರೆ ಆ ಉರಿ ಕಡಿಮೆ ಆಗುತ್ತೆ. ಸೊ ಪ್ರತ್ಯಾಮ್ಲವನ್ನು ಹಾಕ್ಕೊಂಡು ಆಮ್ಲವನ್ನು ಕಡಿಮೆ ಮಾಡ್ಕೊಳ್ಬೋದು, ಆಮ್ಲದ ಉರಿಯನ್ನು. ಸೊ ಹಾಗಾದರೆ ಇರುವೆ ಕಡಿತದಲ್ಲಿ ಇರುವಂತಹ ಆಮ್ಲ ಯಾವುದು? ಮೆಥೆನೋಯಿಕ್ ಆಮ್ಲ. ಇರುವೆ ಕಚ್ಚಲ್ಲ, ಆದರೆ ಆಮ್ಲವನ್ನು ಬಿಡುಗಡೆ ಮಾಡುತ್ತೆ, ತಿಳ್ಕೊಳ್ಳಿ. ಅದೇ ಥರ ತುರಿಕೆ ಗಿಡ ನೋಡಿದ್ದೀರಾ ಅಂತ ಕಾಣುತ್ತೆ. ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ. ಸೊ ತುರಿಕೆ ಎಲೆಯಲ್ಲಿ ಮುಳ್ಳು ಥರ ಇರುತ್ತೆ. ಅದನ್ನು ಮುಟ್ಟಿದ ತಕ್ಷಣ ಏನಾಗುತ್ತೆ? ಆ ಮುಳ್ಳು ಚುಚ್ಕೊಂಡಿದ ತಕ್ಷಣ ಮೆಥೆನೋಯಿಕ್ ಆಮ್ಲ ಬಿಡುಗಡೆ ಮಾಡುತ್ತಂತೆ ಅದನ್ನು. ಸೊ ಇಲ್ಲಿ ಇರುವೆ ಕಡಿತದಲ್ಲಿ ಹಾಗೂ ತುರಿಕೆ ಎಲೆಯಲ್ಲಿ ಎರಡರಲ್ಲೂ ಮೆಥೆನೋಯಿಕ್ ಆಮ್ಲ ಬಿಡುಗಡೆ ಮಾಡೋದ್ರಿಂದ ಆ ಆಮ್ಲ ನಮ್ಮ ಸ್ಕಿನ್ಗೆ ಟಚ್ ಆಗಿ ಉರಿ ಅನುಭವ ಉಂಟಾಗುತ್ತೆ. ಹಾಗಾದರೆ ಅವರು ಕೇಳ್ತಾರೆ, ಇದು ನೈಸರ್ಗಿಕ ಆಕಾರ, ಇದರಲ್ಲಿ ಇರುವ ಆಮ್ಲ ಯಾವುದು ಅಂತ ಕೇಳ್ತಾರೆ. ಇದನ್ನು ನೀವು ಬೈ ಹ್ಯಾಟ್ ಮಾಡ್ಕೊಳ್ಬೋದು, ಅಥವಾ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸ್ ಮಾಡ್ಕೊಂಡ್ಬಿಟ್ರೆ ಇದು ತುಂಬ ಈಸಿಯಾಗಿ ನಿಮಗೆ ಕಲ್ತ್ಕೊಳ್ಬೋದು, ಜ್ಞಾಪಕದಲ್ಲಿ ಇರುತ್ತೆ. ಸೊ ಮಧ್ಯದಲ್ಲಿ ಟೊಮ್ಯಾಟೊದಲ್ಲಿರುವಂತಹ ಆಮ್ಲ ಯಾವುದು? ಆಕ್ಸಾಲಿಕ್ ಆಮ್ಲ. ಈ ರೀತಿಯಾಗಿ ನೀವು ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಅದನ್ನು ಓದ್ಕೊಂಡಿರಬೇಕು. ಸೊ ಇದಿಷ್ಟು. ಇನ್ನು ನೆಕ್ಸ್ಟು ಬಂದರೆ 5 ರೀತಿಯ ಲವಣಗಳಿದೆ, ಅದರ ತಯಾರಿಕೆ ಮತ್ತು ಉಪಯೋಗಗಳಿದೆ. ಅದಾದರೆ ಈ ಪಾಠ ಮುಗಿಯುತ್ತೆ. ನೋಡೋಣ ಲವಣಗಳು ಮತ್ತು ಅದರ ತಯಾರಿಕೆ ಈಗ. ಬನ್ನಿ ನೋಡೋಣ ಈಗ ಲವಣಗಳ ತಯಾರಿಕೆಯನ್ನು ನೋಡೋಣ. 5 ರೀತಿಯ ಲವಣಗಳ ತಯಾರಿಕೆ. ಆ 5 ಲವಣಗಳ ತಯಾರಿಕೆಯ ಮೊದಲು ಗಾಂಧೀಜಿಯವರ ಚಿತ್ರವನ್ನು, ದಂಡಿ ಮಾರ್ಚ್ ಚಿತ್ರವನ್ನು ನೀವು ನೋಡಿದ್ದೀರಾ. ದಂಡಿ ಮಾರ್ಚ್ ಅಂದರೆ ಉಪ್ಪಿನ ಸತ್ಯಾಗ್ರಹ. ಅಂತಹ ಉಪ್ಪು ಹೇಗೆ ತಯಾರು ಮಾಡಬಹುದು ಅಂತ. HCl ಮತ್ತು NaOH ನ ಮಿಶ್ರಣದಿಂದ NaOH ನೋಡಿ, ಇಲ್ಲಿ HCl ಒಂದು ಆಮ್ಲ, NaOH ಒಂದು ಪ್ರತ್ಯಾಮ್ಲ. ಇವೆರಡರಿಂದ ನಾವು NaCl ಸಾಲ್ಟ್, ಉಪ್ಪನ್ನು ನಾವು ಪಡ್ಕೊಳ್ಬಹುದು. ಸೊ ಇಲ್ಲಿ ಈ NaCl ಉಪ್ಪಿನಿಂದ ಇವುಗಳನ್ನೆಲ್ಲ ತಯಾರು ಮಾಡಬಹುದು. ನಮಗೆ ನಿಸರ್ಗದಲ್ಲಿ ದೊರೆಯುವಂತಹ NaCl ಅಂದರೆ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು. ಆ ಉಪ್ಪಿನಿಂದ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ತಯಾರು ಮಾಡ್ಬೋದು, ಬ್ಲೀಚಿಂಗ್ ಪೌಡರನ್ನು ತಯಾರು ಮಾಡ್ಬೋದು, ಅಡುಗೆ ಸೋಡಾವನ್ನು, ವಾಷಿಂಗ್ ಸೋಡಾವನ್ನು, ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತಯಾರು ಮಾಡ್ಬೋದು ಅಂತ ಹೇಳಿಬಿಟ್ಟು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಇವಿಷ್ಟು ಇಲ್ಲಿನ ತನಕ ನೋಡೋಣ. ಸೊ ಇವೆಲ್ಲ ತಯಾರು ಮಾಡ್ಬೋದು. ಹಾಗಾದರೆ ಬನ್ನಿ ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ನ ತಯಾರಿಕೆ. ಇವುಗಳೆಲ್ಲ ತಯಾರು ಮಾಡ್ತಾ ಇರೋದು ಈ ಉಪ್ಪಿನಿಂದ, ಅಂದರೆ ಸೋಡಿಯಂ ಕ್ಲೋರೈಡಿಂದ. ಸೊ ಈಗ ಸೋಡಿಯಂ ಹೈಡ್ರಾಕ್ಸೈಡ್, ಇದನ್ನು ಏನು ಹೇಳ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾರೆ. ಮೊದಲನೇದು ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಕೆ, ಅಥವಾ ಇದನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ತುಂಬ ಇಂಪಾರ್ಟೆಂಟ್, ಇದು ಚಿತ್ರದ ಸಮೇತ ನೀವು ಬರಿಬೇಕಾಗುತ್ತೆ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯನ್ನು ವಿವರಿಸಿ, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತಯಾರಿಸುವ ವಿಧಾನವನ್ನು ಸಮೀಕರಣದೊಂದಿಗೆ ವಿವರಿಸಿ ಅಂತ ಕೇಳಬಹುದು. ಸೊ ಇಲ್ಲಿ ಏನು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ನಿಮಗೂ ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಈ ಚಿತ್ರವನ್ನು ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ
ಇದೊಂದು ಚಿತ್ರದಲ್ಲಿ ನೀವು ಏನನ್ನ ತಗೊಂಡಿರ್ತೀರಾ, ಬ್ರೈನ್ ದ್ರಾವಣವನ್ನು ತಗೊಂಡಿರ್ತೀರಾ. ಬ್ರೈನ್ ದ್ರಾವಣ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ನ ಒಂದು ನೀರಿನ ಮಿಶ್ರಣ ಆಗಿರುವಂತಹ ಒಂದು ಸೋಡಿಯಂ ಕ್ಲೋರೈಡ್ ಅನ್ನ ಇಲ್ಲಿ ತೆಗೆದುಕೊಳ್ಬೇಕು. ಅಂದ್ರೆ ನೀರನ್ನ ಮಿಕ್ಸ್ ಮಾಡಿರುವಂತದ್ದು ಸೋಡಿಯಂ ಕ್ಲೋರೈಡ್ಗೆ. ಸೊ ಆ ಸೋಡಿಯಂ ಕ್ಲೋರೈಡ್ಗೆ ನೀರನ್ನ ಮಿಕ್ಸ್ ಮಾಡಿ ನಂತರ ಅದರ ಬ್ರೈನ್ ದ್ರಾವಣ ಅಂತ ಹೇಳ್ತಾರೆ. ಸೋಡಿಯಂ ಕ್ಲೋರೈಡ್ಗೆ ನೀರನ್ನ ಮಿಕ್ಸ್ ಮಾಡಿದಾಗ ಎಂತಹ ದ್ರಾವಣ ಅಂತಾರೆ, ಬ್ರೈನ್ ದ್ರಾವಣ ಅಂತ ಹೇಳ್ತಾರೆ. ಆ ಬ್ರೈನ್ ದ್ರಾವಣವನ್ನ ಇಲ್ಲಿ ನಾವು ತೆಗೆದುಕೊಂಡಿದ್ವಿ. ತೆಗೆದುಕೊಂಡ್ಮೇಲೆ ಒಂದು ಆನೋಡ್ ಒಂದು ಕ್ಯಾಥೋಡ್ ಅನ್ನ ಇಟ್ಟಿದ್ದಾರೆ, ಕರೆಂಟ್ ಕನೆಕ್ಷನ್ಸ್ ನ ಕೊಟ್ಟಿದ್ದಾರೆ, ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಕೊಟ್ಟಾಗ ಅದಕ್ಕೆ ವಿದ್ಯುತ್ತನ್ನ ಹಾಯಿಸಿದಾಗ, ಬ್ರೈನ್ ದ್ರಾವಣಕ್ಕೆ ವಿದ್ಯುತ್ತನ್ನ ಹಾಯಿಸಿದಾಗ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ದೊರೆಯುತ್ತದೆ. ಒಂದೇ ಲೈನಲ್ಲಿ ಹೇಳೋದಾದ್ರೆ, ಬ್ರೈನ್ ದ್ರಾವಣಕ್ಕೆ ವಿದ್ಯುತ್ತನ್ನ ಹಾಯಿಸಿದಾಗ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ದೊರೆಯುತ್ತದೆ. ಅಥವಾ ನೀವು ಈ ರೀತಿನೂ ಹೇಳ್ಬೋದು, ಸೋಡಿಯಂ ಕ್ಲೋರೈಡ್ ಮತ್ತು ನೀರಿನ ಮಿಶ್ರಣವನ್ನು ಬ್ರೈನ್ ದ್ರಾವಣ ಅಂತಾರೆ. ಈ ಬ್ರೈನ್ ದ್ರಾವಣವನ್ನು ಟ್ಯಾಂಕಲ್ಲಿ ತೆಗೆದುಕೊಂಡು ಅದಕ್ಕೆ ವಿದ್ಯುತ್ತನ್ನು ಅಳವಡಿಸಿದಾಗ ನಮಗೆ 3 ರೀತಿಯ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಈ 3 ರೀತಿಯ ಪ್ರಾಡಕ್ಟ್ ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ನಮಗೆ ಬೇಕಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್, ನಂತರ ಬರುವಂಥದ್ದು ಹೈಡ್ರೋಜನ್, ನಂತರ ಕ್ಲೋರಿನ್. ಈ ಪ್ರಕ್ರಿಯೆಯನ್ನು ಕ್ಲೋರಾಲ್ಕಲಿ ಪ್ರಕ್ರಿಯೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕ್ಲೋರಿನ್ ಕೂಡ ನಮಗೆ ಉಪಯುಕ್ತವಾಗುವಂತಹ ಕ್ಲೋರಿನ್ ಕೂಡ ದೊರೀತಾ ಇದೆ. ಮತ್ತು ಒಂದು ಆಲ್ಕಲಿ ಅಂದ್ರೆ ಇನ್ನೇನಿಲ್ಲ, ಪ್ರತ್ಯಾಮ್ಲ ನೀರಿನಲ್ಲಿ ಕರಗಿದ್ರೆ ಅದನ್ನ ಆಲ್ಕಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ NaOH ಪ್ರತ್ಯಾಮ್ಲ ನೀರಿನಲ್ಲಿ ಕರಗುತ್ತೆ, ಅದಕ್ಕೋಸ್ಕರ ಇದನ್ನ ಆಲ್ಕಲಿ ಅಂತಾರೆ. ಈ ಒಂದು ಕ್ರಿಯೆಯಲ್ಲಿ ಕ್ಲೋರಿನ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಎರಡೂ ಪ್ರಾಡಕ್ಟ್ ದೊರಕೋದ್ರಿಂದ ಇಲ್ಲಿ ಅವುಗಳನ್ನ ಏನು ಹೇಳ್ತಾರೆ, ಕ್ಲೋರಾಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ. ಸೊ ಇದನ್ನ ನೋಡ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೋಡಿಯಂ ಹೈಡ್ರಾಕ್ಸೈಡ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಾವ್ರೆ ಸೋಡಿಯಂ ಕ್ಲೋರೈಡ್ ನಿಂದ. ಓಕೆ, ಸೊ ಇವೆರಡು ಮಿಕ್ಸ್ ಮಾಡಿದ್ರೆ ಬ್ರೈನ್ ದ್ರಾವಣ ಅಂತಾರೆ. ಇದಕ್ಕೆ ವಿದ್ಯುತ್ ಹಾಯಿಸೋದು ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಬಂತು, ಅದ್ರ ಜೊತೆ ಕ್ಲೋರಿನ್ ಮತ್ತು ಹೈಡ್ರೋಜನ್ ಬಂತು. ಹಾಗಾದ್ರೆ ಕ್ಲೋರಾಲ್ಕಲಿ ಪ್ರಕ್ರಿಯೆಯಲ್ಲಿ ಕ್ಲೋರಿನ್ ಎಲ್ಲಿ ನಾವು ಪಡ್ಕೊಳ್ತೀವಿ ನೋಡಿ, ಇಲ್ಲಿ ಆನೋಡ್ ಅಲ್ಲಿ ಪಡ್ಕೊಳ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, ಕ್ಲೋರಾಲ್ಕಲಿ ಪ್ರಕ್ರಿಯೆಯಲ್ಲಿ ಕ್ಲೋರಿನ್ ಅನ್ನ ಎಲ್ಲಿ ಪಡೆದುಕೊಳ್ಳಲಾಗುತ್ತದೆ, ಆನೋಡ್ ಅಲ್ಲಿ ಪಡೆದುಕೊಳ್ಳಲಾಗುತ್ತದೆ. ಹೈಡ್ರೋಜನ್ ಅನ್ನ ಎಲ್ಲಿ ಪಡೆದುಕೊಳ್ಳಲಾಗುತ್ತದೆ, ಕ್ಯಾಥೋಡ್ ನಲ್ಲಿ. ಹೈಡ್ರೋಜನ್ ನೋಡಿ, ಇಲ್ಲಿ ಹೈಡ್ರೋಜನ್ ಇದೆ. ಕ್ಯಾಥೋಡ್ನ ಸಮೀಪದಲ್ಲಿಯೇ ಯಾವುದನ್ನ ಮತ್ತೆ ಪಡೆದುಕೊಳ್ಳೋದು, ಸೋಡಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ಇಲ್ಲಿ ದೊರಕುವಂತಹ ವಸ್ತುಗಳು ಯಾವುವು, ಪ್ರಾಡಕ್ಟ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರಿನ್, ಈ 3 ವಸ್ತುಗಳು ನಮಗೆ ಇದರಿಂದ ದೊರೆಯುತ್ತೆ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ಉಪಯೋಗಿಸುವ ಕಚ್ಚಾ ವಸ್ತು ಯಾವುದು ಅಂತ ಹೇಳಿದ್ರೆ, ನೀವು ಸೋಡಿಯಂ ಕ್ಲೋರೈಡ್ ಬರಿಬೇಕು. ಕಚ್ಚಾ ವಸ್ತು ಯಾವುದು, ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ನ ತಯಾರಿಕೆಯಲ್ಲಿ ಬೇಕಾಗುವ ಕಚ್ಚಾ ವಸ್ತು ಯಾವುದು, ಸೋಡಿಯಂ ಕ್ಲೋರೈಡ್ ಬರಿಬೇಕು. ನೀವು ಇದರಿಂದ ಇದನ್ನ ತಯಾರು ಮಾಡ್ತಾ ಇದ್ರೆ ಇದು ಕ್ಲೋರಾಲ್ಕಲಿ ಪ್ರಕ್ರಿಯೆ 1. ಸೊ ಅದರ ರಿಯಾಕ್ಷನ್ ಕೇಳಿದ್ರೆ, ಸಮೀಕರಣ ಕೇಳಿದ್ರೆ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಅದರ ಉಪಯೋಗ ಕೂಡ ಕೊಟ್ಟಿದ್ದಾರೆ. ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗ ಕೊಟ್ಟಿದ್ದಾರೆ. ಸೊ ಲೋಹಗಳ ಜಿಡ್ಡು ನಿವಾರಣೆಗೆ ಇದನ್ನ ಉಪಯೋಗಿಸ್ತಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ನ. ಸಾಬೂನು, ಮಾರ್ಜಕ, ಕಾಗದಗಳ ತಯಾರಿಕೆಯಲ್ಲಿ ಇದನ್ನ ಉಪಯೋಗಿಸ್ತಾರೆ. ನೆಕ್ಸ್ಟ್ ಬಂದ್ರೆ ಕೃತಕ ನೂಲುಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ಸೊ ಇದಿಷ್ಟು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 2 ಭಾಗ ಮಾಡ್ಕೊಳ್ಬೇಕು ನಿಮ್ಮ ನೋಟ್ಬುಕ್ ಅಲ್ಲಿ. ಈ ಕಡೆ ಎಲ್ಲ ಲೆಫ್ಟ್ ಸೈಡ್ ಅಲ್ಲೆಲ್ಲ ತಯಾರಿಕೆ ಬರ್ಕೊಳ್ಳಿ, ರೈಟ್ ಸೈಡ್ ಅಲ್ಲಿ ಅದರ ಉಪಯೋಗ ಬರ್ಕೊಳ್ಳಿ. ತಯಾರಿಕೆ 2ನೇದು, ಉಪಯೋಗ, ತಯಾರಿಕೆ ಉಪಯೋಗ. ಈ ರೀತಿ ಬರ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಲವಣಗಳಲ್ಲಿ ಒಂದು ಗ್ಯಾರಂಟಿ ಎಕ್ಸಾಮ್ಗೆ ಕೊಟ್ಟೇ ಕೊಡ್ತಾರೆ. 5 ರೀತಿಯ ಲವಣ, ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ 6 ರೀತಿಯ ಲವಣ ಆಗುತ್ತೆ. ಸೊ ಉಪ್ಪಿನದು ಇಷ್ಟೇ, ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಒಂದು ಆಮ್ಲ, ಒಂದು ಪ್ರತ್ಯಾಮ್ಲ ಸೇರ್ಕೊಂಡು ಸೋಡಿಯಂ ಕ್ಲೋರೈಡ್ ಆಗಿದೆ ಉಪ್ಪು. ಸೊ ಇಲ್ಲಿ H2O ಅಂತ ಬೇಕಂದ್ರೆ ಇದನ್ನ ಬರ್ಕೋಬಹುದು ರಿಯಾಕ್ಷನ್. ನೆಕ್ಸ್ಟ್ ಬಂದ್ರೆ ಕ್ಲೋರಿನ್ ಕೂಡ ಸೋಂಕು ನಿವಾರಕವಾಗಿ ಉಪಯೋಗಿಸಬಹುದು. ಕ್ಲೋರಿನ್ ಅನ್ನ ಅಥವಾ ಕ್ರಿಮಿನಾಶಕವಾಗಿ ಕೂಡ, ಕೀಟನಾಶಕವಾಗಿ ಅದನ್ನ ಬಳಸಬಹುದು, ಕ್ರಿಮಿನಾಶಕವಾಗಿ ಕ್ಲೋರಿನ್ ಅನ್ನ. ಸೊ ಇದು ಉಪಯೋಗ. ನೀವು ಉಪಯೋಗ ಮತ್ತು ತಯಾರಿಕೆ 2 ಬರಿಬೇಕು. 1ನೇದು ನಾವು ಮುಗಿಸಿದ್ದೀವಿ. ಈಗ 2ನೇದಕ್ಕೆ ಹೋಗೋಣ. 2ನೇದು ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್. ಚೆಲುವೆ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್. ನೀವು ಉಪಯೋಗಿಸ್ತೀರಲ್ಲ ಬ್ಲೀಚಿಂಗ್ ಪೌಡರ್, ಕೆಲವೊಂದ್ಸಲ ನೀರು ಬಿಟ್ಟಾಗ ಮಳೆಗಾಲದಲ್ಲಿ ಅಮ್ಮ ಬ್ಲೀಚಿಂಗ್ ಪೌಡರ್ ವಾಸನೆ ಇದೆ ಅಂತ ಹೇಳ್ತೀರಾ ನೀರನ್ನು. ಯಾಕೆ ಅಂತ ಹೇಳಿದ್ರೆ ಬ್ಲೀಚಿಂಗ್ ಪೌಡರ್ ಹಾಕಿರ್ತಾರೆ. ಯಾಕೆ, ಅದರಲ್ಲಿರುವಂತಹ ಕ್ರಿಮಿನಾಶಕ ಕೀಟಗಳೆಲ್ಲ ಸಾಯಿಲಿ ಅಂತ ಹೇಳ್ಬಿಟ್ಟು ಬ್ಲೀಚಿಂಗ್ ಪೌಡರ್ನ ಉಪಯೋಗಿಸ್ತಾರೆ. ಇಲ್ಲಿ ಮೊದಲನೇದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಫಾರ್ಮುಲಾ ಸೂತ್ರವನ್ನ ಬರೆಯೋದು ಕಂಡಿಡ್ಕೊಳ್ಬೇಕು, ಜ್ಞಾಪಕ ಇಟ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಚೆಲುವೆ ಪುಡಿಯ ಸೂತ್ರ CaOCl2. ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ರಾಸಾಯನಿಕ ಹೆಸರು, ಅದರ ಸೂತ್ರ CaOCl2. ಓಕೆ, ನೆಕ್ಸ್ಟ್ ಬಂದ್ರೆ ಚೆಲುವೆ ಪುಡಿಯನ್ನ ಹೇಗೆ ತಯಾರಿಸ್ತಾರೆ. ಚೆಲುವೆ ಪುಡಿಯನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ತೆಗೆದುಕೊಂಡಿದ್ದಾರೆ, ಸುಣ್ಣದ ಕಲ್ಲು ಹೇಳಿದ್ದೀನಲ್ಲ ಅದು. ಸೊ ಅದಕ್ಕೆ ಕ್ಲೋರಿನ್, ಇಲ್ಲಿ ತಯಾರಿಸಿದ್ರಲ್ಲ ಕ್ಲೋರಿನ್, ಅದೇ ಹಾಕೊಳ್ಬೋದು ಅಥವಾ ಬೇರೆ ಕ್ಲೋರಿನ್ ತಗೊಳ್ಬೋದು.
ಸೊ ಆ ಕ್ಲೋರಿನ್ ಅನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಹಾಯಿಸಿದ್ರೆ ನಮಗೆ ಚೆಲುವೆ ಪುಡಿ ಬ್ಲೀಚಿಂಗ್ ಪೌಡರ್ ಬರುತ್ತೆ. ಅದರ ಸೂತ್ರವನ್ನು ಜ್ಞಾಪಕಟ್ಕೊಳ್ಳಿ, CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ರಾಸಾಯನಿಕ ಹೆಸರು. ನೆಕ್ಸ್ಟ್ ಬಂದರೆ ಅದರ ಉಪಯೋಗ. ಸೊ ಉಪಯೋಗಕ್ಕೆ ಬಂದರೆ ಹತ್ತಿಯನ್ನು, ಮರದ ತಿರುಳನ್ನು ಅಥವಾ ನಾರುಗಳನ್ನು ಇವುಗಳನ್ನೆಲ್ಲ ಅವರು ವೈಟ್ಗೆ ಒಂಥರ ಬೇರೆ ಕಲರ್ ಇರುತ್ತೆ, ಅದನ್ನು ಬ್ಲೀಚಿಂಗ್ ಮಾಡೋದಕ್ಕೆ ಇಟ್ ಈಸ್ ಯೂಸ್ಡ್ ಆಸ್ ಅ ಬ್ಲೀಚಿಂಗ್ ಏಜೆಂಟ್. ಸೊ ಚೆಲುವೆ ಕಾರಕಗಳಾಗಿ ಅದನ್ನು ಬಳಸ್ತಾರೆ. ಇಲ್ಲಿ ಹತ್ತಿ ನಾರು ಮರದ ತಿರುಳಿನ ಕಾರ್ಖಾನೆಗಳಲ್ಲಿ ಇರುವುದನ್ನು ಬಳಸ್ತಾರೆ. ನೆಕ್ಸ್ಟು ಲಾಂಡ್ರಿ ಬಟ್ಟೆಯನ್ನು ತೊಳೆಯುವ ಸಂದರ್ಭದಲ್ಲೂ ಕೂಡ ವೈಟ್ ಮಾಡೋದಕ್ಕೆ ಬಳಸ್ತಾರೆ. ನೆಕ್ಸ್ಟು ಕುಡಿಯೋ ನೀರಲ್ಲಿ ಕ್ರಿಮಿನಾಶಕ ಇದ್ದರೆ ಆ ಕ್ರಿಮಿನಾಶಕವನ್ನು ಅಂದರೆ ಕ್ರಿಮಿಗಳಿದ್ದರೆ ಅದನ್ನು ಸಾಯಿಸೋದಕ್ಕೂ ಕೂಡ ಇದನ್ನು ಕ್ಲೋರಿನ್ ಬ್ಲೀಚಿಂಗ್ ಪೌಡರನ್ನು ಬಳಸ್ತಾರೆ. ಸೊ ತಯಾರಿಕೆ ಮತ್ತು ಉಪಯೋಗ, ಅದರ ಸಮೀಕರಣ, ಅದರ ರಾಸಾಯನಿಕ ಹೆಸರು ಮತ್ತು ಸೂತ್ರವನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕು. ಸೊ ಇದು 2ನೇ. ಇನ್ನು 3ನೇದು ಬಂದರೆ ಅಡುಗೆ ಸೋಡಾ. ಗೊತ್ತಿದೆ ನಿಮಗೆ ಅಡುಗೆ ಸೋಡಾ, ಅದರ ಸೂತ್ರ NaHCO3, ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಅದೇ ಸೋಡಿಯಂ ಕ್ಲೋರೈಡ್ ಉಪ್ಪು ಅಂತ ಏನು ಹೇಳಿದ್ವಿ, ಎಲ್ಲ ಉಪ್ಪಿನಿಂದ ನೋಡಿ ಇಲ್ಲಿ ತಯಾರು ಮಾಡ್ತಾ ಇರೋದು. ಸೊ ಅದೇ ಉಪ್ಪು ಇಲ್ಲಿ ತೆಗೆದುಕೊಂಡಿದ್ದಾರೆ. ಉಪ್ಪನ್ನು ತೆಗೆದುಕೊಂಡು ಅದರ ಜೊತೆ ನೀರು, ಇಂಗಾಲದ ಡೈಆಕ್ಸೈಡ್, ಅಮೋನಿಯಾ ಇವುಗಳ ಮಿಶ್ರಣದಿಂದ ನಮಗೆ ಏನು ಬರ್ತಾ ಇದೆ, ಅಡುಗೆ ಸೋಡಾ ಬರ್ತಾ ಇದೆ. ಇಲ್ಲಿ ಇದೆ ಅಡುಗೆ ಸೋಡಾ. ಸೊ ಅಡುಗೆ ಸೋಡಾ ಬಂತು. ಇದು ಅಮೋನಿಯಂ ಕ್ಲೋರೈಡ್ ಇದು ಅಡುಗೆ ಸೋಡಾ ಬಂದಿದೆ. ಈ ಅಡುಗೆ ಸೋಡವನ್ನು ನಾವು ಉಷ್ಣವನ್ನು ಕೊಟ್ಟಾಗ ಏನಾಗುತ್ತೆ, ಅಡುಗೆ ಸೋಡಕ್ಕೆ ಉಷ್ಣವನ್ನು ಕೊಟ್ಟಾಗ ಇಲ್ಲಿ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇರೋದು ಸೋಡಿಯಂ ಕಾರ್ಬೊನೇಟ್ ಆಯಿತು. ಅದೇ ಅದಕ್ಕೆ ನೀರನ್ನು ಹಾಕಿದಾಗ ಏನಾಗುತ್ತೆ, ವಾಷಿಂಗ್ ಸೋಡಾ ಆಗುತ್ತೆ. ಸೊ ಇಲ್ಲಿ ಉಷ್ಣವನ್ನು ಕೊಟ್ಟಾಗ ನೋಡ್ಕೊಳ್ಳಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ಗೆ ಉಷ್ಣವನ್ನು ಕೊಟ್ಟಾಗ ಸೋಡಿಯಂ ಕಾರ್ಬೊನೇಟ್ ಆಗುತ್ತೆ. ನಂತರ ಇದನ್ನು ಎಲ್ಲಿ ಉಪಯೋಗಿಸ್ತಾರೆ, ಯಾವುದನ್ನು, ಅಡುಗೆ ಸೋಡವನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿ ನೋಡಿ. ಇಲ್ಲಿ ಆಮ್ಲಗಳನ್ನು ತಟಸ್ಥ ಮಾಡಲು ನಾನು ಹೇಳಿದೆ, ಈನೋ ಎಲ್ಲ ಉಪಯೋಗಿಸ್ತಾರೆ ಅಂತ ಹೇಳಿಬಿಟ್ಟು. ಸೊ ಆಮ್ಲವನ್ನು ತಟಸ್ಥ ಮಾಡೋದಕ್ಕೆ ಅಡುಗೆ ಸೋಡವನ್ನು ಉಪಯೋಗಿಸ್ತಾರೆ. ಬೇಕ್ರಿಗಳಲ್ಲಿ ಕೇಕು ಮತ್ತು ಬ್ರೆಡ್ಡು ಎಲ್ಲ ಸಾಫ್ಟಾಗಿ ಬರಬೇಕು ಅಂದರೆ ಅಲ್ಲಿ ಉಪಯೋಗಿಸ್ತಾರೆ. ನಂತರ ದೋಸೆ ಹಿಟ್ಟು ಹುಳಿ ಬರಬೇಕು, ಇಡ್ಲಿ ಹಿಟ್ಟು ಹುಳಿ ಬರಬೇಕು, ಸಾಫ್ಟ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಅಡುಗೆ ಸೋಡವನ್ನು ಒಂದು ಚಿಟಿಕೆ ಹಾಕ್ತಾರೆ. ಹಾಕಿದಾಗ ಏನಾಗುತ್ತೆ, ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಆ ದೋಸೆಯ ಬ್ಯಾಟರ್ ಮಧ್ಯೆ ಎಲ್ಲ ಇಂಗಾಲದ ಡೈಆಕ್ಸೈಡ್ ಸೇರಿಕೊಂಡು ಅದು ಫ್ಲಫ್ ಆಗುವಾಗೆ ಅಂದರೆ ಸಾಫ್ಟ್ ಆಗುವಾಗೆ ಮಾಡುತ್ತೆ. ನಂತರ ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿದ್ರಲ್ಲ, ಬೆಂಕಿ ಆರಿಸುವಂತಹ ಸಾಧನ, ಅಲ್ಲಿ ಅದನ್ನು ಸೋಡಾ ಆಸಿಡ್ ಉಪಕರಣ ಅಂತ ಕೂಡ ಕರೀತಾರೆ, ಅಲ್ಲಿ ಅದನ್ನು ಉಪಯೋಗಿಸ್ತಾರೆ. ಯಾವುದನ್ನು, ಅಡುಗೆ ಸೋಡದ ತಯಾರಿಕೆ, ಅದರ ರಾಸಾಯನಿಕ ಹೆಸರು, ಸೂತ್ರ, ಸಮೀಕರಣ, ಉಪಯೋಗ ಇಷ್ಟನ್ನು ಕಲ್ತ್ಕೊಳ್ಬೇಕು. ನೆಕ್ಸ್ಟ್ ಬಂದರೆ 4ನೇದು ವಾಷಿಂಗ್ ಸೋಡಾ. ಸೊ ವಾಷಿಂಗ್ ಸೋಡಾದ ಹೆಸರು ಇಲ್ಲಿ ಸೋಡಿಯಂ ಕಾರ್ಬೊನೇಟ್, ಡೆಕಾಹೈಡ್ರೇಟ್ ಅಂತಾರೆ. 10 ಹೈಡ್ರೋಜನ್ 10 ನೀರಿನ ಅಣುಗಳನ್ನು ಇದು ಒಳಗೊಂಡಿರುತ್ತೆ ನೋಡಿ. 10 ನೀರಿನ ಕಣಗಳನ್ನು ಒಳಗೊಂಡಿರುತ್ತೆ, 10 ಅಂಶದ್ದು. ಅದಕ್ಕೋಸ್ಕರ ನೋಡಿ ಇಲ್ಲಿ ಏನು ನಾವು ಸೋಡಿಯಂ ಕಾರ್ಬೊನೇಟ್ ಇಲ್ಲಿ ಉತ್ಪತ್ತಿ ಆಯಿತು ಅದನ್ನು ತಗೊಳ್ತೀವಿ. ಇಲ್ಲಿ ಉತ್ಪತ್ತಿಯಾಗಿದೆ ನೋಡಿ ಸೋಡಿಯಂ ಕಾರ್ಬೊನೇಟ್, ಅದಕ್ಕೆ ನಾವು ನೀರನ್ನು ಹಾಕಿದರೆ ನಮಗೆ ವಾಷಿಂಗ್ ಸೋಡಾ ದೊರೆಯುತ್ತೆ. ಏನು ಇಲ್ಲಿ ಬೇಕಿಂಗ್ ಸೋಡಾ ದೊರೀತು, ಇಲ್ಲಿ ಅಡುಗೆ ಸೋಡಾ ದೊರೀತು, ಅದಕ್ಕೆ ನೀರನ್ನು ಹಾಕಿದಾಗ ನಮಗೆ ವಾಷಿಂಗ್ ಸೋಡಾ ದೊರೆಯುತ್ತೆ. ಸೊ ಈ ವಾಷಿಂಗ್ ಸೋಡಾ ನೋಡಿ 10 ಮಾಲಿಕ್ಯೂಲಷ್ಟು ನೀರನ್ನು ಹಾಕಿದರೆ ಸೊ ನಮಗೆ ದೊರೆತಿದೆ. ಸೊ ನೀವು ಬರೀ Na2CO3 ಅಂತ ಬರೆದ್ರೆ ಆಗೋದಿಲ್ಲ. ವಾಷಿಂಗ್ ಸೋಡಾದ ಫಾರ್ಮುಲಾ Na2CO3 10H2O ಅಂತಲೇ ಬರಿಬೇಕು. ನೆಕ್ಸ್ಟ್ ಬಂದರೆ ಇದನ್ನು ಗಾಜು, ಸಾಬೂನು, ಕಾಗದಗಳ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸ್ತಾರೆ. ಬೋರಾಕ್ಸ್ನ ಉತ್ಪಾದನೆಯಲ್ಲಿ ವಾಷಿಂಗ್ ಸೋಡಾವನ್ನು ಉತ್ಪತ್ತಿ ಮಾಡ್ತಾರೆ. ಬಟ್ಟೆ ತೊಳೆಯೋದಕ್ಕೂ ವಾಷಿಂಗ್ ಸೋಡಾವನ್ನು ಅಗಸಲು ಉಪಯೋಗಿಸ್ತಾರೆ. ನೆಕ್ಸ್ಟು ನೀರಿನಲ್ಲಿರುವಂತಹ ಶಾಶ್ವತ ಗಡುಸುತನವನ್ನು ಹೋಗಲಾಡಿಸೋದಕ್ಕೆ ಈ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ನೆಕ್ಸ್ಟ್ ಬಂದರೆ ಏನಿದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಹರಳುಗಳು ನಿಜವಾಗ್ಲೂ ಶುಷ್ಕವಾಗಿದೆಯಾ ಅಂತ ಹೇಳೋದು. ಹರಳುಗಳು ನೋಡಿದ್ದೀರಾ, ಈಗ ಉಪ್ಪಿನ ಹರಳು ನೋಡಿದ್ದೀರಾ, ನೀರಿನ ಅಂಶ ಇದೆಯಾ ಅದರಲ್ಲಿ? ಹೌದು ಇದೆ. ಫಾರ್ ಎಕ್ಸಾಂಪಲ್ ನೀವು ವಾಷಿಂಗ್ ಸೋಡಾದ ಹರಳುಗಳನ್ನು ತಗೊಂಡು ನೀವು ಕಾಯಿಸಬೇಕು. ಅದು ವಾಷಿಂಗ್ ಸೋಡಾದು ವೈಟ್ ಕಲರ್ ಇರುತ್ತೆ, ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ. ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟನ್ನು ತಗೊಳ್ಳೋಣ, ಬ್ಲೂ ಕಲರ್ ಇರುತ್ತೆ. ಹೇಗಿರುತ್ತೆ ಅದು? ತಾಮ್ರದ ಸಲ್ಫೇಟು ಬ್ಲೂ ಕಲರ್ ಇರುತ್ತೆ. ಓಕೆ, ಸೊ ಇದು ಬ್ಲೂ ಕಲರ್ ಇರುತ್ತೆ. ಈ ಬ್ಲೂ ಅಲ್ಲ, ಸೊ ಆಕಾಶ ನೀಲಿ ಥರ ಬ್ಲೂ ಕಲರ್ ಇರುತ್ತೆ. ಅದನ್ನು ನೀವೇನು ಮಾಡಬೇಕು, ಕಾಯಿಸಬೇಕು.
ಕಾಯಿಸಿದ ತಕ್ಷಣ ಏನಾಯ್ತು, ಇದು ವೈಟ್ ಕಲರ್ ಆಗ್ಬಿಡುತ್ತಂತೆ. ಬ್ಲೂ ಕಲರ್ ಇದ್ದಿದ್ದು ವೈಟ್ ಕಲರ್ ಆಗಿ. ಯಾಕೆ? ಕಾಯಿಸಿದ ತಕ್ಷಣ ಇಲ್ಲಿ ಇರುವಂತಹ ನೀರಿನ ಕಣಗಳೆಲ್ಲ ಆವಿಯಾಗಿ ಹೋಯ್ತು, ನೀರಿನ ಅಂಶವನ್ನ ಹರಳುಗಳು ಕಳ್ಕೊಳ್ತು, ಅದಕ್ಕೋಸ್ಕರ ಬಣ್ಣ ಬದಲಾಯಿತು, ನೀಲಿಯಿಂದ ಬೆಳ್ಳಗಾಯ್ತು. ನಂತರ ತಣ್ಣಗಾದ್ಮೇಲೆ ನೀರಾಕಿದ ತಕ್ಷಣ ಮತ್ತೆ ಅದು ನೀಲಿ ಬಣ್ಣವನ್ನ ಪಡ್ಕೊಳ್ಳುತ್ತೆ. ಅದರ ನೀಲಿ ಬಣ್ಣವನ್ನ ಮತ್ತೆ ಅದು ಪಡ್ಕೊಳ್ಳುತ್ತೆ. ಅಂದರೆ ಅದರಲ್ಲಿ ಹರಳಿನಲ್ಲಿ ನೀರಿನ ಅಂಶ ಇದೆ. ಹರಳಿನಲ್ಲಿ ಅಂದರೆ ತಾಮ್ರದ ಸಲ್ಫೇಟ್ ಹರಳು, ವಾಷಿಂಗ್ ಸೋಡಾದ ಹರಳು, ಅಥವಾ ಇದು ಕೂಡ ಯಾವುದು ಜಿಪ್ಸಮ್ ಕೂಡ, ಜಿಪ್ಸಮ್ನ ಹರಳು, ಇವುಗಳಲ್ಲೆಲ್ಲ ಶುಷ್ಕ ಅಂದರೆ ನೋಡೋದಕ್ಕೆ ಒಣ ಅಂಶ ಇರುತ್ತೆ, ಕಾಣುತ್ತೆ ಕ್ರಿಸ್ಟಲ್ಸು, ಆದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಕಾಯಿಸಿದಾಗ ನೀರಿನ ಅಂಶ ಎಲ್ಲ ಹೊರಟೋಗಿ ಅದು ಬಣ್ಣ ಚೇಂಜ್ ಆಗಬಹುದು ಬಣ್ಣದಲ್ಲಿ, ಅಥವಾ ಮತ್ತೆ ನೀರು ಹಾಕಿದಾಗ ಒರಿಜಿನಲ್ ಇದನ್ನು ಪಡ್ಕೊಳ್ಳುತ್ತೆ. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಮತ್ತೆ ಹರಳು ತನ್ನ ಸ್ಥಿತಿಯನ್ನು ಪಡ್ಕೊಳ್ಳೋದು ನೀರು ಹಾಕಿದಾಗ. ಯಾವ್ಯಾವುದು ಉದಾಹರಣೆ ಅಂದರೆ ತಾಮ್ರದ ಸಲ್ಫೇಟ್ ಬರೆಯುವಾಗ 5H2O ಬರೀರಿ. 5 ಅಣುಗಳಷ್ಟು ನೀರನ್ನು ಹೊಂದಿದೆ, 10 ಅಣುಗಳಷ್ಟು ನೀರನ್ನು ಹೊಂದಿದೆ. ಇದು 2 ಅಣುಗಳಷ್ಟು ನೀರನ್ನು ಹೊಂದಿರುತ್ತೆ. ಜಿಪ್ಸಮ್, ವಾಷಿಂಗ್ ಸೋಡಾ, ತಾಮ್ರದ ಸಲ್ಫೇಟ್, ಈ 3 ತುಂಬ ಇಂಪಾರ್ಟೆಂಟ್. ಓಕೆ, ಕಾಯಿಸಿದಾಗ ಏನಾಯಿತು, ನೀರಿನ ಅಣುಗಳನ್ನು ಕಳೆದುಕೊಂಡಕ್ಕೋಸ್ಕರ ಅದು ಬೆಳ್ಳಗಾಯಿತು. ಕೇಳ್ಬೋದು ಕ್ವಶನ್. ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಬೆಳ್ಳಗೆ ಆಗುತ್ತೆ, ಕಾರಣವೇನು? ಕಾಯಿಸಿದಾಗ ನೀರಿನ ಅಂಶವನ್ನು ಕಳೆದುಕೊಂಡು ಬೆಳ್ಳಗೆ ಆಗುತ್ತೆ. ನಂತರ ಅದಕ್ಕೆ ನೀರು ಹಾಕಿದಾಗ ಮತ್ತೆ ಅದರ ಬಣ್ಣ ಬರುತ್ತೆ. ಆ ರೀತಿನಾದರೂ ಕೇಳ್ಬೋದು. ಅಥವಾ ಒಂದು ವಸ್ತುವನ್ನು ತೆಗೆದುಕೊಂಡು ಕಾಯಿಸಲಾಗಿದೆ, ಬಣ್ಣವನ್ನು ಕಳೆದುಕೊಂಡು ಬಿಳಿ ಬಣ್ಣ ಆಯಿತು, ಮತ್ತೆ ಅದಕ್ಕೆ ನೀರನ್ನು ಹಾಕಿದಾಗ ಅದರ ಬಣ್ಣ ಮತ್ತೆ ಪಡ್ಕೊಳ್ತು. ಹಾಗಾದರೆ ಆ ವಸ್ತು ಯಾವುದು ಅಂದರೆ ತಾಮ್ರದ ಸಲ್ಫೇಟ್ ಅಂತ ಬರೀಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಈ ರೀತಿಯ ಪ್ರಶ್ನೆಯನ್ನು ಅವರು ಕೇಳಬಹುದು. ನಂತರ ಬಂದರೆ ನಿಮಗೆ ಲಾಸ್ಟ್ ಒನ್, 5ನೇ ಸಾಲ್ಟ್ ತಯಾರಿಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP. ನೋಡಿದ್ದೀರಾ, ಡಾಕ್ಟರ್ ಹತ್ರ ಹೋದರೆ ಮೂಳೆ ಎಲ್ಲ ಮುರಿದೋಗಿದ್ರೆ ಇಲ್ಲಿಗೆ ಹಾಕ್ತಾರೆ. ಸೊ ನೋಡಿದ್ದೀರಾ, ವೈಟ್ಗೆ ಸಿಮೆಂಟ್ ಥರ ವೈಟ್ ಸಿಮೆಂಟ್ ಹಾಕಿ ಹಿಂಗೆ ಕಟ್ಟಿರ್ತಾರೆ. ಸೊ ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಯಾಲ್ಶಿಯಂ ಸಲ್ಫೇಟ್ ಅಂದರೆ ಜಿಪ್ಸಮ್ ಅಂತ ಇರುವಂತಹ ಒಂದು ವಸ್ತು, ಅದು ಕೂಡ ಹರಳಿನ ರೂಪದಲ್ಲಿ. ನೋಡಿ ಇಲ್ಲಿ ಜಿಪ್ಸಮ್ ಅಂತ ಅಂದರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದಲ್ಲ, ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಂತ ಹೇಳ್ತಾರೆ. ಡೈ ಅಂದರೆ 2. ಸೊ ಡೈಹೈಡ್ರೇಟ್, ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್ನ ಜಿಪ್ಸಮ್ ಅಂತಾರೆ. ಆ ಜಿಪ್ಸಮ್ ಅನ್ನು ನೀವು ಕಾಯಿಸಿದ್ರೆ ಅದು 1.5 ಅಣುಗಳಷ್ಟು ನೀರನ್ನು ಕಳೆದುಕೊಂಡು ಕ್ಯಾಲ್ಶಿಯಂ ಸಲ್ಫೇಟ್, ನೋಡಿ ಅರ್ಧ ಮಾಲಿಕ್ಯೂಲ್ ಅಷ್ಟು ನೀರೈತೆ, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗುತ್ತೆ. ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್ ಇದೇನಾಯಿತು, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಯಿತು. ಈ ಹೆಮಿಹೈಡ್ರೇಟ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾರೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ಮುಲಾ, ಇದು ಜಿಪ್ಸಮ್ ಫಾರ್ಮುಲಾ. ಜಿಪ್ಸಮ್ ಇಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಪಡ್ಕೋಬಹುದು. ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ನೀರು ಹಾಕಿ ಮತ್ತೆ ನಿಮಗೆ ಜಿಪ್ಸಮ್ ಬರುತ್ತೆ. ಗೊತ್ತಾಯ್ತಾ? ಜಿಪ್ಸಮ್ನ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂತು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ನೀರು ಹಾಕಿದಾಗ ಮತ್ತೆ ಅದು ಜಿಪ್ಸಮ್ ಆಯಿತು. ಓಕೆ, ಸೊ ಇದು ನಂತರ ಬಂದರೆ ಉಪಯೋಗ ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ವೈದ್ಯರು ಮುರಿದ ಮೂಳೆಗಳನ್ನು ಜೋಡಿಸುವಾಗ ಅದಕ್ಕೆ ಬ್ಯಾಲೆನ್ಸ್ ಆಗಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಿಸ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಆಟಿಕೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಇದಿಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ತಯಾರಿಕೆ ಮತ್ತು ಉಪಯೋಗ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯಾವುದರಿಂದ ತಯಾರಿಸ್ತಾರೆ? ಜಿಪ್ಸಮಿಂದ. ಜಿಪ್ಸಮಲ್ಲಿ ಎಷ್ಟು ಅಣು ನೀರಿದೆ? 2 ಅಣು. ಕಾಯಿಸಿದಾಗ ಏನಾಯಿತು, 1.5 ಅಣುವಷ್ಟು ಹೊರಟೋಯ್ತು, ಎವಾಪ್ರೇಟ್ ಆಯಿತು. ಇನ್ನೆಷ್ಟು ಅಣು ಉಳ್ಕೊಳ್ತು? ಅರ್ಧ ಅಣುವಷ್ಟು ಉಳ್ಕೊಂಡಿದೆ. ಹಾಗಾಗಿ CaSO4 H2O ಅನ್ನುವಂಥದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸು, CaSO4 2H2O ಅನ್ನೋದು ಜಿಪ್ಸಮ್. ಓಕೆ, ಸೊ ಇದಿಷ್ಟು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದ ಸಂಪೂರ್ಣ ಪಾಠವನ್ನು ಇಲ್ಲಿ ಮಾಡಲಾಗಿದೆ. ಸೊ ಈ ಪಾಠ ನೀವು ಬೋರ್ಡ್ ಮೇಲಾದರೂ ನೋಡಬಹುದು, ಅಥವಾ ಟೆಕ್ಸ್ಟ್ ಬುಕ್ ಇಟ್ಟು ನಾನು ಪಾರ್ಟ್ ಬೈ ಪಾರ್ಟ್ ಕೂಡ ಮಾಡಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಇದರಲ್ಲಿ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ ಇಟ್ಟು ಅಲ್ಲಲ್ಲೇ ಬರೆದು ಇದ್ದೀನಿ. ಆ ಪಾಠನಾದರೂ ನೀವು ಕನ್ನಡದಲ್ಲಿ ನೋಡ್ಬೋದು, ಅಥವಾ ಇಂಗ್ಲೀಷಲ್ಲೂ ಕೂಡ ನಾನು ಮಾಡಿದ್ದೀನಿ, ಇಂಗ್ಲೀಷಲ್ಲೂ ನೋಡ್ಬೋದು. ಸೊ ಈ ಪಾಠಗಳ ಮುಂದಿನ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆದರೂ ಆಗ್ಬೋದು, ಅಥವಾ ನೀವು ಕಂಟಿನ್ಯೂಯಸ್ ಆಗಿ ರೂಪಾ TP ಅಂತ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನನ್ನ ಎಲ್ಲ ಲೆಸನ್ಸು ಬರುತ್ತೆ. ಸೊ ನಿಮ್ಮ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅಥವಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಯಾರೇ ಇದ್ದರೂ ಇದನ್ನು ನೋಡಿ. ಸೊ ಈ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ನೀವು ಏನೇನು ಇವತ್ತು ತಿಳ್ಕೊಂಡಿದ್ದು ಅಂತ ಹೇಳಿದ್ರೆ, ಆಮ್ಲ ಪ್ರತ್ಯಾಮ್ಲದ ಗುಣಲಕ್ಷಣಗಳನ್ನು ತಿಳ್ಕೊಂಡ್ರಿ, ನಂತರ ಲಿಟ್ಮಸ್ ಜೊತೆ ಆಮ್ಲ ಪ್ರತ್ಯಾಮ್ಲದ ವರ್ತನೆಯನ್ನು ತಿಳ್ಕೊಂಡ್ರಿ, ನಂತರ ಬಂದರೆ ಸೊ ಒಂದು ಸಮಪ್ ಮಾಡಿಬಿಡೋಣ, ಆಮ್ಲ ಪ್ರತ್ಯಾಮ್ಲದ ಗುಣಗಳನ್ನು ತಿಳ್ಕೊಂಡ್ರಿ ಅಥವಾ ವ್ಯತ್ಯಾಸಗಳನ್ನು ತಿಳ್ಕೊಂಡ್ರಿ ಮೊದಲನೇ. ಎರಡನೇದು ಬಂದರೆ ಆಮ್ಲ ಪ್ರತ್ಯಾಮ್ಲದ್ದು
ಸೂಚಕಗಳ ಬಗ್ಗೆ ತಿಳ್ಕೊಂಡ್ರಿ. ಎರಡನೇದು ಸೂಚಕಗಳ ಬಗ್ಗೆ ತಿಳ್ಕೊಂಡ್ರಿ. ಮೂರನೇದು ಬಂದರೆ ಹೇಗೆ ಸೂಚಕಗಳು ವರ್ತನೆ ಮಾಡುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಬಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಸಾಮಾನ್ಯವಾಗಿರುವುದೇನು ಅನ್ನೋದನ್ನು ತಿಳ್ಕೊಂಡ್ರಿ. ನೆಕ್ಸ್ಟ್ ಬಂದರೆ ನೀವು pH ಬಗ್ಗೆ ತಿಳ್ಕೊಂಡಿದ್ದೀರಾ. ಆಮ್ಲಗಳ ವರ್ತನೆ ಬಗ್ಗೆ ತಿಳ್ಕೊಂಡಿದ್ದೀರಾ. ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳ ವರ್ತನೆ ಯಾವುದ್ರ ಜೊತೆ? ಲೋಹಗಳ ಜೊತೆ, ಲೋಹೀಯ ಕಾರ್ಬೊನೇಟ್ ಜೊತೆ, ಆ ರೀತಿ ಅಲೋಹೀಯ ಆಕ್ಸೈಡ್ ಜೊತೆ, ಲೋಹೀಯ ಆಕ್ಸೈಡ್ ಜೊತೆ ಹೇಗೆ ವರ್ತಿಸ್ತು ಅಂತ ಅದರ ವರ್ತನೆಯನ್ನು ತಿಳ್ಕೊಂಡ್ರಿ. ನೆಕ್ಸ್ಟ್ ಬಂದರೆ ನೀವು pH ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಅದಾದಮೇಲೆ ಲವಣಗಳ ತಯಾರಿಕೆ ಮತ್ತು ಅದರ ಉಪಯೋಗ ಇದೆಲ್ಲವನ್ನು ನೀವು ತಿಳ್ಕೊಂಡಿದ್ದೀರಾ ಈ ಪಾಠದಲ್ಲಿ. ಪಾಠವನ್ನು ಒಂದು ಸಲ ಅರ್ಥ ಆಗದಿದ್ರೆ 2-3 ಸಲ ನೋಡಿ. ಸೊ ಬೋರ್ಡ್ ಮೇಲೆ ಬರ್ತಿರೋದು ಏನಾದರೂ ಕಾಣದೇ ಇದ್ರೆ ನೀವು ವಿಡಿಯೋವನ್ನು ಆನ್ ಮಾಡಿದ ತಕ್ಷಣ 3 ಚುಕ್ಕಿ ಕಾಣುತ್ತೆ ಸೈಡಲ್ಲಿ, ಅಲ್ಲಿ ಒತ್ತಿದ್ರೆ ರೆಸಲ್ಯೂಷನ್ ಸಿಗುತ್ತೆ ನಿಮಗೆ. 144p, 240p ಅಂತ ಈ ರೀತಿ ಇರುತ್ತೆ, 360p ಅಂತ ಸ್ವಲ್ಪ ಜಾಸ್ತಿಗೆ ಇಟ್ಕೊಂಡ್ರೆ ನಿಮಗೆ ರೆಸಲ್ಯೂಷನ್ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಈ ಪಾಠಗಳನ್ನು ನೋಡಿ ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಕೀಪ್ ವಾಚಿಂಗ್, ಕಂಟಿನ್ಯೂ ಲರ್ನಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.